ನಮ್ಮ ನಿಮ್ಮದ ಪ್ರೀತಿಯ ಮಂಗಳೂರಿನ ಚೆಲುವೆ ಎಸ್ತರ್ ನರೋನಾ ಅವರು ಆ್ಯಕ್ಟಿಂಗ್ ಮೂಲಕ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟಂಥವ್ರು. ಅಕಾಡೆಮಿ ಶುರು ಮಾಡಿದ್ಮೇಲೆ ಯಾಕೆ ಆ್ಯಕ್ಟಿಂಗ್ ದೂರ ಆಗ್ತಿದ್ದೀರಾ ಅಂತ. ನಾನು 70 ವರ್ಷದ ಮುದುಕಿ ಆದ ಹೋದ್ರೂ ನಾನು ಸಿನಿಮಾದಲ್ಲಿ ಇರ್ತೀನಿ. ಫುಲ್ಲಿ ಆಕ್ಯುಪೈಡ್ 24 ಅವರ್ಸಲ್ಲಿ 25 ಅವರ್ಸ್ ಬದುಕ್ತಾ ಇದ್ದೀನಿ ನಾನು. 24 ಅವರ್ಸಲ್ಲಿ 25 ಅವರ್ಸ್ ಹೆಂಗೆ ಮೇಡಮ್? ಇವರೆಲ್ಲ ಮಾಡೋದನ್ನೇ ಮಾಡ್ತಿರೋದಾದ್ರೆ ನಾನು ಮನೆಯಲ್ಲೇ ಕೂತ್ಕೋಬೋದಿತ್ತು, ಅದೇ ಡ್ಯಾನ್ಸ್ ಅದೇ ಸಿಂಗಿಂಗ್ ಮಾಡ್ಕೋಬೋದಿತ್ತು. ಇಂಥ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅನ್ನೋಂಥ ಕೊರತು ಏನಾದರೂ ಇದೆಯಾ ಅಂತ. ಇಡೀ ಕರಿಯರಲ್ಲಿ ಒಂದ್ಸತಿ ವಿಜಯ್ ಸೇತುಪತಿ ಜೊತೆ ಮಾಡಬೇಕು, ಅಥವಾ ಫಹದ್ ಫಾಜಿಲ್ ಅನ್ನು ನೋಡುವಾಗ ಅನ್ಸುತ್ತೆ ಫಹದ್ ಫಾಜಿಲ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಈ 2 ಸಿನಿಮಾಗಳ ನಂತರ ಸ್ಯಾಂಡಲ್ವುಡ್ ಇಂದ ಎಸ್ತರ್ ನರೋನಾ ಅವರು ಕಾಣೆಯಾದ್ರ ಅನ್ನುವಂಥದ್ದು. ಪಾಪ್ಯುಲಾರಿಟಿಯಲ್ಲಿ ಜಾಸ್ತಿ ಬಂತು ನಿಜ, ಬಟ್ ನಾನು ಕನ್ನಡ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ನಾನು ಬಿಟ್ಟಿಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಎಸ್ತರ್ ಅವರು 13ರಲ್ಲಿ ಕಾಣಿಸ್ಕೋಬಹುದಾ ಅಂತ. 2 ವಾರ ಇರೋದಾದ್ರೂ 2 ವಾರ ನಂಗೆ ವೇಸ್ಟ್. ಆ 2 ವಾರದಲ್ಲಿ ನಾನು ಇಲ್ಲಿ ಎಷ್ಟೋ ಸಾಧಿಸ್ತೀನಿ. ನನ್ನ ಸಿನಿಮಾ ಶೂಟಿಂಗ್ ಅಲ್ಲಿ ಒಂದು ಸಿನಿಮಾನೇ ಮುಗಿಸ್ಬಿಡ್ತೀನಿ. ಅಡ್ಜಸ್ಟ್ಮೆಂಟ್ಸ್ ಕಾಸ್ಟಿಂಗ್ ಕೋಚ್ ಅದಕ್ಕೆ ಒಪ್ಕೊಂಡ್ರೇನೆ ನಟಿಮಣಿಯರಿಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗುತ್ತೆ. ಟ್ಯಾಲೆಂಟ್ಗೆ ಬೆಲೆನೇ ಇಲ್ವಾ ನಟಿಮಣಿಯರಿಗೆ ಇಂಡಸ್ಟ್ರಿಯಲ್ಲಿ? ಓ ಹೌದಾ ಸರ್, ಫೋನ್ ನಂಬರ್ ಕೊಡಿ ಸರ್, ಸಿಗ್ಬೇಕಾ? ಬನ್ನಿ ಸರ್. ಎಲ್ಲಿ ಪಾರ್ಕ್ ಕರ್ಕೊಂಡು ಹೋಗ್ತೀರಾ? ಹೋಗೋಣ ಸರ್. ನನ್ನ ರೂಮ್ ನಂಬರ್ ಹೇಳ್ಬೇಕಾ? ನಾನು ಆ ಥರ ಅಲ್ಲ. ಹಿಂಗೆಲ್ಲ ಮಾಡಿದ್ರೆ ಯಾರು ಹೀರೋಯಿನ್ ಮಾಡ್ತೀರಿ? ಎಲ್ಲಿ ಹೀರೋಯಿನ್ ಆಗ್ತೀರಾ ನೀವು? ಹಿಂಗೆ ಮಾಡಿದ್ರೆ 1-2 ಸಿನಿಮಾ ಅಷ್ಟೇ, ಮತ್ತೆ ನಿಮ್ಮನ್ನು ಕಟ್ ಮಾಡಿಬಿಡ್ತಾರೆ. ಅಂದಾಜೆಷ್ಟು ಸಿನಿಮಾಗಳು ಈ ಥರ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು, ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು, ಈ ಥರದ ಒಂದು ಕಾರಣಗಳಿಂದ ನಿಮ್ಮ ಸಿನಿಮಾಗಳು ಕೈ ತಪ್ಪಿದೆ? ಸೋ ಆ್ಯಂಡ್ ಸೋ ಪರ್ಸನ್ ಕೇಳ್ತಿದ್ದಾರೆ ಅಂತ ಹೇಳಲ್ಲ, ಬಟ್ ಕೇಳುವಾಗ ಜನರಲ್ ಆಗಿ ಕೇಳ್ಬಿಡೋದು. ಅಡ್ಜಸ್ಟ್ಮೆಂಟ್ಸ್ ಏನಾದಿದ್ರೆ ಮಾಡ್ಕೊಳ್ತೀರಾ? ಐ ಥಿಂಕ್ ತುಂಬ ಸತಿ ಕನ್ನಡದಲ್ಲೂ ಆ ಥರ ಸಿನಿಮಾ ನನಗೆ ಅದಕ್ಕೆ ಆಗಿಲ್ಲ. ಯಾರ್ಯಾರನ್ನೋ ನಮಸ್ತೆ ನಮಸ್ಕಾರ ಮಾಡೋದನ್ನು ಬಕೆಟ್ ಇಟ್ಕೊಳ್ಳೋರೆಲ್ಲ ಹಾಕಿ ಸಿನಿಮಾ ಮಾಡಿ ನೋಡಿ ನೋಡಿ ಅಂದರೆ ಜನರಿಗೆ ಏನಕ್ಕೆ ನೋಡ್ತಾರೆ? ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಸ್ಪೆಷಲ್ ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಕನ್ನಡದಲ್ಲಿ ಲಂಕೆ, ಅದರ ಜೊತೆಗೆ ದಿ ವೆಕೆಂಟ್ ಹೌಸ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಪರಭಾಷಾ ಸಿನಿಮಾಗಳಲ್ಲಿ ಕೂಡ ಮಿಂಚಿ ಈಗ ತಮ್ಮದೇ ಆದಂತಹ ವಿಭಿನ್ನವಾದಂತಹ ಸಪರೇಟ್ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡು ಒಂದು ಕಡೆ ಸಿನಿಮಾ ರಂಗ, ಮತ್ತೊಂದು ಕಡೆ ಬಿಸ್ನೆಸ್, ಇನ್ನೂ ಏನೇನು ನಡೀತಾ ಇದೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅವ್ರು ಯಾರು ಅಂತಂದ್ರೆ ನಮ್ಮ ನಿಮ್ಮದ ಪ್ರೀತಿಯ ಮಂಗಳೂರಿನ ಚೆಲುವೆ ಎಸ್ತರ್ ನರೋನಾ ಅವರು. ನಾನು ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಆಲ್ರೆಡಿ ನೀವು ಹೇಳ್ದಂಗೆ ಹಂಗೆ ಈ ಕಡೆ ಸಿನಿಮಾ ನಡೀತಾ ಇದೆ, ಆ ಕಡೆ ಇದು ಫ್ರೀಮೋಸ್ ನಡೀತಾ ಇದೆ. ಸೊ ಓಕೆ, ಫುಲ್ಲಿ ಆಕ್ಯುಪೈಡ್ 24 ಅವರ್ಸಲ್ಲಿ 25 ಅವರ್ಸ್ ಬದುಕ್ತಾ ಇದ್ದೀನಿ ನಾನು. 24 ಅವರ್ಸಲ್ಲಿ 25 ಅವರ್ಸ್ ಹೆಂಗೆ ಮೇಡಮ್? ಇನ್ನೊಂದು 2 ಗಂಟೆ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಅನ್ನೋ ಥರ ನಡೀತಾ ಇದೆ. ಬಟ್ ಐ ಆಮ್ ಹ್ಯಾಪಿ, ಐ ಆಮ್ ಎಂಜಾಯಿಂಗ್. ಯಾಕಂದರೆ ಐಡಲ್ ಆಗಿ ಕೂರೋದು ಐ ಥಿಂಕ್ ಲಾಕ್ಡೌನಲ್ಲಿ ನಾನು ತುಂಬ ಹೇಳ್ಕೊಳ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ನಾನು ಇಷ್ಟೊಂದು ಫ್ರೀ ಆಗಿ 15 ದಿನಕ್ಕಿಂತ ಜಾಸ್ತಿ ಒಂದೇ ಜಾಗದಲ್ಲಿ ಕೂರ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋಣ, ಮಧ್ಯಾಹ್ನ ಏನು ತಿನ್ನೋಣ, ಸಂಜೆ ಏನು ಟಿಫಿನ್ ಮಾಡೋಣ ಅಂತ ಥಿಂಕ್ ಮಾಡಿಕೊಂಡು ಆವಾಗ ನಾನು ಅಂದ್ಕೊಂಡೆ, ಓಹೋ ಫ್ರೀ ಆಗಿರೋದು ಅಥವಾ ಮನೆಯಲ್ಲೇ ಇರೋದು ಅಥವಾ ಒಂದೇ ಊರಲ್ಲಿ ಇರೋದಂದ್ರೆ ಎಲ್ಲರ ಲೈಫ್ ಸ್ಟೈಲ್ ಹಿಂಗಿರುತ್ತೇನೋ ಅಂತ ಆ ಟೈಮಲ್ಲಿ ಅನುಭವಿಸಿದ್ದೆ ನಾನು. ಆವಾಗ ವೇಕೆಂಟ್ ಹೌಸ್ ಮಾಡಿದೆ, ಪೂರಕ ಹತ್ತಿರ. ಸೊ ಇವಾಗ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಮೆಂಟಲಿ ಆಕ್ಯುಪೈಡ್. ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ನೀವು ಹೇಳ್ದಂಗೆ ವಿಭಿನ್ನವಾಗಿ ಒಂದು ನಾವು ಏನು ಪಡ್ಕೊಳ್ತೀವಿ ಅಂತ ಮಾತ್ರ ಯೋಚಿಸದೆ, ನಮ್ಮಿಂದ ಬೇರೆಯವರಿಗೆ ಏನು ನಾವು ಆಫರ್ ಮಾಡ್ಬೋದು, ನಮ್ಮಿಂದ ಸೊಸೈಟಿಗಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಪೀಪಲ್ಗಾಗಲಿ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಎಷ್ಟು ನಾವು ಆಫರ್ ಮಾಡ್ಬೋದು ಅಂತ ಒಂದು ಆಲೋಚನೆಯಿಂದ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಮ್ಯಾಮ್. ಈಗ ಒಟ್ಟಲ್ಲಿ ಕನ್ನಡದ ನಟಿಮಣಿಯರಷ್ಟೇ ಅಲ್ಲ, ಯಾವುದೇ ನಟಿ ಆದರೂ ಕೂಡ ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತ ಅಲ್ಲ, ಬಿಸ್ನೆಸ್ಗೂ ಕೂಡ ಸೈ ಅನಿಸೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ ಎಲ್ಲನೂ ಕೂಡ? ಚೆನ್ನಾಗಿ ನಡೀತಾ ಇದೆ. ಬಟ್ ನನಗೆ ಚೆನ್ನಾಗಿ ನಡೆಯೋದು ನನ್ನ ಇದಲ್ಲ, ನನ್ನ ಗುರಿ ಅಲ್ಲ. ನಾನು ಹೇಳ್ದಂಗೆ ಉದ್ದೇಶನೇ ಇದೊಂದು ಸ್ಪೆಷಲ್ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋ ಒಂದು ಬಿಸ್ನೆಸ್ ಆಗಿರೋದ್ರಿಂದ ನಾನು ಬಿಸ್ನೆಸ್ ಅಂತಲೂ ಕರೆಯೋಕ್ಕೆ 2 ಸತಿ ಯೋಚಿಸ್ತೀನಿ. ಯಾಕಂದರೆ ಬಿಸ್ನೆಸ್ ಅಂದರೆ ವ್ಯಾಪಾರ.
ಸೊ ನಾನು ವ್ಯಾಪಾರ ಅಂತ ಸ್ಟಾರ್ಟ್ ಮಾಡಿರೋದಲ್ಲ ಇದು. ಹ್ಮ್. ಹಂಗೆ ಆಗಿದ್ದಿದ್ರೆ ನಾನು ಇನ್ನೊಂದು ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ಬೋದಿತ್ತು. ಆಲ್ರೆಡಿ ಸಕ್ಸಸ್ಫುಲ್ ಇರೋ ಬ್ರಾಂಚ್ ಜೊತೆಯಲ್ಲಿ ಸೇರ್ಕೊಂಡು ನನಗೊಂದು ಬ್ರಾಂಚ್ ಹಾಕೋಬೋದಿತ್ತು. ಬಟ್ ಹಣ ಒಂದೇ ಗಳಿಸೋದು ನನ್ನ ಉದ್ದೇಶ ಅಲ್ದಿರೋದ್ರಿಂದ ಇದೊಂದು ಪ್ರಯತ್ನ. ಸೊ ಪ್ರಿಮೋಸ್ ಅಂದ್ರೆ ಇದೊಂದು ಇನ್ನೊಂದು ಕೂಸು. ಹೇಗೆ ನನ್ನ ಪ್ರತಿ ಸಿನಿಮಾ ನಾನೊಂದು ನನ್ನ ಮನಸ್ಸಿನ ಕೂಸು ಅನ್ಕೊಳ್ತೀನಿ, ಅಥವಾ ಎಷ್ಟೊಂದು ಹಾರ್ಟ್ಫುಲ್ ಆಗಿ ನಾವು ತೆಲುಗಲ್ಲಿ ಹೇಳೋದಿದೆ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಂದ್ರೆ ಹ್ಮ್. ಇಷ್ಟಪಡಿ ಕಷ್ಟಪಡಿ ಅಂತಾರಲ್ಲ, ಆ ತರ. ಸೊ ಇಷ್ಟಪಟ್ಟು ಕಷ್ಟಪಟ್ಟು ಪ್ರತಿ ಸಿನಿಮಾ ಮಾಡ್ತೀವಿ. ಅದೇ ತರ ಈ ಫ್ರಿಮೋಸ್ ಕೂಡ ಅಷ್ಟೇ. ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ ಬಿಟ್ರೆ ಏನೋ ಒಂದು ನನಗೆ ವ್ಯಾಪಾರ, ಒಂದು ಬಿಸ್ನೆಸ್, ಹಣ ಬರ್ತಿರ್ಬೇಕು ಅನ್ನೋ ತರ ಅಲ್ಲ. ಹ್ಮ್. ಸೊ ನನ್ಗನ್ಸುತ್ತೆ ಆಸ್ ಅ ಸಲೂನ್ ನಾವು ಸಕ್ಸಸ್ಫುಲ್ ಆಗಿ ನಡೀತಾ ಇದ್ದೀವಿ. 2 ವರ್ಷ ಆಯ್ತು ಓಪನ್ ಆಗಿ. ಸೊ ಬಹಳಷ್ಟು ಹೆಣ್ಮಕ್ಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೆಲ್ಪ್ ಮಾಡಿದೀವಿ. ಸೊ ತುಂಬಾ ನೀವು ನಮ್ಮ ಸಲೂನದ್ದು ರಿವ್ಯೂಸ್ ಓದಿದ್ರು, ಅದು ಸುಮ್ಮನೆ ಓಕೆ ಇಟ್ ವಾಸ್ ಸಲೂನ್, ಐ ಹ್ಯಾಡ್ ಅ ಗುಡ್ ಹೇರ್ ಕಟ್ ಆ ಥರ ಅಲ್ಲ. ತುಂಬಾ ನಿಜವಾಗ್ಲೂ ಕನ್ಸರ್ನ್ಸ್ ಇದ್ದವರು, ಅವರ ಸೆಲ್ಫ್ ಇಮೇಜ್ ಬಗ್ಗೆ ಕನ್ಸರ್ನ್ಸ್ ಇದ್ದವರು, ಅವರ ಹೇರ್ ಬಗ್ಗೆ, ಅವರ ಸ್ಕಿನ್ ಬಗ್ಗೆ, ಬೇರೆಯವ್ರ ಜೊತೆ ಒಂದು ಯುನಿಸೆಕ್ಸ್ ಸಲೂನ್ಗೆ ಹೋಗಿ ಇನ್ನೊಬ್ರು ತುಂಬಾ ಸತಿ ಏನಾಗುತ್ತೆ, ಟೆಕ್ನಿಷಿಯನ್ಸ್ ಮೇಲಿರ್ತಾರೆ, ಹೇರ್ ಕಟ್ ಮಾಡೋರಾಗ್ಲಿ, ನಮ್ಮ ಸ್ಟಾಫ್ ಮೇಲಿರುವಾಗ ತುಂಬಾ ಸತಿ ನನಗೆ ಏಜ್ ಅಲ್ಲಿ ಸ್ವಲ್ಪ ಸೀನಿಯರ್ ಇರೋರು ಹೇಳೋದಿದೆ, ನಮ್ಗೆ ನಮ್ಮ ನಿಜವಾದ ಕನ್ಸರ್ನ್ಸ್ ಹೇಳ್ಕೊಳಕ್ಕೆ ಸಂಕೋಚ ಆಗುತ್ತೆ. ಪಕ್ಕದವ್ರು ಕೇಳಿಸ್ಕೊಳ್ತಾರೇನೋ, ಅವ್ರು ಕೇಳಿಸ್ಕೊಳ್ತಾರೇನೋ, ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ವೇನೋ ಅನ್ನೋ ಒಂದು ಭಯದಲ್ಲಿ ಇರೋ ಒಂದು ಈ ಫೀಲ್ಡ್ ಇದು, ಬ್ಯೂಟಿ ಕಾನ್ಶಿಯಸ್ ಇರೋ ಫೀಲ್ಡ್ ಇದು. ಅಂಥದ್ರಲ್ಲಿ ಅವರ ನಿಜವಾದ ಕನ್ಸರ್ನ್ಸ್, ನಿಜವಾದ ಭಯಗಳು ನಮ್ಮ ಹತ್ರ ಶೇರ್ ಮಾಡ್ಕೊಂಡು ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗೋ ಥರ ಆಗಿದೆ ಈ ಬ್ರ್ಯಾಂಡ್. ಅದು ನಂಗೆ ಬಹಳ ಸಂತೋಷದ ವಿಷಯ. ಸೊ ಇವಾಗ ಆ ಒಂದು ಅನುಭವ ತಕೊಂಡು ಇವಾಗ ಅಕಾಡೆಮಿಯನ್ನು ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ತಿದ್ದೀನಿ. ಹ್ಮ್. ಅಕಾಡೆಮಿಯಲ್ಲೂ ಯಾವ ಥರ ನಿಜವಾಗ್ಲೂ ಕಲ್ತು ಕೆಲಸ ಸೇರಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಫ್ಯಾಮಿಲಿಗೆ ಸಪೋರ್ಟ್ ಆಗಬೇಕು, ಅಥವಾ ನಾನೊಂದು ಇಂಡಿಪೆಂಡೆಂಟ್ ಪರ್ಸನ್ ಆಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಯೋಚಿಸುವಂಥ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗೋ ಒಂದು ಅಕಾಡೆಮಿ ಪ್ರೊವೈಡ್ ಮಾಡ್ಬೇಕನ್ನೋ ಉದ್ದೇಶದಿಂದ ಈಗ ಅಕಾಡೆಮಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲೋ ಒಂದ್ ಕಡೆ ಈಗ ನೀವು ಆಕ್ಟಿಂಗ್ ಮೂಲಕ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ಟಂತವ್ರು. ಅಕಾಡೆಮಿ ಶುರು ಮಾಡಿದ್ಮೇಲೆ ಯಾಕೆ ಆಕ್ಟಿಂಗ್ ದೂರ ಆಗ್ತಿದ್ದೀರಾ ಅಂತ? ಇಲ್ಲ, ದೂರ ಆಗ್ತಿಲ್ಲ. ದೂರ ಬಿಲ್ಕುಲ್ ಆಗ್ತಿಲ್ಲ. ಆಗಕ್ಕೆ ಸಾಧ್ಯನೂ ಇಲ್ಲ. ನಾನು ಯಾವತ್ತೂ ಹೇಳ್ತೀನಿ, ನಾನು 70 ವರ್ಷದ ಮುದುಕಿ ಆದ್ ಹೋದ್ರೂನು ನಾನು ಸಿನಿಮಾದಲ್ಲಿ ಇರ್ತೀನಿ. ನೋಡ್ಲಿಕ್ಕೆ ಇಷ್ಟ ಆಗದವ್ರು ಹೇಳ್ಬೋದು ಅಷ್ಟೇ ಬಿಟ್ರೆ, ಬಟ್ ದೇವರ ದಯೆಯಿಂದ ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಲಿ, ಡೈರೆಕ್ಟರ್ಸ್ ಆಗಿರ್ಲಿ, ಮೀಡಿಯಾ ಮಿತ್ರರಾಗಿರ್ಲಿ, ಆ್ಯಂಡ್ ಆಡಿಯನ್ಸ್ ಕೂಡ ಯಾವತ್ತೂ ನನ್ನ ಕೈ ಬಿಟ್ಟಿದ್ದಿಲ್ಲ. ನಾನು ಇಂಡಸ್ಟ್ರಿಗೆ ಬರುವಾಗ 18 ವರ್ಷದ ಚಿಕ್ಕ ಹುಡುಗಿಯಾಗಿ ಬಂದಿದ್ದೆ. ಹ್ಮ್. ಸೊ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ನಂಗೆ ಗೊತ್ತಿರಲಿಲ್ಲ. ಬಟ್ ಆ ಟೈಮಲ್ಲೇ ನನ್ನನ್ನು ಆಕ್ಸೆಪ್ಟ್ ಮಾಡಿ, ನನ್ನನ್ನು ಗ್ರೂಮ್ ಮಾಡಿ, ನಾನು ಹೆಂಗಿದ್ರು ನನ್ನನ್ನು ಸಪೋರ್ಟ್ ಮಾಡ್ಕೊಂಡು, ಪ್ರೀತಿಸ್ಕೊಂಡು ಕರ್ಕೊಂಡು ಬಂದಿದ್ರಿಂದ ಈಗ ಮೋರ್ ದೆನ್ ಈಗ ಆಲ್ಮೋಸ್ಟ್ 15 ಇಯರ್ಸ್ ಆಗಿದ್ರು ಇನ್ನೂ ಸಿನಿಮಾಗಳು ಮಾಡ್ತಿದ್ದೀನಿ. ಹ್ಮ್. ಲೀಡ್ ನಾಯಕಿ ನಟಿಯಾಗೇ ಮಾಡ್ತಾ ಇದ್ದೀನಿ. ಇನ್ನೂ ಹೊಸ ಹೊಸ ಸಿನಿಮಾಗಳು ಬರ್ತಾ ಇವೆ, ಸ್ಕ್ರಿಪ್ಟ್ಸ್ ಬರ್ತಾ ಇವೆ, ಆ್ಯಂಡ್ ಜನರು ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂದಮೇಲೆ ಖಂಡಿತ ನಾನು ಸಿನಿಮಾ ಬಿಡೋಂಗಿಲ್ಲ, ಸಿನಿಮಾನು ನನ್ನನ್ನು ಬಿಡಲ್ಲ ಅಂತ ನಾನು ನಂಬ್ತೀನಿ. ಸೊ ಇದು ನಾನು ಹೇಳ್ದಂಗೆ ನನಗೆ ಒಂದು ಡೈವರ್ಷನ್ ಥರ ಅಲ್ಲ ಇದು. ಹೆಂಗೆ ನಾನು ಸಿಂಗರ್ ಆಗಿದ್ದೆ, ಸಿಂಗರಿಂದ ಡಾನ್ಸರ್ ಆದೆ, ಡಾನ್ಸಿಂಗಿಂದ ನಾನು ಸಿನಿಮಾಗಳಿಗೆ ಬಂದೆ, ಹಾಗೆ ಇಲ್ಲಿ ನನ್ನೊಂದು ಟ್ರಾನ್ಸಿಷನ್ ಆಗಿ ಇನ್ನೊಂದು ಗರಿ ನನ್ನ ಕ್ಯಾಪಿಗೆ ಬಂದು ಸೇರಿದೆ ಅಂದ್ಕೊಳ್ತೀನಿ ಅಷ್ಟೇ ಬಿಟ್ಟರೆ, ನಾನು ಬಿಸ್ನೆಸ್ಸಿಗೆ ಬಂದಿದ್ದರಿಂದ ಅಥವಾ ಒಂದು ಸೆಲಾನ್ ಸೆಟಪ್ ಮಾಡಿದ್ರಿಂದ ನಾನು ಸಿನಿಮಾದಿಂದ ದೂರ ಆಗ್ತೀನಿ ಅಂತ ಖಂಡಿತನೂ ಇಲ್ಲ. ಎಸ್ ಮ್ಯಾಮ್. ಎಸ್ತರ್ ನರೋನಾ ಅವರು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ಥರ ಚೂಸ್ ಮಾಡ್ತಾರೆ ಅಂತ? ನಾನು ಹೇಳ್ದಂಗೆ ಸ್ಟಾರ್ಟ್ ಮಾಡಿದಾಗ ಪಾತ್ರಗಳು ನನ್ನನ್ನು ಚೂಸ್ ಮಾಡ್ತಾ ಇತ್ತು. ಹ್ಮ್. ನನಗೆ ಆ ಥರ ನಾನು ಈ ಥರನೇ ಮಾಡಬೇಕು, ಆ ಥರನೇ ಮಾಡಬೇಕಂತ ನನ್ನ ತಲೆಯಲ್ಲಿ ಇರಲಿಲ್ಲ. ಹೀರೋಯಿನ್ನೇ ಆಗ್ತೀನಿ ಅಂತ ನಂಬಿಕೆನೂ ಇರಲಿಲ್ಲ. ಬಟ್ ಹೀರೋಯಿನ್ ಸ್ಥಾಯಿಗೆ ಬಂದಾಗ ಒಂದು ಪವರ್, ಹೇಳ್ತಾರೆ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಸೊ ಪಾಪ್ಯುಲಾರಿಟಿ ಬಂತು, ಎಸ್ಪೆಷಲಿ ತೆಲುಗು ಇಂಡಸ್ಟ್ರಿಲಿ ತುಂಬ ಪಾಪ್ಯುಲಾರಿಟಿ ಬಂತು, ಆ ಪವರ್ ಬಂತು, ತುಂಬ ಸಿನಿಮಾಗಳು ಬಂತು. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳೋ ಒಂದು ಅವಕಾಶ ನಂಗೆ ಸಿಕ್ತು. ಹ್ಮ್. 2-3 ಸಿನಿಮಾ ಒಂದೇ ಥರಗಳದ್ದು ಮಾಡಿದೆ. ಒಂದು ಸೋ ಕಾಲ್ಡ್ ಹೀರೋಯಿನ್ ಆಗಿ ಹೀರೋ ಪಕ್ಕದಲ್ಲಿ ನಿಂತ್ಕೊಂಡು ಅದ್ರಲ್ಲಿ ಹೆಸರು ಬಂತು. ಬಟ್ ಆಮೇಲೆ ಅಂದ್ಕೊಂಡೆ, ಇದೇ ಮಾಡಿ ಏನು ಸಿಗ್ತಾ ಇದೆ ನನಗೆ, ನಾನು ನಟಿಯಾಗಿ ಬೆಳೀತಾ ಇಲ್ಲ, ಹೊಸ ಪಾತ್ರಗಳೇನು ಮಾಡ್ತಾ ಇಲ್ಲ, ಜನರಿಗೂ ನನ್ನಿಂದ ಏನು ಹೊಸದಾಗಿ ನೋಡ್ಲಿಕ್ಕೆ ಕಾಣ್ತಾ ಇದೆ, ಎಲ್ಲ 10ರಲ್ಲಿ 11 10 ಹೀರೋಯಿನ್ಗಳು ಮಾಡ್ತಿರೋದೇ ನಾನು ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಇಷ್ಟು ಜರ್ನಿ, ಈಗ ಬೇರೆಯವ್ರ ಜರ್ನಿ ನನಗೆ ಸಂಬಂಧ ಇಲ್ಲ, ಬಟ್ ನನ್ನ ಜರ್ನಿ ನೋಡಿದ್ರೆ ನಾನೊಂದು ಟ್ರೈನ್ಡ್ ಕ್ಲಾಸಿಕಲ್ ಸಿಂಗರ್, ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್, ಇವೆಲ್ಲ ಮಾಡ್ಕೊಂಡು ನಾನು ಇವರೆಲ್ಲ ಮಾಡೋದನ್ನೇ ಮಾಡ್ತಿರೋದಾದ್ರೆ ನಾನು ಮನೆಯಲ್ಲೇ ಕೂತ್ಕೋಬೋದಿತ್ತು, ಅದೇ ಡ್ಯಾನ್ಸ್ ಅದೇ ಸಿಂಗಿಂಗ್ ಮಾಡ್ಕೋಬೋದಿತ್ತು. ಈ ಒಂದು ಸ್ಕ್ರೀನ್ ಮೇಲೆ ಬರೋ ಅವಕಾಶ ಸಿಕ್ಕಿದಾಗ ಅಲ್ಲಿಂದ ನಾನು ಒಂದು ಸಮಾಜಕ್ಕಾಗ್ಲಿ ಅಥವಾ ಒಂದು ಬೇರೆಯವ್ರ ಹತ್ರ ನನ್ನ ಒಂದು ವ್ಯಕ್ತಿತ್ವದ ಬಗ್ಗೆ ಜನರ ಹತ್ರ ಮಾತಾಡೋಕ್ಕೆ ನನಗೊಂದು ಚಾನ್ಸ್ ಅಲ್ವಾ ಅದು. ನಾನು ಕಲಿತಿರುವಾಗ ನಾನು ಪೊಲಿಟಿಕಲ್ ಸೈನ್ಸ್ ತಗೊಂಡಿದ್ದೀನಿ. ಸೊ MA ಇನ್ ಪೊಲಿಟಿಕಲ್ ಸೈನ್ಸ್ ನಾನು. ಆ್ಯಂಡ್ ನಾನು ಆವಾಗಲೂ ನನ್ನ ಉದ್ದೇಶ ಸಿನಿಮಾಗಳು ಬರೋ ಉದ್ದೇಶ ಇಲ್ಲದಿರೋ ಟೈಮಲ್ಲೂ ನಾನು ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಥವಾ ಒಂದು ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡಬೇಕು, ಆ ಥರದ ಉದ್ದೇಶ ಇಟ್ಕೊಂಡು ನಾನು ಈ ಕೋರ್ಸ್ ಅಂತ ತಗೊಂಡಿದ್ದೆ. ಓಕೆ, ನನ್ನ ವಿಧಿ, ನನ್ನ ಡೆಸ್ಟಿನಿ ಹ್ಯಾಡ್ ಅದರ್ ಪ್ಲಾನ್ಸ್ ಫಾರ್ ಮಿ. ಈ ಫೀಲ್ಡಿಗೆ ಬಂದೆ. ಈ ಫೀಲ್ಡಿಗೆ ಬಂದ ಮೇಲೂ ಇಲ್ಲಿಂದೂ ನಾನು ಸಮಾಜಕ್ಕೆ ಹೆಲ್ಪ್ ಆಗುವಂಥ ತುಂಬ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡ್ಕೋಬಹುದು. ಹ್ಮ್.
ಸೊ ಆ ಉದ್ದೇಶ ನಾನು ಇಲ್ಲಿ ಅಪ್ಲೈ ಮಾಡಕ್ ಶುರು ಮಾಡಿದೆ. ಓಕೆ, ನನ್ನ ಪಾತ್ರದಿಂದ ಸಿನಿಮಾಗೆ ಏನ್ ಬೆನಿಫಿಟ್ ಆಗ್ತಾ ಇದೆ, ಈ ಸಿನಿಮಾ ಬಂದಿದ್ರಿಂದ ಇಂಡಸ್ಟ್ರಿಗೆ ಅಥವಾ ಜನರಿಗೆ ಅಥವಾ ಇದು ಸಮಾಜಕ್ಕೆ ಏನ್ ಡಿಫ್ರೆನ್ಸ್ ಬರ್ತಾ ಇದೆ, ಈ ಸಿನಿಮಾ ಮಾತಾಡುತ್ತಾ ಅಥವಾ ಸುಮ್ಮನೆ ಎಂಟರ್ಟೈನ್ ಮಾಡುತ್ತಾ. ಸೊ ನಾನು ಆ ಆಯ್ಕೆ ಮಾಡಕ್ ಶುರು ಮಾಡಿದೆ. ಸೊ ಇವಾಗ ನಾನು ಮಾಡ್ತಿರೋ ಸಿನಿಮಾಗಳು ಆ ಥರ ದೇವರ ಕೃಪೆಯಿಂದ ನನಗೆ ಒಳ್ಳೆ ಟೀಮ್ಸ್ ಸಿಕ್ಕಿತ್ತು, ಅದೇ ಥರ ಆಡಿಯನ್ಸ್ ಸಿಕ್ತು, ತೆಲುಗಲ್ಲಿ ಇನ್ನೂ ಜಾಸ್ತಿ ಸಿಕ್ತು. ಸೊ ಒಳ್ಳೆ ಸ್ಕ್ರಿಪ್ಟ್ಸ್ ಆಯ್ಕೆ ಮಾಡಕ್ ಶುರು ಮಾಡಿದೆ. ಅಲ್ಲಿ ನನಗೆ ನಾನೇ ಹೀರೋಯಿನ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನನ್ನ ಪಾತ್ರದಿಂದ ಆ ಸಿನಿಮಾಗೆ ಒಂದು ಹೀರೋ ಸಿಗ್ಬೇಕು, ಆ ಸಿನಿಮಾಗೆ ಒಂದು ಅರ್ಥ ಸಿಗ್ಬೇಕು. ಸೊ ಆ ಥರದ ಪಾತ್ರ. ಕೆಲವು ಸಿನಿಮಾಗಳಲ್ಲಿ ನಾನೇ ಹೀರೋಯಿನ್ ಸೆಂಟ್ರಿಕೆ ಸಿನಿಮಾ ಇರುತ್ತೆ. ಕೆಲವು ಸತಿ ಯಾರೋ ದೊಡ್ಡ ಹೀರೋ ಇರ್ತಾರೆ, ಬಟ್ ನನ್ನ ಪಾತ್ರದಿಂದ ಆ ಸಿನಿಮಾಗೆ ಒಂದು ಸ್ಪೈನ್ ಕಾರ್ಡ್ ಅಥವಾ ಒಂದು ಸ್ಪೈನಲ್ ಹ್ಮ್. ಸ್ಟ್ರೆಂತ್ ಸಿಗುತ್ತೆ. ಕೆಲವು ಸತಿ ಎಲ್ಲರೂ ನ್ಯೂ ಕಮರ್ಸ್ ಇರ್ತಾರೆ, ನನ್ನ ಪಾತ್ರದಿಂದ ಆ ಸಿನಿಮಾ ಮುಂದೆ ಹೋಗ್ತಾ ಇರುತ್ತೆ. ಆ ಥರ ಬೇರೆ ಬೇರೆ ಆಯ್ಕೆ. ಕೆಲವು ಸತಿ ಇನ್ವೆಸ್ಟಿಗೇಷನ್ ಆಫೀಸರ್, ಕೆಲವು ಸತಿ ಲಾಯರ್, ಕೆಲವು ಸತಿ ಒಂದು ಊರಿಗೆ ಲ್ಯಾಂಡ್ ಲಾರ್ಡ್, ಆ ಥರದ ಪಾತ್ರಗಳು ಪ್ಲೇ ಮಾಡ್ತಾ ಹೋದೆ. ಜನರಿಗೂ ತುಂಬಾ ಎಂಟರ್ಟೈನ್ ಆಗ್ತಾ ಇದೆ, ನನಗೂ ಖುಷಿ ಆಗ್ತಾ ಇದೆ. ಸೊ ಆ ಥರ ಗ್ರೋ ಆಗ್ತಾ ಇದ್ದೀನಿ. ಎಸ್, ನೀವು ಹೇಳಿದಾಗ್ಲೇನೆ ತೆಲುಗು ಅಲ್ಲಿ ಎಷ್ಟು ಫೇಮ್ ಇದೆ ಅನ್ನುವಂಥದ್ದು ಈಗಾಗಲೇ ಹ್ಮ್. ಗೊತ್ತಿದೆ. ಸೊ ಇಂಥ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅನ್ನೋಂತಹ ಕೊರತೆ ಏನಾದ್ರು ಇದೆಯಾ ಅಂತ ನಿಮ್ಗೆ? ಆ ಥರ ಪ್ರತಿ ಒಳ್ಳೆ ನಟನ ನೋಡುವಾಗ ಆಸೆ ಆಗುತ್ತೆ. ಯಾಕಂದ್ರೆ ನಾವು ಈಗ ಕತೆ ಬರುವಾಗ್ಲೂ ನಾನು ಫಸ್ಟ್ ಕತೆ ಕೇಳೋದು, ಆಮೇಲೆ ನನ್ನ ರೋಲ್ ಕೇಳೋದು. ನೆಕ್ಸ್ಟ್ ನನ್ಗೆ ಏನಂದ್ರೆ ನನ್ನ ಆಪೋಸಿಟ್ ಈಗ ನೀವು ಒಂದು ಊರಿನೊಡೆಯನ್ ಹೆಂಡತಿ ಅಂತೆಲ್ಲ ಹೇಳ್ತಾರೆ ಕತೆ. ಹ್ಮ್. ನೆಕ್ಸ್ಟ್ ನನಗೆ ನಾನು ಅದನ್ನ ಅವ್ರ ಕತೆ ಹೇಳ್ತಾ ಹೇಳ್ತಾ ನಾನು ಊಹಿಸ್ಕೊಳ್ತೀನಿ. ಓಕೆ, ನಾನು ಹಿಂಗ್ ಮಾಡ್ಬೇಕು, ಈ ಸೀನ್ ಹಿಂಗ್ ಮಾಡ್ಬೋದು ಯೋಚಿಸ್ತೀನಿ. ಬಟ್ ನಾನ್ ಮಾತ್ರ ಯೋಚಿಸಿ ಅದು ಟೂ ಪ್ಲೇಯರ್ ಗೇಮ್ ಇದು. ಸೊ ನನ್ನ ಆಪೋಸಿಟ್ನವರು ಅಷ್ಟೇ ಚೆನ್ನಾಗಿ ನನಗೆ ಸರ್ವಿಸ್ ಕೊಟ್ಟರೆ ನನಗೆ ಅವ್ರಿಗೂ ರಿಟರ್ನ್ ಕೊಡಕ್ಕಾಗತ್ತೆ. ಸೊ ನನಗೆ ಈ ಪಾತ್ರ ನಾನು ಪ್ಲೇ ಮಾಡ್ಬೇಕಾದ್ರೆ ಆಪೋಸಿಟ್ ಯಾರು ಪ್ಲೇ ಮಾಡ್ತಿದ್ದಾರೆ ಅಂತ ಒಂದು ಕುತೂಹಲ. ಹ್ಮ್. ನ್ಯೂ ಕಮರ್ಸ್ ಜೊತೆನೂ ಮಾಡ್ತೀನಿ, ಅಂಡರ್ ಎಸ್ಟಿಮೇಟ್ ಯಾರನ್ನೂ ಮಾಡೋಕ್ಕಾಗಲ್ಲ. ಬಟ್ ಯಾವತ್ತಿರುತ್ತೆ ಒಂದು ಸ್ಟ್ರಾಂಗ್ ಪ್ಲೇಯರ್ ಆಪೋಸಿಟ್ ಇದ್ರೆ ಅವ್ರ ಜೊತೆ ನಮಗೂ ಒಂದು ಗ್ರೋತ್ ಸಿಗುತ್ತೆ. ಸೊ ಹಂಗ್ ನೋಡುವಾಗ ನನಗೆ ವಿಜಯ್ ಸೇತುಪತಿ ಸರ್ ಅನ್ನು ನೋಡುವಾಗ ತುಂಬಾ ಸತಿ ಅನ್ಸುತ್ತೆ, ಅಯ್ಯೋ ಇಡೀ ಕರಿಯರ್ ಅಲ್ಲಿ ಒಂದ್ಸತಿ ವಿಜಯ್ ಸೇತುಪತಿ ಜೊತೆ ಮಾಡ್ಬೇಕು. ಅಥವಾ ಫಹದ್ ಫಾಜಿಲ್ ಅನ್ನು ನೋಡುವಾಗ ಅನ್ಸುತ್ತೆ, ಫಹದ್ ಫಾಜಿಲ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು. ಹಂಗೆ ಕೆಲವು ಸತಿ ಕೆಲವು ಪರ್ಫಾರ್ಮೆನ್ಸಸ್ ನೋಡುವಾಗ, ಈಗ ರಾಮ್ ಚರಣ್ ಅವ್ರದ್ದು ರಂಗಸ್ಥಳಂ ನೋಡುವಾಗ, ಹ್ಮ್. ಅಥವಾ ನಮ್ಮ ಅಲ್ಲು ಅರ್ಜುನ್ ಅವರದ್ದು ಈಗ ಪುಷ್ಪ. ನಮ್ಮ ಪುಷ್ಪ ನೋಡುವಾಗ, ಕೆಲವು ಪರ್ಫಾರ್ಮೆನ್ಸಸ್ ಅವ್ರದ್ದು ನೋಡುವಾಗ ಅನ್ಸುತ್ತೆ, ಅಯ್ಯೋ ಈ ಸಿನಿಮಾದಲ್ಲಿ ಇವರು ಆ ಬೇರೆ ಯಾವ್ದು ಕ್ಯಾರೆಕ್ಟರ್ ನೋಡುವಾಗ ಪ್ಲೇ ಮಾಡ್ಬೇಕು ಅನ್ಸಲ್ಲ. ಬಟ್ ಇವರು ಈ ತರ ಪರ್ಫಾರ್ಮ್ ಮಾಡೋ ಒಂದು ಸಿನಿಮಾದಲ್ಲಿ ನಮಗೂ ಒಂದು ಆಪೋಸಿಟ್ ಅಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಇವ್ರ ಜೊತೆ ಮಾಡಕ್ ಚೆನ್ನಾಗಿರುತ್ತೆ ಅಂತ ಆ ತರ ಆಂಬಿಷನ್ಸ್ ಹುಟ್ಟುತ್ತೆ. ಎಸ್, ಮಾತಾಡ್ತಾ ಮಾತಾಡ್ತಾ ಟಾಲಿವುಡ್ ನ ಮೆಗಾಸ್ಟಾರ್ ಫ್ಯಾಮಿಲಿ ಸಂಬಂಧಪಟ್ಟಂತೆ ಇಬ್ಬರ ಒಂದು ಹೆಸರನ್ನ ಹೇಳಿದ್ರಿ. ಹಾ. ಒಂದು ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ Yes. ತೇಜ ಅಂಡ್ ಹಾಗೇನೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್. Yes. ರಂಗಸ್ಥಳಂ ಅಲ್ಲಿ ರಾಮ್ ಚರಣ್ ತೇಜ ಅವರ ಪಕ್ಕದಲ್ಲಿ ಏನಾದ್ರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ರು? ಇವಾಗ ನೀವು ನೋಡಿದ್ರ ಹಾ. ಸಮಂತ ಅವ್ರು ಮಾಡಿರುವಂತಹ yes, yes. ಅಥವಾ ಅನಸೂಯ ಅವ್ರು ಮಾಡಿರುವಂತಹ ರಂಗಮ್ಮತ್ತ ಕ್ಯಾರೆಕ್ಟರ್? ಅಂದ್ರೆ ನೋಡುವಾಗ ತುಂಬಾ ಜನ ಅನಸೂಯ ಅವರ ಕ್ಯಾರೆಕ್ಟರ್ಗೆ ನಾನು ರಿಲೇಟ್ ಹೇಳಿದ್ದಿದೆ. ಬಟ್ ನಾನು ಆ ತರ ಅಂತ ಥಿಂಕ್ ಮಾಡಲ್ಲ. ಇವಾಗ ಆ ಕ್ಯಾರೆಕ್ಟರ್ ನಮ್ ಕಣ್ಣಿಗೆ ಕಾಣಿಸುತ್ತೆ, ಅದಕ್ಕೆ ಅದೇ ಕ್ಯಾರೆಕ್ಟರ್ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಸಮಂತ ಅವರ ಕ್ಯಾರೆಕ್ಟರ್ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಸ್ ಅನ್ ಆರ್ಟಿಸ್ಟ್ ಐ ಡೋಂಟ್ ಫೀಲ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಶಿ ಡಿಡ್, ಬಟ್ ಐ ಡೋಂಟ್ ವಾಂಟ್ ಟು ಪ್ಲೇ ದ್ಯಾಟ್ ರೋಲ್. ಸೊ ಮೇ ಬಿ ಆ ಊರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇರ್ಬೋದಿತ್ತು, ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ಬೋದಿತ್ತು. ಸೊ ದಟ್ ಕ್ಯಾರೆಕ್ಟರ್ ಕುಡ್ ಹ್ಯಾವ್ ಬೀನ್ ಅ ಕಾಂಬಿನೇಷನ್. ಅಂದ್ರೆ ರಂಗಮತ್ತ ಇಸ್ ಆಲ್ಸೋ ಅವರದೊಂದು ಟ್ರ್ಯಾಕ್ ಇದೆ. ಹ್ಮ್. So ಅದೇ ಟ್ರ್ಯಾಕ್ ಅಲ್ದಿರಾನು ನನ್ನ ಕ್ಯಾರೆಕ್ಟರ್ ಅಲ್ಲಿ ನನಗೆ ತುಂಬಾ ಆಸಕ್ತಿ ಇರೋ ಫೀಲ್ಡ್, ನಾನು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡದಿರುವಂತಂದ್ರೆ ಕಾಮಿಡಿ. ಹ್ಮ್. ನಾನು ಕಾಮಿಡಿ ಮಾಡಿಲ್ಲ, ನಾನು ತುಂಬಾ ಮಾಸ್ ಮಾಡಿಲ್ಲ. ಸೊ ಮಾಸ್ ಅಂಡ್ ಕಾಮಿಕಲ್ ಇರೋ ಒಂದು ಕ್ಯಾರೆಕ್ಟರ್ ಇರ್ಬೋದಿತ್ತು. ಆ ತರ ನನ್ನ ಒಳಗಡೆ ಇರೋ ಡೈರೆಕ್ಷನ್ ಆಚೆ ಬರುತ್ತೆ. ಸೊ ಆಸ್ ಅ ಡೈರೆಕ್ಟರ್ ಆಲ್ಸೋ ಐ ಫೀಲ್ ಯಾಕೆ ಇಷ್ಟೇ ಈ ತರದೊಂದು ಪಾತ್ರ ಇದ್ರು ಒಂದು ಊರಲ್ಲಿ ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಇರ್ಬೋದಿತ್ತು, ಅದನ್ನ ನಾನು ಪ್ಲೇ ಮಾಡ್ಬೋದಿತ್ತು. ನನಗೆ ಯಾವತ್ತು ಇನ್ನೊಬ್ರದ್ದು ಕಿತ್ತು ನಾನು ತಗೊಳ್ಬೇಕು, ಇನ್ನೊಂದು ಯಾರ ಸಿನಿಮಾ ನೋಡಿದ್ರು ಅಯ್ಯೋ ಈ ಸಿನಿಮಾ ನಾನ್ ಮಾಡ್ಬೇಕಿತ್ತು ಅಂತ ಯಾವತ್ತೂ ಅನ್ಸಲ್ಲ. ಮಾಡ್ಲಿ, ಎಲ್ಲರೂ ಮಾಡ್ಬೇಕು. ಬಟ್ ನನಗೆ ಅನ್ನೋ ಸ್ಪೇಸ್ ನಾನೇ ಕ್ರಿಯೇಟ್ ಮಾಡ್ಕೋಬೇಕು ವಿತ್ ಮೈ ಓನ್ ಕ್ಯಾಲಿಬರ್. ಈಗ ನಾನು ಸೆಲಾನ್ ಅದೇ ಯೂಸ್ ಮಾಡ್ತಿರೋದು. ಎಲ್ಲರೂ ಇರಬೇಕು, ನಾವು ಎಲ್ಲರನ್ನು ದಾಟಿ ಹೋಗ್ಬೇಕು ಅನ್ನೋದಲ್ಲ. ಬಟ್ ನಮ್ದು ಅಂತ ಒಂದು ಸ್ಪೇಸ್ ಇದೆ, ನನಗೂ ಒಂದೇನೋ ಆಫರ್ ಮಾಡ್ಲಿಕ್ಕೆ ನನ್ನ ಹತ್ರನೂ ಇದೆ. ಆ ಕೆಪಾಸಿಟಿಯನ್ನ ಶೋ ಮಾಡಕ್ ನನ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಷ್ಟೇ. ಅಲ್ಲ, ಈಗ ನಾನಂದ್ರೆ ಯಾರ ಪಾತ್ರಗಳನ್ನ ಕಿತ್ಕೋಬೇಕು ಅಂತ ಅನ್ಸಿಲ್ಲ ಅಂತ ಹೇಳಿದ್ರು. ಓಕೆ, Yes. ಅದನ್ನ ಅಗ್ರಿ ಮಾಡ್ತೇನೆ. ಬಿಕಾಸ್ ಯಾಕಂತಂದ್ರೆ ಅವರವರು ಆ ಪಾತ್ರಕ್ಕೆ ಸೂಟಬಲ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಸ್ ಪರ್ ಡೈರೆಕ್ಟರ್ ಒಂದು ಥಿಂಕಿಂಗ್ ಏನಿರುತ್ತೋ ಹಾ. ಅದ್ರ ಪ್ರಕಾರ ತಗೊಂತಾರೆ. ಬಟ್ ನಿಮಗೆ ಈಗ ರಶ್ಮಿಕಾ ಮಂದಣ್ಣ ಅವ್ರು ಮಾಡಿರುವಂತದ್ದು ಅದು ಮಾಸ್ ಎಲಿಮೆಂಟ್ಸ್ ಎಲ್ಲ ಇದೆಯಲ್ಲ, ಹೌದು. ನಿಮ್ಗೆ ಗೊತ್ತಿದೆ. ಪುಷ್ಪ ಹಾಗೇನೆ ಪುಷ್ಪ 2 ಅಲ್ಲಿ ಮಾಡಿರುವಂತದ್ದು. ಆ ಕ್ಯಾರೆಕ್ಟರ್ ಕೊಟ್ಟಿದ್ರೆ ಹೆಂಗ್ ಅನಿಸ್ತಿತ್ತು ಅಂತ? ಚೆನ್ನಾಗಿರ್ತಿತ್ತು ಆಕ್ಚುಲಿ. ಇಟ್ಸ್ ಅ ಗುಡ್ ಕ್ಯಾರೆಕ್ಟರ್, ರಿಟರ್ನ್ ವೆರಿ ವೆಲ್. ಹ್ಮ್.
ಮೇ ಬಿ ಐ ವುಡ್ ಹ್ಯಾವ್ ಪ್ಲೇಡ್. ನಾನು ಆ ಥರ ರೋಲ್ ಯಾವತ್ತೂ ಪ್ಲೇ ಮಾಡಿಲ್ಲ. ಹ್ಮ್. ಬಟ್ ಅಗೇನ್ ಅದರ್ ಫ್ಯಾಕ್ಟರ್ಸ್ ಥಿಂಕ್ ಮಾಡುವಾಗ ಆ ರೋಲಲ್ಲಿ ನಾನು ಫಿಟ್ ಆಗ್ತಿರ್ಲಿಲ್ಲೇನೋ. ಹ್ಮ್. ಇವಾಗ ಏನಂತಾರೆ ಇನ್ ಎವ್ರಿ ವೇ ನನ್ನ ಸಿನಿಮಾ ಜರ್ನಿಯಲ್ಲಾಗಿರ್ಲಿ, ನನ್ನ ಏಜ್ ಬೇಸಿಸಲ್ಲಾಗಿರ್ಲಿ, ನನ್ನ ಪರ್ಸನಾಲಿಟಿ ಬೇಸಿಸಲ್ಲಾಗಿರ್ಲಿ, ಆ ಸೂಟ್ ಅಲ್ಲಿ ಅಲ್ಲು ಅರ್ಜುನ್ ಸರ್‌ಗೆ ಆಪೋಸಿಟ್ ಆ ಸ್ಪೇಸಲ್ಲಿ ನಾನು ಫಿಟ್ ಆಗ್ತಿರ್ಲಿಲ್ಲ ಅಂತ ನಂಗೆ. ನಾನು ಆ ರೋಲ್ ಪ್ಲೇ ಮಾಡ್ತಿದ್ದೆ, ಬಟ್ ನಾಟ್ ಆಪೋಸಿಟ್ ಅಲ್ಲು ಅರ್ಜುನ್ ಸರ್ ಆಂಡ್ ನಾಟ್ ಇನ್ ಆ ಪರಿಸ್ಥಿತಿಯಲ್ಲಿ, ಆ ಸಿಚುವೇಷನಲ್ಲಿ ನಾನಲ್ಲಿ ಸೆಟ್ ಆಗ್ತಿರ್ಲಿಲ್ಲ ಅಂತ ನನಗೆ. ಯಾಕೆ ಆ ಥರ ಅನಿಸ್ತಿತ್ತು? ಐ ಫೀಲ್ ಸೊ. ಅಂದ್ರೆ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತಲ್ವಾ? ಅಂದ್ರೆ ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಥಿಂಗ್ಸ್. ಇಟ್ ಕ್ಯಾನ್ ಬಿ ದ ವೇ ಐ ಕ್ಯಾರಿ ಮೈ ಸೆಲ್ಫ್. ಐ ವುಡ್ ಹ್ಯಾವ್ ಪ್ಲೇಡ್ ಇಟ್, ಬಟ್ ನನ್ನ ಓನ್ ನನ್ನ ಓನ್ ವರ್ಷನ್ ಅಲ್ಲಿ ಇರ್ತಿತ್ತು. ಹ್ಮ್. ಸೊ ಆ ವರ್ಷನ್ ಅಲ್ಲಿ ಅವರ ಆಪೋಸಿಟ್ ಅದು ಸೆಟ್ ಆಗ್ತಿರ್ಲಿಲ್ವೇನೋ ಅಂತ ಹ್ಮ್. ನನ್ನ ಅನಿಸಿಕೆ. ಎಷ್ಟೋ ಸತಿ ನನ್ಗೂ ತುಂಬಾ ಸತಿ ಸ್ಕ್ರಿಪ್ಟ್ಸ್ ಬರುತ್ತೆ. ಹ್ಮ್. ಆ ಸ್ಕ್ರಿಪ್ಟ್ಸ್ ಕೇಳಿದಾಗ ನನಗೆ ಈ ಥರನೇ ಅನಿಸ್ತಿರುತ್ತೆ. ನಿಮ್ಗೆ నిజవాగ్లు హంగ అనిపిస్తా ఏం అనుకోని డైరెక్టర్ ಹೇಳಿದ್ರು. ಡೈರೆಕ್ಟರ್ ತುಂಬಾ ಕೇಳ್ತೀನಿ ನಾನು. మీకు అనిపిస్తుందా? మీకు నిజంగా ఇలా అనిపిస్తుందా? ಇಲ್ಲ ನಾ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ. ಏನೋ ಅವ್ರು ನಂಬ್ತಿದಾರಲ್ಲ ಅಂತ ಮಾಡಿದ್ದು ಇದೆ ನಾನ್ ಸಿನಿಮಾ. ಹ್ಮ್. ಆಮೇಲೆ ನಾನ್ ಮಾಡ್ತಾ ಒಂದೆರಡು ಶಾಟ್ ಮಾಡಿ ನಾನ್ ಮಾನಿಟರ್ ನೋಡಿ ಎಷ್ಟ್ ಸಖತ್ತಾಗಿ ಬರ್ತಾ ಇದೆ. ಸೊ ಅವರ ವಿಷನ್ ಬೆಟರ್ ಇರುತ್ತೆ ನನ್ನ ವಿಷನ್‌ಗಿಂತ ತುಂಬಾ ಸತಿ. ನಾನು ನನ್ನನ್ನ ಅಷ್ಟೊಂದು ನನ್ನ ಕ್ಯಾಲಿಬರ್ ಅನ್ನ ಅಷ್ಟು ಮಾಡಿರಲ್ಲ, ಗೇಜ್ ಮಾಡಿರಲ್ಲ. ಬಟ್ ಅವ್ರು ಅದನ್ನ ಆ ಥರ ಗೇಜ್ ಮಾಡಿರ್ತಾರೆ. ಇವ್ರು ಮಾಡ್ತಾರೆ ಅಂತ. ಸೊ ಆ ಥರ ಸರ್ಪ್ರೈಸು ನಂಗೆ ಸಿಕ್ಕಿದ್ದಿದೆ. ಸೊ ಆ ಥರ ಮಾಡಿದ್ದಿದ್ರೆ ಮೇ ಬಿ ಆಗ್ಬಹುದು. ಬಟ್ ನನ್ನ ಪರ್ಸನಲ್ ಅನಿಸಿಕೆ ಅಂತಂದು ಏನಂದ್ರೆ, ಮೇ ಬಿ ನಾನು ಆ ಪರಿಸ್ಥಿತಿ ಇದರಲ್ಲಿ ಮೇ ಬಿ ಸೆಟ್ ಆಗ್ತಿರ್ಲಿಲ್ವೇನೋ ಅಂತ ನಂಗನ್ಸುತ್ತೆ. ಎಸ್ ಮ್ಯಾಮ್. ಈಗ ಎಲ್ಲೋ ಒಂದ್ ಕಡೆ ಲಂಕೆ ಆಗಿರ್ಬೋದು, ದಿ ವೇಕೆಂಟ್ ಹೌಸ್ ಆಗಿರ್ಬೋದು, ನಿಮ್ಮನ್ನ ಕನ್ನಡ ಜನತೆಗೆ ಪರಿಚಯಿಸಿದಂತಹ ಸಿನಿಮಾ. ಹೌದು. ಬಿಕಾಸ್ ಯಾಕಂತಂದ್ರೆ ನೀವು ಹೇಳಿದಾಗಲೇ 18 ವರ್ಷದ ಹುಡುಗಿಯಾಗಿ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಕೂಡ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಕೋವಿಡ್ ಟೈಮ್ನಿಂದನೂ ಕೂಡ ಎಸ್. ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಹೌದು. ಇತ್ತೀಚೆಗಂತೂ ಕೇಳಲೇಬೇಡ. ಏನೇ ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ನಾವು ಇಮ್ಮಿಡಿಯೇಟ್ಲಿ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೌದು. ಸೊ ಎಲ್ಲೋ ಒಂದ್ ಕಡೆ ಸೊ ಈ 2 ಸಿನಿಮಾಗಳ ನಂತರ ಸ್ಯಾಂಡಲ್ವುಡ್ ಇಂದ ಎಸ್ತರ್ ನರೋನಾ ಅವರು ಕಾಣೆಯಾದ್ರ ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರ ಯಾಕೆ ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾಗಳು ಮಾಡ್ತಿಲ್ಲ ಅಂತ? ಅದು ಯಾವತ್ತೂ ಕೇಳಿದ್ದಿದೆ. ನಾನು ಯಾಕಂದ್ರೆ ಫಸ್ಟ್ ಡೆಬ್ಯೂ ಮಾಡಿದ್ದು ಕೂಡ ಹಿಂದಿಯಲ್ಲಿ, ಹ್ಮ್. ಅಲ್ಲಿಂದ ತೆಲುಗಲ್ಲಿ. ಅದು ಕಾನ್ಶಿಯಸ್ ಡಿಸಿಷನ್ ಅಲ್ಲ, ಹಂಗ್ ಆಯ್ತು. ಹಂಗಾಗಿ ನಂಗೆ ಫಸ್ಟ್ ಕನ್ನಡ ಸಿನಿಮಾ ಬರುವಾಗ್ಲೂ ನೀವು ಕನ್ನಡದವರಾ? ಇದೇ ನಮ್ ಕನ್ನಡದವರ ಪ್ರಾಬ್ಲಮ್. ನಾ ಕನ್ನಡದಲ್ಲಿ ಕೆಲಸ ಮಾಡಲ್ಲ. ಹಂಗೇನಿಲ್ಲ, ನಂಗೆ ಬಂದ್ರೆ ನಾನು ಇವಾಗ್ಲೂ ನಾನು ಮಾಡ್ತಾನೂ ಇದೀನಿ 2 ಸಿನಿಮಾ. ಬಂದ ಸಿನಿಮಾಗೆ ನಾನು ನೋ ಅನ್ನಲ್ಲ. ಕನ್ನಡ ಅಲ್ವಾ ಅಂದಿದ್ದಕ್ಕೆ ನೋ ಅನ್ನಲ್ಲ. ಯಾವತ್ತೂ ಕೇಳ್ತೀನಿ, ಸಂತೋಷ ಪಡ್ತೀನಿ. ಇನ್ಫ್ಯಾಕ್ಟ್ ಇವಾಗಂತೂ ನಾನು ಬೆಂಗಳೂರಲ್ಲಿ ಇದ್ದಿದ್ರಿಂದ ನಾನು ಇನ್ನೂ ಖುಷಿ, ಇನ್ನೂ ಕನ್ವೀನಿಯಂಟ್ ನನಗೆ. ಹ್ಮ್. ಐ ಆಮ್ ವೆರಿ ಹ್ಯಾಪಿ ಟು ಡೂ ಕನ್ನಡ ಫಿಲ್ಮ್ಸ್. ಬಟ್ ನನ್ನ ಇದು ಲ್ಯಾಂಗ್ವೇಜ್ ಪ್ರಯಾರಿಟಿ ಅಲ್ಲ. ನಾನೀಗ ತೆಲುಗು ಹೋಗುವಾಗಲೂ ನಂಗೆ ತೆಲುಗು ಭಾಷೆ ಇದೆ ಅಂತಲೂ ಗೊತ್ತಿಲ್ಲದಿರೋ ಟೈಮಲ್ಲಿ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗಿರೋದು. ಯಾಕಂದ್ರೆ ನಾನು ಗಲ್ಫಲ್ಲಿ ಹುಟ್ಟಿ ಬೆಳೆದಿದ್ದೆ, ಆಮೇಲೆ ಬಾಂಬೆಯಲ್ಲಿದ್ದೆ. ತೆಲುಗು ನನ್ನ ಫ್ರೆಂಡ್ ಸರ್ಕಲಲ್ಲೂ ಯಾರಿರ್ಲಿಲ್ಲ. ನಮಗೆ ಆವಾಗ ಕನ್ನಡ ಒಂದು ಬಿಟ್ರೆ, ಯಾಕಂದ್ರೆ ನಮ್ಮ ತಾಯಿಯವರು ಮಂಗಳೂರು ಆಗಿದ್ರಿಂದ ಕನ್ನಡ ಪರಿಚಯ ಇತ್ತು. ಬಿಟ್ರೆ ಮಲಯಾಳಂ ಒಂದು ಗೊತ್ತಾಗ್ತಿತ್ತು. ಹ್ಮ್. ತಮಿಳ್ ತೆಲುಗಲ್ಲಿ ಡಿಫ್ರೆನ್ಸಸ್ ಏನಂತ ಕೇಳಿದ್ರು ನನ್ಗೆ ಹೇಳುವಷ್ಟು ನಾಲೆಜ್ ನಂಗೆ ಇರಲಿಲ್ಲ. ಹ್ಮ್. ಅಷ್ಟು ನಾನು ಏನು ಅನ್ಅವೇರ್ ಇದ್ದೆ, ಹ್ಮ್. ಇಗ್ನೋರೆಂಟ್ ಇದ್ದೆ. ಸೊ ಆ ಟೈಮಲ್ಲಿ ತೆಲುಗು ಹೋಗಿರೋದು ಕೂಡ ಏನಕ್ಕಂದ್ರೆ, ತೆಲುಗುಯಿಂದ ಬಂದಿರೋ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಆಗಿದ್ರು. ಡೈರೆಕ್ಟರ್ ತೇಜ ಆಗಿದ್ರು. ಹ್ಮ್. ಸೊ ನಾನು ಬಾಂಬೆಯಲ್ಲಿ ನನ್ನ ಗುರುಗಳು ಸರೋಜ್ ಖಾನ್ ಅವ್ರ ಹತ್ರ ಕೇಳಿದಾಗ, ಅವರು ಒಳ್ಳೆ ಡೈರೆಕ್ಟರ್, ಅವ್ರ ಜೊತೆ ಕೆಲಸ ಮಾಡಿದ್ರೆ ನಿಂಗೆ ಅನುಭವ ಬರುತ್ತೆ, ಆ ಥರ ಅಡ್ವೈಸ್ ತಗೊಂಡಿರೋದಕ್ಕೆ ಹೋಗಿದ್ದಷ್ಟೇ ಬಿಟ್ರೆ ನನಗೇನು ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವತ್ತಿಗೂ ನನ್ನ ಕನ್ನಡ ಭಾಷೆ ಅನ್ನೋ ಒಂದು ಪ್ರೀತಿ ನಂಗೆ ಹಾರ್ಟಲ್ಲಿ ಯಾವತ್ತೂ ಇದೆ. ಬಟ್ ನೆಕ್ಸ್ಟ್ ನಾನು ನೋಡೋದು ಕತೆ, ನನಗೆ ಇರೋ ಪಾತ್ರ. ಸೊ ನನಗೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಥವಾ ನನ್ನನ್ನು ಗ್ರೋ ಮಾಡೋ ಪಾತ್ರ ಸಿಕ್ಕಿದ್ರೆ ನಾನು ಅಷ್ಟು ಹ್ಯಾಪಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಇವಾಗ ನಾನು ಕಾಣೆ ಅಂತೂ ಆಗಿಲ್ಲ. ಈ ವೇಕೆಂಟ್ ಹೌಸ್ ಶೂಟಿಂಗ್ ಅಲ್ಲ, ಪ್ರಮೋಷನ್ಸ್ ಟೈಮಲ್ಲೇ ನಾನು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ. ನಮ್ಮ ಓಂ ಪ್ರಕಾಶ್ ಸರ್ ಇದ್ದು ಫೀನಿಕ್ಸ್ ಮಾಡ್ತಾ ಇದ್ದೆ. ಹ್ಮ್. ಅದು ಇವಾಗ ಐ ಥಿಂಕ್ ಸದ್ಯಕ್ಕೆ ರಿಲೀಸ್ ಆಗೋದ್ರಲ್ಲಿ ಇದೆ ಅಂತ ನನ್ನ ನಂಬಿಕೆ. ಸೊ ಡೆಫಿನೆಟ್ಲಿ ನಾನು ಮಾಡಿರೋ ಪಾತ್ರಗಳು ತುಂಬ ನನಗೆ ಇಷ್ಟಪಟ್ಟು, ನಂಗೆ ಖುಷಿಯಾಗಿರೋ ಪಾತ್ರ, ಖುಷಿಯಾಗಿರೋ ಟೀಮ್ಸ್ ಜೊತೆನೆ ಮಾಡಿರೋದ್ರಿಂದ ಇನ್ನೂ ತುಂಬ ಖುಷಿ. ಮಾಡಿರೋ 4-5 ಸಿನಿಮಾಗಳಲ್ಲೇ ನನಗೆ ಮನಸ್ಸು ಏನಂತಾರೆ, ಒಂದು ಹ್ಯಾಪಿನೆಸ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫಸ್ಟ್ ಸಿನಿಮಾದಿಂದ ಇಟ್ಕೊಂಡು ಜನರಿಗೆ ಅದನ್ನ ಬಗ್ಗೆ ಆವಾಗ ನನಗೂ ನನ್ನ ನೇಚರು ಇಷ್ಟೊಂದು ಔಟ್ ಸ್ಪೋಕನ್ ಇರಲಿಲ್ಲ. ನನಗೂ ನನ್ನ ಸೆಲ್ಫ್ ಡೌಟ್ಸ್ ಇತ್ತು. ನಾನು ಹೇಳಿದ್ನಲ್ಲ, ಹೀರೋಯಿನ್ ಆಗ್ತೀನೋ ಇಲ್ವೋ, ಯಾಕೆ ಹೀರೋಯಿನ್ ಮಾಡ್ತಿದ್ದೀನಿ, ಇದೆಲ್ಲ ಅದು ಸ್ಪಷ್ಟತೆ ಇರಲಿಲ್ಲ. ನಾನು ಈ ಇಂಡಸ್ಟ್ರಿಯಲ್ಲೇ ಉಳಿತೀನಿ, ನಾನು ಮಾಡ್ತೀನಿ ಅನ್ನೋ ಹಠ ಅದೆಲ್ಲ ಏನಿರಲಿಲ್ಲ. ಬರ್ತಿತ್ತು ಸಿನಿಮಾ, ಮಾಡ್ತಿದ್ದೆ ಅಷ್ಟೇ. ಬಟ್ ಪೋಸ್ಟ್ ಕೋವಿಡ್ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆನೆ, ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಪೋಸ್ಟ್ ಕೋವಿಡ್ ನಂಗೆ ಬಂದಿರೋ ಒಂದು ಎಕ್ಸ್ಪೋಜರ್, ಅದು ಲಂಕೆ ಕೂಡ ಹಾಗೆ ಬಂದಿರೋ ಸಿನಿಮಾ. ಆ ಡೈರೆಕ್ಟರ್ ನಾನು ಕೆಲಸ ಮಾಡಲೇಬೇಕಂತ ಹೇಳಿದ್ದಕ್ಕೆ, ಆ ರೋಲ್ ಮಾಡಬೇಕಾ ಮಾಡಬಾರ್ದಾ, ಮತ್ತೆ ಸಂಚಾರಿ ವಿಜಯ್ ಆಪೋಸಿಟ್ ಅಂತ ಹೇಳಿರೋದಕ್ಕೆ, ಹಾಗೆಲ್ಲ ಕೇಳ್ಕೊಂಡು ಓಕೆ ಸರಿ ಚೆನ್ನಾಗಿರುತ್ತೆ ಸಿನಿಮಾ ಅಂತ ಮಾಡಿರೋ ಸಿನಿಮಾ ನನಗೆ ತುಂಬಾ ರೆಕಗ್ನಿಷನ್, ಇಂಡಸ್ಟ್ರಿ ಒಳಗಡೆನೂ ಒಳ್ಳೆ ರೆಕಗ್ನಿಷನ್ ತಂದು ಕೊಡ್ತು. ಸೊ ಅದೊಂದು ಖುಷಿ ಇದೆ. ಸೊ ಅದೇ ರೀತಿ ಇವಾಗಲೂ ನಾನು ಕನ್ನಡದಲ್ಲಿ ಬಂದಿರೋ ಸಿನಿಮಾಗಳನ್ನ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಅಭಿಮಾನದಿಂದ ಒಪ್ಕೊಳ್ತೀನಿ, ಮಾಡ್ಲಿಕ್ಕೂ ಮಾಡ್ತೀನಿ. ಎಸ್, ಕನ್ನಡದಲ್ಲಿ ಒಂದು ಟಾಕ್ ಇದೆ. ಹ್ಮ್. ಎಸ್ತರ್ ನರೋನಾ ಅವರು ತೆಲುಗುವಲ್ಲಿ ಜಾಸ್ತಿ ಬ್ಯುಸಿ ಆಗಿರೋದ್ರಿಂದ ಬೆಂಗಳೂರನ್ನ ಬಿಟ್ಬಿಟ್ಟು ತೆಲುಗುನಲ್ಲೇ ಸೆಟ್ಲ್ ಆದ್ರ ಅಂದ್ರೆ ಹೈದರಾಬಾದಲ್ಲೇ ಸೆಟ್ಲ್ ಆದ್ರ. ಇಲ್ಲ.
ನಾನು ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ ಇವಾಗ ಬೆಂಗಳೂರಲ್ಲೇ ಸೆಟಲ್ ಅಂತ ಹೇಳ್ಬೋದು. ಹೈದರಾಬಾದಲ್ಲಿ ಯಾವತ್ತೂ ನಾನು ಮನೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾನು ಒಬ್ಳೆ ಮಗಳು. ಹ್ಮ್. ನನ್ನ ಪೇರೆಂಟ್ಸ್ ನನ್ನ ಅಪ್ಪ ಎಲ್ಲ ರಿಟೈರ್ ಆದ್ಮೇಲೆಲ್ಲ ಮಂಗಳೂರಲ್ಲೇ ಇರಕ್ಕೆ ಇಷ್ಟಪಡ್ತಿದ್ರು. ಸೊ ನಾನು ಹೈದರಾಬಾದ್ ಶೂಟಿಂಗ್ ಅಲ್ಲದೆ ಹೋದ್ರೆ ಮಂಗಳೂರಲ್ಲಿ ಅಥವಾ ಗೋವಾದಲ್ಲಿ ಮನೆ ಇದೆ. ಗೋವಾದಲ್ಲಿ ಮ್ಯೂಸಿಕಲ್ ಶೋಸ್ ಮಾಡ್ತಾ ಇರ್ತೀನಿ. ಸೊ ಗೋವಾ, ಮ್ಯಾಂಗ್ಳೂರ್, ಹೈದರಾಬಾದ್. ಬಟ್ ಹೈದರಾಬಾದಲ್ಲಿ ಮನೆ ಇಲ್ಲ. ಯಾವತ್ತು ಹೋಟೆಲ್ ಸ್ಟೇನೇ ಅಲ್ಲೇ ಮಾಡಿರೋದು. ಹ್ಮ್. ಯಾಕಂದ್ರೆ ಶೂಟಿಂಗ್ ಇದ್ರೂ ಹೋಟೆಲ್ ಹೈದರಾಬಾದ್ ಸಿಟಿಯಲ್ಲೇ ಅಂತಿರಲ್ಲ. ವಿಲೇಜಸ್ ಅಲ್ಲಿ ಎಲ್ಲಿ ಆ ರೋಲ್ ಎಲ್ಲಿ ಆ ಕಥೆ ಬರ್ದಿದಾರೋ ಅಲ್ಲೇ ಕಡಪದಲ್ಲೋ, ಅನಂತಪುರಮಲ್ಲೋ, ವಿಶಾಖಪಟ್ಟಣಮಲ್ಲೋ ಆ ತರ ಇರುತ್ತೆ. ಹ್ಮ್. ಸೊ ಅಲ್ಲಿ ಮನೆ ಮಾಡ್ಬೇಕಾಗಿರೋ ಅವಶ್ಯಕತೆ ಯಾವತ್ತೂ ಬಂದಿಲ್ಲ. ಬಟ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರುವಾಗ ನಾನು ಬ್ಯಾಂಗ್ಳೂರನ್ನೇ ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ಒಂದು ನಮ್ಮ ಮನೆಗೆ ಹತ್ರ. ಈಗ ಮಂಗಳೂರಿಂದ ನಾವು ಮಂಗಳೂರು ಹೋಗಿ ಬರೋಕ್ಕಾದ್ರೂ ಇದೊಂದು ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಅಂಡ್ ನನಗೂ ಇಲ್ಲಿ ಕಂಫರ್ಟ್ ಇದೆ. ಹ್ಮ್. ಯಾಕೋ ನಾನು ಹೇಳಿದಂಗೆ ಆಲ್ರೆಡಿ ಯಾವತ್ತೂ ನನಗೆ ಕರ್ನಾಟಕ ಫೀಲ್ಸ್ ಲೈಕ್ ಹೋಮ್ ಟು ಮೀ. ಹ್ಮ್. ಸೊ ಡೆಫಿನೆಟ್ಲಿ ಇಟ್ ವಾಸ್ ಮೈ ಫಸ್ಟ್ ಚಾಯ್ಸ್. ನನಗೆ ಇನ್ಫ್ಯಾಕ್ಟ್ ಇವಾಗ ಹೈದರಾಬಾದ್ನವ್ರು ಹೇಳ್ತಾರೆ, ಬಿಸ್ನೆಸ್ ఎందుకు ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಹೈದರಾಬಾದಲ್ಲಿ ನಿಮಗೆ ಪಬ್ಲಿಸಿಟಿ ಕೂಡ ಮಾಡಬೇಕಾಗಿಲ್ಲ. ಇವತ್ತಿಗೂ ಫ್ರಿಮೋಸ್ ಹೈದರಾಬಾದ್ ಅಲ್ಲಿ ಜಾಸ್ತಿ ಫೇಮಸ್. ಹ್ಮ್. ನಾನು ಹೋದ ತಕ್ಷಣ ಹೇಗಿದೆ ಬಿಸ್ನೆಸ್ ಹೇಗಿದೆ, ಹ್ಮ್. ಅಲ್ಲಿಂದ ಕಾಲ್ಸ್ ಬರೋದಿದೆ, ಅಲ್ಲಿಂದ ಇದು ಕ್ಲೈಂಟ್ಸ್ ಬರೋದಿದೆ. ಹ್ಮ್. 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 ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಮ್ಮಿ ಪಾಪ್ಯುಲಾರಿಟಿ, ನನ್ನ ಸಲುವಾಗಿ ಅಂತ ಹೇಳ್ಕೊಳ್ಳಕ್ಕೆ ಕಮ್ಮಿ ಪಾಪ್ಯುಲಾರಿಟಿ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಕನ್ನಡದಲ್ಲಿ ನಾನು ಮಾಡಿರೋ ಸಿನಿಮಾಗಳು ಕಮ್ಮಿ ಪರಿಚಯ ಇದ್ರೂ ಕಂಪೇರ್ ಮಾಡಿದ್ರೆ ತೆಲುಗಲ್ಲಿದ್ದಷ್ಟು ಪರಿಚಯ ಕನ್ನಡದಲ್ಲಿ ನನಗಿಲ್ಲ. ಹ್ಮ್. ಸೊ ನಾನು ಅಷ್ಟಿದ್ರೂ ನಾನು ಬ್ಯಾಂಗ್ಳೂರನ್ನೇ ನನ್ನ ಬೇಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಉಳ್ಕೊಳ್ತಾ ಇದ್ದೀನಿ. ಹ್ಮ್. ಸೊ ಡೆಫಿನೆಟ್ಲಿ ಆ ತರ ಅಂತ ಹೇಳೋಂಗೆ ಇಲ್ಲ. ನಾನು ಹೈದರಾಬಾದ್ ಪಾಪ್ಯುಲಾರಿಟಿ ಅಲ್ಲಿ ಜಾಸ್ತಿ ಬಂತು ನಿಜ. ಬಟ್ ನಾನು ಕನ್ನಡ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ನಾನು ಬಿಟ್ಟಿಲ್ಲ. ಎಸ್ ಮ್ಯಾಮ್, ತೆಲುಗುನಲ್ಲಿ ಪಾಪ್ಯುಲಾರಿಟಿ ಜಾಸ್ತಿ ಇದೆ, ನಿಮಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ, ಅದು ಒಪ್ಕೊಳ್ಳೋಣ. ಸೊ ತೆಲುಗು ಅಲ್ಲಿ ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗಿರುವಂತಹ ಎಸ್ತರ್ ಅವರು ಕನ್ನಡದಲ್ಲಿ ಸ್ಮಾಲ್ ಸ್ಕ್ರೀನ್ ಅಥವಾ ಬಿಗ್ ಸ್ಕ್ರೀನ್ಗೆ ಯಾಕೆ ಜಾಸ್ತಿ ತಗೊಳ್ತಾ ಇಲ್ಲ? ಖಂಡಿತ ತಗೊಳ್ತದೆ. ನನಗೆ ಜನರು ಅಪ್ರೋಚ್ ಆಗಕ್ಕೆ ನೀವು ಹೇಳ್ದಂಗೆ ಆ ತರ ಥಿಂಕ್ ಮಾಡಿ. ಯಾಕಂದ್ರೆ ಈಗ ಓಂ ಪ್ರಕಾಶ್ ಸರ್ ಜೊತೆ ಸಿನಿಮಾ ಮಾಡುವಾಗ್ಲೂ ಅವರು ನಾನು ತೆಲುಗುನವರು ಅಂತ ಅಪ್ರೋಚ್ ಆಗಿದ್ದು. ಹ್ಮ್. ಹ್ಮ್. ನನ್ನ ಹತ್ರ ತೆಲುಗಲ್ಲಿ ಮಾತಾಡ್ತಾರೆ. ಹಲೋ ಮೇಡಮ್, ಸರ್ ನಂಗೆ ಕನ್ನಡ ಬರುತ್ತೆ. ಅಯ್ಯೋ ಅಯ್ಯೋ ನೀವು ಕನ್ನಡದ ಏನ್ ಸ್ವಾಮಿ ನಮ್ಗೆ ಗೊತ್ತೇ ಇಲ್ಲ. ಹ್ಮ್. ನಾನ್ ಸೆಟ್ಟಿಗೆ ಬಂದ್ಮೇಲೆ ನಮ್ ಕನ್ನಡದವ್ರೆ, ಹ್ಮ್. ನಮ್ ಕನ್ನಡದವ್ರೆ ಅಂತಿದ್ದಾರೆ. ಹೌದು ಸರ್, ನಿಮ್ಗೆ ಇಲ್ಲ, ನಾನ್ ನಿಮ್ಮ ಇಂಟರ್ವ್ಯೂಸ್ ತೆಲುಗಲ್ಲೇ ನೋಡಿದೆ. ನೀವು ತೆಲುಗು ಅಷ್ಟು ಸ್ವಚ್ಛವಾಗಿ ಮಾತಾಡ್ತೀರಾ. ಸಿನಿಮಾನು ನಿಮ್ದು ತೆಲುಗುನೇ ನಾನು ಜಾಸ್ತಿ ನೋಡಿರೋದು. ನಾನು ಏನಾದ್ರೂ ಆಗ್ಲಿ, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಮಾತಾಡ್ತಾರೆ. ಅವ್ರು ಇಂಟರ್ವ್ಯೂಸ್ ಅಲ್ಲಿ ಮಾತಾಡೋದೆಲ್ಲ ಅವ್ರಿಗೂ ನನ್ಗೂ ತುಂಬಾ ಅವ್ರಿಗೆ ಇಷ್ಟಪಡ್ತಾರೆ. ನೀವೂ ಹಂಗೆ ಮೇಡಮ್, ನೀವು ಮನ್ಸಲ್ಲಿ ಇದ್ದದೇ ಮಾತಾಡ್ತೀರಾ ನೀವು. ಹಂಗ್ ತುಂಬಾ ಇಷ್ಟಪಟ್ಟು ಏನಾದ್ರೂ ಇಲ್ಲಿ ತೆಲುಗಾದ್ರೂ ತೆಲುಗು ನಮ್ಮ ಸಿನಿಮಾದಲ್ಲಿ ಅವ್ರು ಇರ್ಬೇಕಂತ ಅಪ್ರೋಚ್ ಆಗಿದ್ದಂತೆ ಅವರು. ಹ್ಮ್. ನಾನು ಕನ್ನಡದವಳು ಅಂತ ಗೊತ್ತಾಗಿ ಅವ್ರಿಗೆ ಆದಿರೋ ಖುಷಿ, ಅರ್ಧಕ್ಕರ್ಧ ಇಂಡಸ್ಟ್ರಿ ನಿಮ್ಮನ್ನ ತೆಲುಗು ಅಂದ್ಕೊಂಡಿದ್ದಾರೆ. ನೀವು ಹೇಳ್ದಂಗೆ ತೆಲುಗುನವರೇ ಅಂತ ಅಂದ್ಕೊಂಡು ನನ್ನನ್ನು ಅಪ್ರೋಚ್ ಆಗ್ತಾ ಇಲ್ಲ. ಬಟ್ ನಾನು ನನ್ನ ಹತ್ರ ಇವರು ಕನ್ನಡದವ್ರು ಅಂತೆ ಅಂತ ಹೇಳಿದ್ರೆ ನಾನೇ ಫಸ್ಟ್ ಕನ್ನಡದಲ್ಲಿ ಮಾತಾಡ್ತೀನಿ. ಹ್ಮ್. ಸೊ ಐ ಥಿಂಕ್ ಆ ಒಂದು ಬ್ಲಾಕೇಜ್ ಇದ್ದಿದ್ರಿಂದ ಮೋಸ್ಟ್ ಪೀಪಲ್ ಏನ್ ಅನ್ಕೊಳ್ತಾರೆ, ನಾನು ಫೋನ್ ಮಾಡುವಾಗಲೂ ಹಲೋ ಮೇಡಮ್ ಇಲ್ಲಿ ಹೈದರಾಬಾದಾ ಅಂತಾರೆ. ಹ್ಮ್. ಇಲ್ಲ ಸರ್ ಬ್ಯಾಂಗ್ಳೂರ್ ಅಂದ್ರೆ, ಓ ಬ್ಯಾಂಗ್ಳೂರಲ್ಲಿ ಇದ್ದೀರಾ ನೀವು ಅಂತ. ಸೊ ಇನ್ನೂ ತುಂಬಾ ಜನರಿಗೆ ನಾನು ಬ್ಯಾಂಗ್ಳೂರಲ್ಲಿ ಇರೋ ವಿಷಯ ಅಥವಾ ನಾನು ಕನ್ನಡದವಳು ಅಂತ ವಿಷಯ, ಹ್ಮ್. ಆ ಥರ ತುಂಬಾ ಥಿಂಗ್ಸ್ ಗೊತ್ತಿಲ್ಲ. ತುಂಬಾ ಜನ, ನಾನೀಗ ಮಂಗಳೂರಿಂದ ಬ್ಯಾಂಗ್ಳೂರ್ ಬರೋ ರೂಟಲ್ಲೂ ಹಾಸನ್ ಕಡೆಯಲ್ಲಿ ಒಂದು ಕಾಫಿ ಡೇ ಇದೆ. ಅಲ್ಲಿ ಯಾವತ್ತೂ ಸ್ಟೇ ಮಾಡೋದಿದೆ. ನಾನು ಕಾಫಿ ಸ್ಟಾಪ್ ಮಾಡ್ತೀನಿ. ಅಲ್ಲಿನೂ ನಾನು ನಿಲ್ಕೊಂಡ ತಕ್ಷಣ ಫೋಟೋ ತೆಗ್ಸಕ್ ಬಂದ್ರು. ನಾನು ತೆಲುಗು ಆಕ್ಟರ್ಸ್ ಅಂತ ಫೋಟೋ ತೆಗಿಸಕ್ ಬಂದ್ರು. ತೆಗ್ಸಿದ್ಮೇಲೆಲ್ಲ ಮಾಡಿ, ಹೌದಾ ನಿಮ್ ಊರೆಲ್ಲಿ ಅಂದ ತಕ್ಷಣ ನನ್ ಬಾಯಿಂದ ಕನ್ನಡ ಕೇಳಿ ಆ ಮನುಷ್ಯನಿಗೆ ಆಗಿರೋ ಶಾಕ್, ಹ್ಮ್. ನಿಮ್ ಕನ್ನಡನೂ ಬರುತ್ತಾ ಅಂದ್ರು. ನಂಗೆ ಕನ್ನಡ ಬರುತ್ತೆ, ಕನ್ನಡನೂ ಅಲ್ಲ ಕನ್ನಡ ಬರುತ್ತೆ ಅಂತ. ಹೌದಾ, ನಿಮ್ಮನ್ನ ನಾನು ಯಾವತ್ತೂ ಕನ್ನಡ ಮಾತಾಡಿದ್ ಕೇಳಿಲ್ಲ, ನಾನು ನೋಡಿಲ್ಲ. ಸೊ ಆಡಿಯನ್ಸ್ ಆಗ್ಲಿ ಎಲ್ರೂ ಆಗ್ಲಿ ನಾನು ತೆಲುಗು ನಟಿ ಅಂತಲೇ ಪರಿಚಯ ಪಟ್ಟಿದ್ರಿಂದ ಇದೊಂದು ಬ್ಯಾರಿಯರ್ ಆಗಿದೆ. ಎಸ್ ಮ್ಯಾಮ್, ಈಗ ಕನ್ನಡದ ರಿಯಾಲಿಟಿ ಶೋಗಳಿಗೆ ಯಾಕೆ ಹೋಗ್ತಿಲ್ಲ ಅಂತ? ಖಂಡಿತ ನೀವು ಕರೆಕ್ಟ್. ಹೋಗ್ತಿಲ್ವಾ ಅಥವಾ ಅವಕಾಶಗಳು ಬರ್ತಿಲ್ವಾ ಅಂತ? ಅವಕಾಶಗಳಂದ್ರೆ ರೀಚ್ ಔಟ್ ಆಗಿಲ್ಲ. ಈಗ ನಿಮ್ಮಂಥವರಿಗೆ ಗೊತ್ತಿದ್ದವರು ನಂಗೆ ರೀಚ್ ಔಟ್ ಆಗ್ತಾರೆ. ಟಿವಿ ಶೋಸ್ಗೂ ಕೆಲವು ಚಾನಲ್ಸ್ನವರಿಗೆ ನಾನು ಆಲ್ರೆಡಿ ಪರಿಚಯ ಇದೆ. ಅವ್ರು ರೀಚ್ ಔಟ್ ಆಗ್ತಾರೆ, ನಾನು ಖಂಡಿತ ಹೋಗ್ತೀನಿ. ನೋ ಯಾರಿಗೂ ಅಂದಿಲ್ಲ. ಬಟ್ ಐ ಥಿಂಕ್ ಟೆಲಿವಿಷನ್ ಶೋಸ್ಗೆ ಇನ್ನೂ ಆ ಬ್ಯಾರಿಯರ್ ಬ್ರೇಕ್ ಆಗಿಲ್ಲ. ಪ್ರಾಬಬ್ಲಿ ಇನ್ನೊಂದು ನೀವು ಹೇಳ್ದಂಗೆ ಬ್ಯಾಕ್ ಟು ಬ್ಯಾಕ್ 2-3 ಸಿನಿಮಾಗಳು ಬಂದು ಅಥವಾ ಈ ತರ ನಾನು ಮಾತಾಡಿದ್ದು ಯಾರಾದ್ರೂ ಕೇಳಿದ್ರೆ ಆಮೇಲೆ ಮೇ ಬಿ ಅವರು ಇನ್ನೂ ಭಯ ಕಮ್ಮಿ ಆಗಿ ಅಥವಾ ಏನಂತಾರೆ ಆ ಬ್ಯಾರಿಯರ್ ಅನ್ನೋದು ಲಿಮಿಟೇಷನ್ಸ್ ಕಮ್ಮಿ ಆಗಿ, ಓ ಎಸ್ತರ್ ನಮ್ಮವರೇ ಮಾತಾಡೋಣ ಅನ್ನೋ ಫ್ರೀಡಮ್ ಬರ್ಬೋದು. ಎಸ್, ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಎಸ್ತರ್ ಅವರು 13 ಕಾಣಿಸ್ಕೋಬಹುದಾ ಅಂತ? ನನ್ಗೆ ಬಿಗ್ ಬಾಸ್ಗೆ ಹೋಗುವಷ್ಟು ಹ್ಮ್. ಅಷ್ಟು ಫ್ರೀ ಸ್ಪೇಸ್ ಇಲ್ಲ. ಯಾಕಂದ್ರೆ ನನ್ಗೆ ಆಲ್ರೆಡಿ ಜವಾಬ್ದಾರಿಗಳು ತುಂಬಾ ಇದೆ. ಹೇಳ್ದಂಗೆ ಬಿಸ್ನೆಸ್ ಇದೆ, ಶೂಟಿಂಗ್ಸ್ ಇದೆ, ನಾನು ಹ್ಮ್. ಒಪ್ಕೊಂಡಿರೋ ಸಿನಿಮಾಗಳಿದೆ. ಹ್ಮ್. ಐ ಥಿಂಕ್ ಬಿಗ್ ಬಾಸ್ ಇವಾಗಿರೋ ಫೇಸ್ ಅಲ್ಲಿ ಒಂದು ಟೈಮಲ್ಲಿ ಓಪನಿಂಗ್ ಟೈಮಲ್ಲಿ ಹಿಂದಿಯಲ್ಲಿರೋ ಟೈಮಲ್ಲೆಲ್ಲ ಅದರ ಪರ್ಸ್ಪೆಕ್ಟಿವ್ ಅಥವಾ ಅದರದೊಂದು ಬೇರೆ ಇತ್ತು, ಪಾಯಿಂಟ್ ಆಫ್ ವ್ಯೂ ಬೇರೆ ಇತ್ತು. ಬಟ್ ಇವಾಗಿರೋ ಬಿಗ್ ಬಾಸ್ ಅಲ್ಲಿ ನಂಗೆ ಅನ್ಸುತ್ತೆ
ಇಟ್ ಇಸ್ ಮೋರ್ ಫಾರ್ ನ್ಯೂ ಕಮರ್ಸ್ ಹ್ಮ್. ಅಥವಾ ಪರಿಚಯ ಇಲ್ಲದವರಿಗೆ ಪರಿಚಯ ಮಾಡ್ಕೊಳ್ಳೋ ಒಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಳ್ತೀನಿ. ಹ್ಮ್. ಅಂಡ್ ನಮ್ಗೆ ಬೇರೆ ರೂಟ್ ಆಲ್ರೆಡಿ ಇದೆ. ಈಗ ನನಗೆ ನಾನು ಹೇಳ್ದಂಗೆ ಇನ್ನೊಬ್ಬರ ಹೊಟ್ಟೆಪಾಡು ನನಗೆ ಕಿತ್ಕೊಳ್ಳೋ ಇಂಟ್ರೆಸ್ಟ್ ನಂಗಿಲ್ಲ. ನನಗೆ ದೇವ್ರದೇನು ಸಿನಿಮಾಗಳಿದೆ, ನನ್ನ ಪರಿಚಯ ಇದೆ. ನನಗೆ ಜನರು ಪರಿಚಯನೇ ಆಗ್ಬೇಕಂತಿದ್ರೆ ಹ್ಮ್. ನಾನು ನನ್ನ ಕೆಲಸದಲ್ಲಿ ಅದನ್ನ ಮಾಡ್ಕೋಬಹುದು. ನನ್ಗೆ ಆ ಅವಕಾಶ ಇದೆ. ಇದು ಯಾರಿಗೆ ಒಳ್ಳೇದಂದ್ರೆ ಆ ಅವಕಾಶ ಇಲ್ಲದವರಿಗೆ, ಅಥವಾ ಟಿಕ್ ಟಾಕರ್ಸ್ ಇದ್ದವರಿಗೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೇ ಇದ್ದವರಿಗೆ, ಆ ಚಿಕ್ಕ ಸ್ಕ್ರೀನ್ ಇಂದ ದೊಡ್ಡ ಸ್ಕ್ರೀನ್ ಬರಕ್ಕೆ, ಫ್ರಮ್ ಫೋನ್ ಸ್ಕ್ರೀನ್ ಟು ಟೆಲಿವಿಷನ್ ಸ್ಕ್ರೀನ್ ಬರಕ್ಕೊಂದು ಒಳ್ಳೆ ಅವಕಾಶ ಇಸ್ ಬಿಗ್ ಬಾಸ್. ನಾವು 70mm 35mm ಅಲ್ಲಿ ಬರೋರು ಈ ಸ್ಕ್ರೀನ್ ಅಲ್ಲಿ ಬಂದು ಪುನಃ ನಾನು ಇವಳು ಅಂತ ಹೇಳ್ಕೊಳ್ಳೋ ಅಷ್ಟು ಆ ಸ್ಲಾಟ್ ಅನ್ನು ತಕೊಂಡು ಯೂಸ್ ಮಾಡೋ ಅಷ್ಟು ಅವಶ್ಯಕತೆ ನಂಗನ್ಸಲ್ಲ. ಅಲ್ಲ, ಈಗ ಎಲ್ಲೋ ಒಂದ್ ಕಡೆ ಕನ್ನಡದಲ್ಲಿ ಫೇಮ್ ಅನ್ನೋದು ಕಡಿಮೆ ಇದೆ. ಯಾಕಂದ್ರೆ ಸಿನಿಮಾ Yes, ಅನ್ನೋದು yes. ಕಡಿಮೆ ಮಾಡಿದ್ರ, ಹೌದು. ತೆಲುಗು ಕಂಪೇರ್ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಕಡಿಮೆ ಇದೆ. ಎಸ್ ಅದನ್ನ ನೀವೇ ಬಾಯ್ಬಿಟ್ಟು ಹೇಳಿದ್ರೆ ಬಿಗ್ ಬಾಸ್ ಹೋದ್ಮೇಲೆ ಅದ್ರ ದುಪ್ಪಟ್ಟು ಆಗ್ಬಹುದಲ್ಲ. ಅದನ್ನ ಸಿನಿಮಾ ಕಷ್ಟ ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನೊಂದು 4 ಸಿನಿಮಾ ಜಾಸ್ತಿ ಮಾಡಿದ್ರೇನೆ ಅದು ಸಿಗುತ್ತಲ್ಲ. ಒಟ್ನಲ್ಲಿ ಬಿಗ್ ಬಾಸ್ ಅಂತೂ ಹೋಗಲ್ಲ. ನನಗೆ ಬಿಗ್ ಬಾಸ್ ಅಲ್ಲಿ ಏನಕ್ಕಂದ್ರೆ ನಾನು ನಟಿ, ನಾನು ಆರ್ಟಿಸ್ಟ್, ನಾನು ಶ್ರಮಜೀವಿ. ಹ್ಮ್. ನಾನು ಆ ಶ್ರಮ ಈ ತರ ಶ್ರಮ ಮಾಡ್ಕೊಂಡು ಮಾಡ್ಬೋದು. ವೇರ್ ಬಿಗ್ ಬಾಸ್ ಇಸ್ ಮೋರ್ ಪರ್ಸನಲ್ ಪ್ಲಾಟ್ಫಾರ್ಮ್. ಅದೊಂದು ನಾನು ಎಸ್ತರ್ ಅಂದ್ರೆ ಯಾರು, ಅದು ನಾನು ಈ ತರ ಇಂಟರ್ವ್ಯೂಸ್ ಅಲ್ಲೂ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನಾನು ಯಾರಂತ ಜನರಿಗೆ ಆ ಲೆವೆಲ್ ಅಲ್ಲಿ ಹೇಳ್ಕೊಡೋ ನೀಡ್ ನಂಗಿಲ್ಲ. ಹ್ಮ್. ಈಗ ನಿಜವಾಗ ನಾನು ಹೇಳ್ದಂಗೆ ಆಲ್ರೆಡಿ ಎಲ್ಲಾ ಜನರಿಗೆ ನಾನು ತೆಲುಗು, ಮ್ಯಾಕ್ಸಿಮಮ್ ಜನರಿಗೆ ನಾನು ತೆಲುಗು ಆರ್ಟಿಸ್ಟ್ ಅಂತ ಗೊತ್ತೇ ಇದೆ. ಹ್ಮ್. ನಾನ್ ಜಸ್ಟ್ ಹೇಳಲಿಕ್ಕೆ ಹೋದೇನೆ ನನ್ ಕನ್ನಡನೂ ಬರುತ್ತೆ, ಅಥವಾ ಕನ್ನಡ ಜನರಿಗೂ ನಾನು ಎಂಟರ್ಟೈನ್ ಮಾಡಕ್ ನನ್ನಲ್ಲಿ ಕೆಪಾಸಿಟಿ ಅಥವಾ ಕ್ಯಾಲಿಬರ್ ಇದೆ ಅನ್ನೋದಷ್ಟೇ ಬಿಟ್ರೆ, ಉಳಿದದ್ದು ನನಗೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಪ್ರೂವ್ ಮಾಡಿಕೊಳ್ಳುವಂತ ಚಾಲೆಂಜ್ ನನಗೆ ಅಲ್ಲಿ ಇಲ್ಲ. ನಾನು ಚಾಲೆಂಜ್ ಇಲ್ಲದಿರೋ ಕಡೆ, ನನ್ನ ಕ್ಯಾಲಿಬರ್ಗಿಂತ ಕೆಳಗಿರೋ ಕಡೆ ನಾನು ಹೋಗಿ 3 ಮಂತ್ಸ್ ಅಥವಾ 2 ಮಂತ್ಸ್ ಅಥವಾ 2 ವಾರ ಇರೋದಾದ್ರೂ ಆ 2 ವಾರ ನಂಗೆ ವೇಸ್ಟ್. ಹ್ಮ್. ಆ 2 ವಾರದಲ್ಲಿ ನಾನು ಇಲ್ಲಿ ಎಷ್ಟೋ ಸಾಧಿಸ್ತೀನಿ. ನನ್ನ ಸಿನಿಮಾ ಶೂಟಿಂಗ್ ಅಲ್ಲಿ ಒಂದು ಸಿನಿಮಾನೇ ಮುಗಿಸ್ಬಿಡ್ತೀನಿ. ಹ್ಮ್. ಸೊ ನಾನು 2 ಸಿನಿಮಾ ಮಾಡೋ ಟೈಮಲ್ಲಿ ನಾನು ಇಲ್ಲಿ ಕೂತ್ಕೊಂಡು ನಾನು ಎಸ್ತರ್, ನಾನು ಒಳ್ಳೆಯವಳು, ನನ್ನ ಇಷ್ಟಪಡಿ, ನನ್ ಆ ತರ ಹೇಳ್ಕೊಳಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. Yes, ma'am. ಈಗ 15 ವರ್ಷಗಳ ಒಂದು ಸುದೀರ್ಘ ಪ್ರಯಾಣದಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಎಂಟ್ರಿ ಕೊಟ್ಟಾದ್ಮೇಲೆ ಆಗಿರ್ಬೋದು, ಅವಕಾಶಕ್ಕಾಗಿ ಯಾವತ್ತಾದ್ರೂ ಎಸ್ತರ್ ಅವರು ಪರದಾಡಿದ್ದುಂಟಾ? ಈ ಒಂದು ಅವಕಾಶ ಸಿಕ್ಕಿದ್ರೆ ನನ್ನ ಲೈಫ್ ಚೇಂಜ್ ಆಗ್ಬೋದಿತ್ತೇನೋ ಆಹಾ. ಅನ್ನೋ ತರ. ಇಲ್ಲ, ಪರದಾಡೋ ಅವಕಾಶ ದೇವ್ರು ನನ್ಗೆ ಯಾವತ್ತು ಕೊಟ್ಟಿಲ್ಲ. ಅದಕ್ಕೆ ನಾನು ಯಾವತ್ತೂ ದೇವರಿಗೆ ಋಣಿ ಅಂತ ಹೇಳ್ಬೋದು. ನಾನು ಕಷ್ಟಪಟ್ಟಿರೋದು ಯಾವ ರೀತಿ ಅಂದ್ರೆ ಈ ತರ ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳಕ್ಕೆ, ಟ್ರೈನಿಂಗ್ ತಗೊಳಕ್ಕೆ, ಬಂದ ಅವಕಾಶದಲ್ಲಿ ನನ್ನ ಬೆಸ್ಟ್ ಕೊಡಕ್ಕೆ ಈ ತರ ಕಷ್ಟಪಟ್ಟಿದ್ದೀನಿ. ಬಟ್ ಯಾರ ಹತ್ರ ಆಫೀಸಿಗೆ ಹೋಗಿ ನಂಗೆ ಇದೊಂದು ರೋಲ್ ಬೇಕಿತ್ತು, ನಂಗೆ ಬೇಕೇ ಇತ್ತು ಅಂತ ಹೇಳ್ಕೊಂಡು ದೇವರದೆಯಿಂದ ನನ್ಗೊಂದು ಪೋರ್ಟ್ಫೋಲಿಯೋ ಮಾಡಿನೂ ಆ ಪೋರ್ಟ್ಫೋಲಿಯೋ ಆಫೀಸಿಗೆ ತೋರಿಸ್ಕೊಳ್ಳೋದು ಬೇಕಾಗ್ಲೂ ಇಲ್ಲ. ನಾನೊಂದು ಆಡಿಷನ್ ಕೊಟ್ಟಿದ್ದಿಲ್ಲ. ನಾನು ಆಕ್ಟಿಂಗ್ ಕೋರ್ಸ್ ಫಿನಿಶ್ ಆದ್ಮೇಲೆ ಒಂದು 50 ಜನ ಇದ್ರು ನಮ್ಮ ಬ್ಯಾಚ್ ಅಲ್ಲಿ. ಅಂಡ್ ಕೆಲವರು ಸ್ಟಾರ್ ಫ್ಯಾಮಿಲೀಸ್ ಇಂದ ಬಂದವರು ಇದ್ರು ಬಾಂಬೆಯಲ್ಲಿ. ಹೇಳ್ತಿದ್ರು ಬಾ ಹೋಗೋಣ, ಜೊತೆಲಿ ಆಡಿಷನ್ ಕೊಡೋಣ. ನನ್ಗೊಂದು ಆಡಿಷನ್ ಕೊಡೋದು ತುಂಬಾ ಅಂದ್ರೆ ಏನು, ನಾನೊಂದು ಲೈನ್ ಬೈ ಹಟ್ ಮಾಡೋದು, ಹೋಗ್ಬಿಟ್ಟು ಏನೋ ಹೇಳೋದು, ಅವ್ರಿಗೆ ಅದು ಬೇಕಾ ಬೇಡವಾ, ಅವ್ರು ಯಾವ ತರದ ರೋಲ್ ಹುಡುಕ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಆಫೀಸ್ ಹೋಗಿ ಆಡಿಷನ್ಸ್ ಕೊಟ್ಟು ಬರೋದು, ಅದೆಲ್ಲ ನನಗೆ ಇರ್ರಿಲೆವೆಂಟ್ ಅನ್ನಿಸ್ತಾ ಇತ್ತು. ಅಂಡ್ ಸಂಕೋಚನು, ಯಾಕಂದ್ರೆ ನಾನೊಂದು ಒಳ್ಳೆ ಆಕ್ಟರ್ ಅನ್ನೋ ಧೈರ್ಯ ಫಸ್ಟ್ ಆಫ್ ಆಲ್ ನನ್ಗೇನೆ ಇಲ್ಲ. ನನಗೇನೆ ನನ್ನ ಮೇಲೆ ಧೈರ್ಯ ಇಲ್ದಿರೋ ಟೈಮಲ್ಲಿ ಸುಮ್ಮನೆ ಯಾರಿಗೂ ಹೋಗಿ ನನ್ನ ನಿಮ್ ಸಿನಿಮಾದಲ್ಲಿ ತಕೊಳ್ಳಿ ಅಂತ ನಾನು ಹೋಗಿ ಹೇಳೋದು ಕರೆಕ್ಟ್ ಅಲ್ವಲ್ಲ. ನಾನು ಇವತ್ತು ನನ್ಗೊಂದು ರೋಲ್ ಬಂದ್ರೆ ಅದನ್ನ ಡೆಲಿವರ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದಿದ್ರಿಂದ ಬರ್ಲಿ, ಯಾವ ರೋಲ್ ಆದ್ರೂ ಬರ್ಲಿ ನಾನು ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ನನ್ಗಿದೆ. ಬಟ್ ಆವಾಗ ಭಯ ಇತ್ತು. ನನ್ಗೇನೆ ಗೊತ್ತಿಲ್ಲ, ನಾನು ಹೋಗಿ ನಾನು ಮಾಡ್ತೀನಿ ಅಂತ ಹೇಳಿ, ನಾನು ಹೋಗಿ ನಾನು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಆ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಿಲ್ಲ, ರಿವ್ಯೂಸ್ ಅಲ್ಲಿ ನನ್ ಕೆಟ್ಟ ಹೆಸರು ಬಂತು. ಆಗ್ಬಾರ್ದು. ಅದಕ್ಕಿಂತ ನನ್ ಕೆಲಸ ಆಗಿ ನಾನು ಒಂದು ಒಳ್ಳೆ ಕೆಲಸ ನೋಡಿ ಇನ್ನೊಂದು ಒಳ್ಳೆ ಕೆಲಸ ಬರ್ಬೇಕಷ್ಟೇ ಬಿಟ್ರೆ, ಮುಂದಿನವ್ರು ನನ್ನ ನಂಬಬೇಕು ಬಿಟ್ರೆ ನಾನು ಹೋಗಿ ನನ್ನ ನಂಬಿ ಅಂತ ಹೇಳೋ ತರ ಇರಬಾರ್ದು ಅಂತ ನಾನು ಆವಾಗ್ಲೂ ಯೋಚಿಸ್ತಿದ್ದೆ. ಸೊ ಯಾವತ್ತು ಆ ತರ ಪರದಾಡಿಲ್ಲ. ಬಟ್ ಇಂಡಸ್ಟ್ರಿಯಲ್ಲಿ ನನಗೆ ನಂದೇ ಆದ ಚಾಲೆಂಜಸ್ ತುಂಬಾ ಆಯ್ತು. ಯಾಕಂದ್ರೆ ಈ ತರದ್ದು ಒಂದು ಥಿಂಕಿಂಗ್ ಪ್ರಾಸೆಸ್ ಇದ್ದಿದ್ರಿಂದ ನಾರ್ಮಲಿ 99% ಇಂಡಸ್ಟ್ರಿಯಲ್ಲಿ ಇರೋರು ಆ ತರದವರು. ನಂಗೆ ಅವಕಾಶ ಬೇಕು ಅವಕಾಶ ಬೇಕು ಅಂತ ಹೋಗಿ ಎಲ್ಲರ ಹತ್ರ ಕೇಳೋರಾಗಿರ್ಲಿ, ಅಥವಾ ಒಂದು ಅವಕಾಶಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳ್ಕೋರಾಗಿರ್ಲಿ, ಅಥವಾ ಫೇಮ್ಗೋಸ್ಕರ ಪವರ್ಗೋಸ್ಕರ ಡೆಸ್ಪರೇಟ್ ಇರೋರಾಗಿರ್ಲಿ, ಅದು ಆ ಯಾವುದೇ ಕ್ಯಾಟಗರಿಗೂ ನಾನು ಸೇರ್ತಿರ್ಲಿಲ್ಲ. ಬಟ್ ನಂಗೆ ತುಂಬಾ ಇಷ್ಟ. ಹಂಗಂತ ನಂದು ಕೆಲವು ಎಥಿಕ್ಸ್ ಇದೆ, ನಂದೇ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ನನ್ನ ಅಪ್ಬ್ರಿಂಗಿಂಗ್ ಇದೆ, ನನ್ನ ಎಜುಕೇಶನ್ ಇದೆ. ಸೊ ಅದನ್ನೆಲ್ಲ ನಾನೊಂದು ರಿಸ್ಕ್ ಅಲ್ಲಿ ಹಾಕೊಂಡು ನಾನು ಇದು ಮಾಡ್ತೀನಿ ಅಂತ ನಾನು ಹೇಳಲ್ಲ. ಎಲ್ಲಾದು ನನ್ನ ಅಪ್ಬ್ರಿಂಗಿಂಗ್ ಇರ್ಲಿ, ನನ್ನ ಒಳ್ಳೆ ಕೆಟ್ಟದಾಗಿರ್ಲಿ, ನನ್ನ ಎಥಿಕ್ಸ್ ಇರ್ಲಿ, ಎಲ್ಲಾದು ಜೊತೆಯಲ್ಲಿ ಇಟ್ಕೊಂಡು ಬೆಳೆಯಬೇಕನ್ನೋದೇ ಇವತ್ತಿಗೂ ಅದೇ ನನ್ನ ಪಾಲಿಸಿ. ಸೊ ಅದು ಇದ್ದಿದ್ದರಿಂದ ಪಾಲಿಸಿ ಇದ್ದವರಿಗೆ ಇಂಡಸ್ಟ್ರಿಲಿ ತುಂಬಾ ಕಷ್ಟ ಇದೆ ಬೆಳೆಯಕ್ಕೆ. ಯಾಕಂದ್ರೆ ನಮ್ಗೆ ರೈಟ್ ಅಂಡ್ ರಾಂಗ್ ಇರುತ್ತೆ, ಅದು ಮಾಡಬಾರ್ದು, ಇದು ಮಾಡ್ಬೇಕಂತಿರುತ್ತೆ. ಸೊ ಹಂಗೆಲ್ಲ ಇರುವಾಗ ಗ್ರೋತ್ ಆಗ್ಲಿಕ್ಕೆ ಆ ತರದ ಕಷ್ಟಗಳಾಯ್ತು. ಪಾಲಿಸೀಸ್ ಹಾಕೊಂಡ್ಮೇಲೆ ಬೆಳೆಯೋದು ತುಂಬಾ ಕಷ್ಟ ಅಂತ ಹೇಳಿದ್ರಿ. ಸೊ ಅದೇ ರೀತಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಪರಭಾಷಾ ಸಿನಿಮಾ ರಂಗಗಳಲ್ಲಾಗಿರ್ಬೋದು, ಒಂದಷ್ಟು ನಟಿಮಣಿಯರು ನಮ್ಗೆ ಒಂದು ಕಹಿ ಘಟನೆಗಳಾಗಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ನಿಮಗಾಗಿರ್ಬೋದು,
ಯಾವತ್ತಾದ್ರೂ ಯಾವುದೇ ಒಂದು ಸಿನಿಮಾ ರಂಗದಲ್ಲಿ ಆ ಥರ ಒಂದು ಕಹಿ ಘಟನೆ ನಡೆದಿದೆಯಾ ಅಥವಾ ಅನುಭವ ಎದುರಾಗಿದೆಯಾ? ಡೆಫಿನೆಟ್ಲಿ ನಾನು ಅದನ್ನ ಕಹಿ ಅಂತ ತಗೊಂಡಿಲ್ಲ, ಅದು ನನ್ನ ಆಟಿಟ್ಯೂಡ್ ಆ ಥರ ಇದ್ದಿದ್ರಿಂದ. ಬಟ್ ಡೆಫಿನೆಟ್ಲಿ ಆ ಥರ ಆಗಿದೆ. ಎಷ್ಟೋ ಸತಿ ಮೇ ಬಿ ಇದು ನನ್ನ ಲಾಸ್ಟ್ ಸಿನಿಮಾ, ಮೇ ಬಿ ನನ್ಗೆ ನಿಜವಾಗ್ಲೂ ಯಾಕಂದ್ರೆ ಎಲ್ಲರೂ ಹೇಳಕ್ ಇಷ್ಟಪಡೋದೇನಂದ್ರೆ ಒಂದು ಹೆಣ್ಮಕ್ಳು ಎಸ್ಪೆಷಲಿ, ನಾನು ಈಗಲೂ ವಿಮೆನ್ ಅಂತ ಯಾಕೆ ಹೇಳೋದು, ನಾನು ಫೆಮಿನಿಸ್ಟ್ ಅಲ್ಲ, ನಾನು ಒಂದು ಆ ಥರ ವರ್ಡ್ ಇದೆಯೋ ಇಲ್ವೋ, ಬಟ್ ಐ ಆಮ್ ಅನ್ ಈಕ್ವಲಿಸ್ಟ್. ಐ ಥಿಂಕ್ ಎವ್ರಿ ಲಿವಿಂಗ್ ಬೀಯಿಂಗ್, ಹ್ಯೂಮನ್ ಗರ್ಲ್ ಬಾಯ್ ಅಂತಲೂ ಅಲ್ಲ, ಎವ್ರಿ ಲಿವಿಂಗ್ ಬೀಯಿಂಗ್ಗೆ ಈಕ್ವಲ್ ಅವಕಾಶ ಇದೆ ಈ ಭೂಮಿ ಮೇಲೆ ಇರಕ್ಕೆ. ದೇವರು ಸೃಷ್ಟಿಸುವಾಗ ಒಂದು ನಾಯನ್ನು ದೇವರೇ ಸೃಷ್ಟಿಸಿರೋದು, ಒಂದು ಮೀನನ್ನು ದೇವರೇ ಸೃಷ್ಟಿಸಿರೋದು, ಒಂದು ಮರವನ್ನು ದೇವರೇ ಸೃಷ್ಟಿಸಿರೋದು, ನಮ್ಮನ್ನು ಸೃಷ್ಟಿಸಿರೋದು. ಸೊ ಈ ಭೂಮಿಯಲ್ಲಿ ನಾವು ಒಡೆಯರು, ನಾವೇ ಭೂಮಿ ನಡೆಸ್ತಿರೋದಲ್ಲ, ಎಲ್ಲರೂ ಸೇರಿ ಭೂಮಿ ನಡೀತಿರೋದು. ಅನ್ನುವಾಗ ಪ್ರತಿ ಜೀವಿಗೆ ಈ ಭೂಮಿ ಮೇಲೆ ಪ್ಲೇಸ್ ಇರಬೇಕು. ಸೇಮ್ ವೇ ಹೆಣ್ಮಕ್ಳಿಗೂ ಬೇಕು. ಬಟ್ ಆ ಥರ ಇಲ್ಲ, ಸೊಸೈಟಿಲಿ ಆ ಥರ ಇಲ್ಲ. ಎಲ್ರೂ ಗಂಡಸರು, ಆಮೇಲೆ ಹೆಂಗಸರು, ಆಮೇಲೆ ಆನಿಮಲ್ಸ್, ಆಮೇಲೆ ಆ ಥರ ಅಂತ ಒಂದು ಹೈರಾರ್ಕಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಹೈರಾರ್ಕಿಯನ್ನ ನಾನು ಯಾವತ್ತು ಬಿಲೀವ್ ಮಾಡಲ್ಲ. ಇವನ್ ನಾನು ಯಾರನ್ನು ಟ್ರೀಟ್ ಮಾಡುವಾಗ್ಲೂ ಮಾಡಲ್ಲ, ಅಂಡ್ ನನ್ನನ್ನು ಯಾರು ಆ ಥರ ಟ್ರೀಟ್ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ಐ ಡೋಂಟ್ ಬಿಲೀವ್ ಇನ್ ಇಟ್. ಸೊ ಆ ಥರದಿರುವಾಗ ಸಿನಿಮಾದಲ್ಲಿನೂ ಹೆಣ್ಮಕ್ಳು ಅಂತಿರುವಾಗ ಒಂದು ಈ ಥರ ಇರಬೇಕಂತ ಒಂದು ಇದೆ. ತಗ್ಗಿ ಬಗ್ಗಿ ಇರಬೇಕು, ಜಾಸ್ತಿ ಕ್ವೆಶ್ಚನ್ಸ್ ಕೇಳಬಾರ್ದು, ಹೇಳದನ್ನ ಮಾಡಬೇಕು. ಯಾಕಂದ್ರೆ ಅವ್ರ ತಲೆಯಲ್ಲಿ ಅದನ್ನ ಯಾವ ಥರ ಸೆಟ್ ಮಾಡಿದ್ರೆ ಅಂದ್ರೆ, ಅವಳು ಬೇಕಂತ ಇಂಡಸ್ಟ್ರಿಗೆ ಬಂದವಳು, ಅವಳಿಗೇನೋ ಅವಳೇನೋ ಹೆಲ್ಪ್ಲೆಸ್ ಕ್ರೀಚರ್, ಅವಳಿಗೇನೋ ಒಂದು ಹೊಟ್ಟೆಪಾಡಿಗೋಸ್ಕರನೋ ಅಥವಾ ಡೆಸ್ಪರೇಷನೋ ಅಥವಾ ಫೇಮ್ ಬೇಕೋ ಏನೋ ಬೇಕು, ಅಥವಾ ತುಂಬಾ ಚಂದ ಅಂತ ಪ್ರೂವ್ ಮಾಡೋಕ್ಕೋ ಯಾವುದೊಂದು ಕಾರಣಕ್ಕೆ ಅವಳು ಇಂಡಸ್ಟ್ರಿಗೆ ನಮ್ಮನ್ನ ಕೇಳ್ಕೊಂಡು ಬಂದಿದ್ದಾಳೆ, ಅವಳು ಹಿಂಗ್ ಬರ್ಬೇಕು ಅವಳು, ಭಿಕ್ಷೆ ಬೇಡ. ಅಥವಾ ಸರಿ ಸರಿ ಸರ್, ಹೌದು ಸರ್, ಇಲ್ಲ ಸರ್ ಅಂತ ಹೇಳ್ಕೊಂಡಿರ್ಬೇಕು ಅಂತ ಒಂದು ಇದಿದೆ. ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಬಾಯ್ಬಿಟ್ಟು ಯಾರು ಹೇಳಲ್ಲ. ಬಟ್ ನೀವು ಅದನ್ನ ಎಲ್ಲೋ ಸ್ವಲ್ಪ ದಾಟಿದ ತಕ್ಷಣ, ಓ ತುಂಬಾ ಕ್ವೆಶ್ಚನ್ಸ್ ಕೇಳ್ತಿರಲ್ಲ ನೀವು ಅಂತ ಹೇಳುವಂಥದ್ದು. ಅಥವಾ ಅಯ್ಯೋ ಹಿಂಗೆಲ್ಲ ನೀವು ಹೀರೋಯಿನ್ ಆದಂಗೆ, ಹಿಂಗೆಲ್ಲ ಮಾಡಿದ್ರೆ ಯಾರು ಹೀರೋಯಿನ್ ಮಾಡ್ತೀರಿ, ಎಲ್ಲಿ ಹೀರೋಯಿನ್ ಆಗ್ತೀರಾ ನೀವು, ಹಿಂಗ್ ಮಾಡಿದ್ರೆ 1-2 ಸಿನಿಮಾ ಅಷ್ಟೇ, ಮತ್ತೆ ನಿಮ್ಮನ್ನ ಕಟ್ ಮಾಡ್ಬಿಡ್ತಾರೆ. ನಿಮ್ಮ ಆಟಿಟ್ಯೂಡ್ ಸರಿಗಿಲ್ಲ, ಹೀರೋಯಿನ್ ಆಟಿಟ್ಯೂಡ್ ಇಲ್ಲ ನಿಮ್ಗೆ, ನೀವು ಹೆಣ್ಮಕ್ಳ ತರ ಬಿಹೇವ್ ಮಾಡಲ್ಲ. ನಾನು ಹೆಣ್ಮಗು ತರ ಮಾಡಕ್, ಏನೋ ಒಂದು ಗಂಡಸು ವೇಷ ಹಾಕೋದಾದ್ರೆ ಹೆಣ್ಮಕ್ಳ ತರ ಮಾಡ್ತಿಲ್ಲ ಅಂತ ಹೇಳ್ಬೋದು. ಹೆಣ್ಮಕ್ಳು ತರ ಬೇರೆ ಬೇರೆ ನೇಚರ್ ತರ ಇದ್ರೆ ನೀವು ಹಿಂಗೇ ಇರಬೇಕು, ನೀವು ತಗ್ಗಿ ಬಗ್ಗೆ ನಾವು ಇರ್ತೀವಿ. ಎಲ್ಲಿ? ಇನ್ ಟರ್ಮ್ಸ್ ಆಫ್ ರೆಸ್ಪೆಕ್ಟ್ ಆರ್ ಏಜ್ ಸೀನಿಯಾರಿಟಿಯಲ್ಲಿ ನಾವು ಇರ್ತೀವಿ. ಬಟ್ ಸ್ವಾಭಿಮಾನ ಬಿಟ್ಟು ಇರೋದಕ್ಕೆ ನಾನು ತಗ್ಗಿ ಬಗ್ಗೆ ಅಂತ ನಾನು ನಂಬ್ಕೊಳ್ಳಲ್ಲ. ಸ್ವಾಭಿಮಾನನೇ, ಪ್ರತಿಯೊಬ್ಬರಿಗೂ ಅದಿದೆ. ಬಟ್ ಕೆಲವು ಕಡೆಯಲ್ಲಿ ಆ ಸ್ವಾಭಿಮಾನನೂ ಬಿಟ್ಟು ಇರ್ಬೇಕಂತ ಹೆಣ್ಮಕ್ಳಿಂದ ಮಾತ್ರ ಅಲ್ಲ, ಗಂಡ್ಮಕ್ಳಿಂದಲೂ ಆಶಿಸ್ತಾರೆ ಇಂಡಸ್ಟ್ರಿಯಲ್ಲಿ. ನಾನು ನಿನ್ಗೆ ಅವಕಾಶ ಕೊಡ್ತಿದ್ದೀನಿ. ಸೊ ಎಸ್, ಪ್ರೊಡ್ಯೂಸರ್ ಒಂದು ಹೀರೋಗೋ ಒಂದು ಹೀರೋಯಿನ್ಗೆ ಅವಕಾಶ ಕೊಡ್ತಿದ್ದಾರೆ. ಬಟ್ ಅವರುನು ಒಂದು ಕಣ್ಣಿಲ್ಲದವನಿಗೋ ಕಾಲಿಲ್ಲದವನಿಗೋ ಆಕ್ಟಿಂಗ್ ಬರೋದವನಿಗೋ ಹೀರೋಯಿನ್ ಮಾಡ್ತಿಲ್ವಲ್ಲ. ಅವ್ರಿಗೂ ರಿಟರ್ನ್ ಅಲ್ಲಿ ಒಂದು ಒಳ್ಳೆ ಹೀರೋ ಅಥವಾ ಒಂದು ಒಳ್ಳೆ ಹೀರೋಯಿನ್ ಸಿಗ್ತಾ ಇದೆಯಲ್ಲ. ಎಲ್ಲರೂ ಸೇರಿ ಅಲ್ಲ ಸಿನಿಮಾ ಹಿಟ್ ಆಗೋದು ಅಥವಾ ಸಿನಿಮಾ ಒಂದು ಗೆಲ್ಲೋದು. ಸೊ ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗೋದುನು ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಅವಕಾಶ ಕೊಡೋದಲ್ಲ, ಅದು ಪ್ರೊಡ್ಯೂಸರ್ಗೂ ಒಂದು ಒಳ್ಳೆ ಸಿನಿಮಾ ಮಾಡಕ್ ಅವಕಾಶನೇ. ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ, ಒಂದು ಒಳ್ಳೆ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ರೆ, ಅದು ಅವರಿಬ್ರು ಇವನಿಗೆ ಕೊಡೋ ಅವಕಾಶ ಅಲ್ಲ. ಇವರಿಗೂ ಒಂದು ಒಳ್ಳೆ ಹೀರೋ ಸಿಕ್ಕಿರೋದು ಒಂದು ಒಳ್ಳೆ ಮೂವಿ ಮಾಡಕ್ ಒಂದು ಅವಕಾಶ. ಸೊ ಇವತ್ತು ಆಗ್ತಿರೋದು ಅದೇ. ನಾವು ಇನ್ನೊಬ್ಬರಿಗೆ ನಾನು ಮೇಲೆ, ನಿನ್ಗೆ ನಾನೊಂದು ಅವಕಾಶ ಕೊಡ್ತಿದೀನಿ ಅಂತ ಮಾಡಿ ಎಷ್ಟೋ ಸಿನಿಮಾಗಳು ಸಫರ್ ಆಗ್ತಿರೋದು ಅಲ್ಲಿಂದಲೇ. ಯಾಕಂದ್ರೆ ನಾವು ಎಲ್ಲರೂ ಸೇರಿ, ಈಗ ಒಂದು ಕಣ್ಣು ಇದೆಯಲ್ಲ ಇನ್ನೊಂದು ಕಣ್ಣು ಬೇಕಾಗಿಲ್ಲ ಅಂತ ಯಾರಾದ್ರೂ ಹೇಳ್ತಾರ? ಅಥವಾ ಒಂದು ಕೈ ಇದೆ ಇನ್ನೊಂದು ಕೈ ಬೇಕಾಗಿಲ್ಲ. ಲೆಫ್ಟ್ ಕೈ ಕೆಲಸ ಲೆಫ್ಟ್ ಕೈ ಮಾಡ್ಲೇಬೇಕು, ರೈಟದ್ ಮಾಡ್ಲೇಬೇಕು. ಯಾವ್ದು ಒಂದು ಕೈ ಜಾಸ್ತಿ ಇಂಪಾರ್ಟೆಂಟ್, ಒಂದು ಕೈ ಕಮ್ಮಿ ಇಂಪಾರ್ಟೆಂಟ್, ಒಂದು ಕಣ್ಣು ಜಾಸ್ತಿ ಇಂಪಾರ್ಟೆಂಟ್ ಅಂತಿಲ್ಲ. ಸ್ಪೆಕ್ಸ್ ಮಾಡುವಾಗ ಒಂದೊಂದು ಕಣ್ಣು ಎರಡದ್ದು ವಿಷನ್ ಡಿಫ್ರೆಂಟ್. ಲೆಫ್ಟ್ ನೋಡೋದು ರೈಟ್ ಕಣ್ಣು ನೋಡ್ತಾ ಇಲ್ಲ, ರೈಟ್ ಕಣ್ಣು ನೋಡಿದ್ರು ಲೆಫ್ಟ್ ಕಣ್ಣು ನೋಡ್ತಾ ಇಲ್ಲ. ಅಂದ್ಮೇಲೆ ಒಂದು ಸಿನಿಮಾದಲ್ಲೂ ಒಂದು ಟೀಮ್ ಎಲ್ಲರೂ, ಒಂದು ಲೈಟ್ ಮ್ಯಾನ್ ಕೂಡ ಸೇರಿಸಿ ಸಹ ಒಂದು ಸಿನಿಮಾ ಅದು ಗೆದ್ರೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಅದರಲ್ಲಿದೆ. ಯಾರು ಒಬ್ರು ಇನ್ನೊಬ್ರಿಗೆ ಅವಕಾಶ ಕೊಡೋದು, ಅವನು ಏನೋ ಇವನ್ ಕೆಳಗೆ ಸ್ಲೇವ್, ಇವನ್ ಹೇಳ್ದಂಗೆ ಹಂಗೆಲ್ಲ ನಾನು ನಂಬೋದು. ಎಲ್ಲರೂ ಸೇರಿ ನಾವೊಂದು ಒಳ್ಳೆ ಸಿನಿಮಾ ಮಾಡೋಣ ಅನ್ನೋ ಮಾತು ಇರಬೇಕು, ನಾವು ಅನ್ನೋ ಮಾತು ಇರಬೇಕು. ಸಿನಿಮಾ ನಂದಲ್ಲ, ನಮ್ದು ಅಂತ ಹೇಳೋ ಟೀಮ್ ಇರಬೇಕು. ಸೊ ಆ ಥರದೆಲ್ಲ ನಂಗಿರುವಾಗ ಇಂಡಸ್ಟ್ರಿಯಲ್ಲಿ ಈ ಥರದ್ದು ನನಗೆ ಚಾಲೆಂಜಸ್ ಬರ್ತಿತ್ತು. ನನ್ನ ಥಿಂಕಿಂಗ್ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಆವಾಗ ನನ್ನ ಏಜು ಅಷ್ಟು ಕಮ್ಮಿ, 20-21ಕ್ಕೆ ನಾನು ಈ ಥರ ಹೇಳ್ತಿದ್ರೆ, ಈ ಹುಡುಗಿ ತುಂಬಾ ಸೈಕೋಟಿಕ್, ತುಂಬಾ ಆಟಿಟ್ಯೂಡ್, ಅವಳಿಗೆ ಕೆಲಸ ಮಾಡಕ್ ಕಷ್ಟ ಅವಳ ಹತ್ರ ಅನ್ನೋ ಒಂದು ಇದು ಲೇಬಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಳಿದಾರಾ? ಎಸ್ ಹೇಳಿದ್ದಾರೆ. ಟಾಕ್ ಬಂದಿದೆ, ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ರು, ನಿಮ್ಮ ಹತ್ರ ಕೆಲಸ ಮಾಡಿದ್ರೆ ತುಂಬಾ ಕಷ್ಟ ಅಂತಲ್ಲ. ಬಟ್ ಮಾಡಿದ್ಮೇಲೆ ಹೇಳೋದು, ಇವತ್ತಿಗೂ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಹೇಳ್ತಾರೆ, ಅಲ್ಲಿ ಒಂದು 10 years ಬ್ಯಾಕ್ ನಿಮ್ ಬಗ್ಗೆ ಕೇಳಿದ್ದೆ ನಾನು, ನೀವು ಭೀಮವರಂ ಮುಲ್ಲೋಡು ಮಾಡಿ ಒಳ್ಳೆ ಪಾಪ್ಯುಲಾರಿಟಿ ಬಂದಿತ್ತಲ್ಲ, ಆವಾಗಿಂದ ನಿಮ್ ನಂಬರ್ ಹುಡುಕ್ತಿದೀನಿ ನಾನು. ತುಂಬಾ ಹೇಳಿದ್ರು, ಒಬ್ಬ ಅವಳ ಜೊತೆ ಕೆಲಸ ಮಾಡ್ತೀಯಾ, ಎಷ್ಟು ಕ್ವೆಶ್ಚನ್ಸ್ ಕೇಳ್ತಾಳಪ್ಪ, ಎಷ್ಟು ಇದು ಮಾಡ್ತಾಳಪ್ಪ, ತುಂಬಾ ಕಷ್ಟ ಇದೆ ಕೆಲಸ ಮಾಡಕ್ಕೆ ಅಂತ ಹೇಳಿದ್ರು ಮೇಡಮ್. ಬಟ್ ನಿಮ್ ಜೊತೆ ಈ ಕೆಲಸ ಮಾಡಿ ನಂಗಂತೂ ಅಷ್ಟು ಖುಷಿ ಆಯ್ತು.
ಸಿನಿಮಾ ಮೇಲೆ ಪ್ಯಾಷನ್ ಇದ್ದವರಿಗೆ ನಮ್ಮ ಜೊತೆ ಕೆಲಸ ಮಾಡಿ ಖುಷಿನೇ ಆಗುತ್ತೆ. ಹ್ಮ್. ಬೇರೆ ಅಜೆಂಡಾಸ್ ಇದ್ದವರಿಗೆ ನಮ್ಮ ಜೊತೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಬರೀ ಕೆಲಸದ ಬಗ್ಗೆ ಮಾತಾಡ್ತೀವಿ, ಒಳ್ಳೆ ಸಿನಿಮಾ ಆಗ್ಬೇಕಂತ ಮಾತಾಡ್ತೀವಿ. ಅದೆಲ್ಲ ಬೇಡ. ಅವರಿಗೆ ನಮ್ಮ ಫೋನ್ ನಂಬರ್ ಬೇಕು, ನಾವ್ ಎಲ್ಲಿ ಇರ್ತೀವಿ ಅಂತ ಬೇಕು, ಸಂಜೆ ಪ್ಯಾಕಪ್ ಆದ್ಮೇಲೆ ಊಟಕ್ಕೆ ಬರ್ತೀಯಾ ಅಂತ ಬೇಕು. ಅವೆಲ್ಲ ನಾವು ಮಾತಾಡಲ್ವಲ್ಲ. ಹ್ಮ್. ಸೊ ಅಯ್ಯೋ ಈ ಹೀರೋಯಿನ್ ತರ ಇಲ್ಲ ಅವಳು. ಹೀರೋಯಿನ್ ತರ ಅಂದ್ರೆ ಓ ಹೌದಾ ಸರ್, ಫೋನ್ ನಂಬರ್ ಕೊಡಿ ಸರ್, ಸಿಗ್ಬೇಕಾ ಬನ್ನಿ ಸರ್, ಎಲ್ಲಿ ಪಾರ್ಕ್ ಕರ್ಕೊಂಡು ಹೋಗ್ತೀರಾ, ಹೋಗೋಣ ಸರ್, ನನ್ನ ರೂಮ್ ನಂಬರ್ ಹೇಳ್ಬೇಕಾ. ನಾನ್ ಆ ತರ ಅಲ್ಲ. ಸೊ ಅದು ನನ್ ತುಂಬಾ ಸತಿ ಅಡ್ಜಸ್ಟ್ಮೆಂಟ್ ನಾನು ಫಸ್ಟ್ ನಾನು ಹೇಳಿದ್ನಲ್ಲ MA ಕಲ್ತ್ಕೊಂಡು. ಸೊ ನಾನು ಆ ಬ್ಯಾಕ್ ಗ್ರೌಂಡ್ ಎಲ್ಲ ಬಂದಾಗ ನೀವು ಸ್ವಲ್ಪ ಅಡ್ಜಸ್ಟ್ ಎಲ್ಲ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ನಾನೇನ್ ಅಂದ್ಕೊಳ್ತೀನಿ, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಡ್ಜಸ್ಟ್ಮೆಂಟ್, ದೊಡ್ಡ ಸಿನಿಮಾದಲ್ಲಿ ವ್ಯಾನ್ ಅಂದ್ರೆ ಆ ಟೈಮಲ್ಲಿ ಇವಾಗ ಗೊತ್ತಿದೆ. ಆ ಟೈಮಲ್ಲಿ ವ್ಯಾನ್ ರೂಮ್ ಆ ಥರದ್ದು ಅಡ್ಜಸ್ಟ್ಮೆಂಟ್ಸ್ ಇರ್ಬೋದು. ಚಿಕ್ಕ ಬಜೆಟ್ ಸಿನಿಮಾ ಅಲ್ವಾ, ಆ ಥರ ಅಡ್ಜಸ್ಟ್ ಖಂಡಿತ ಮಾಡ್ಬೋದು. ಅಡ್ಜಸ್ಟ್ ಇದು ಆಕ್ಚುಲ್ ಮೀನಿಂಗ್ ಅದೇ ಅಲ್ವಾ. ಹ್ಮ್. ಅಡ್ಜಸ್ಟ್ ಅಂದ್ರೆ ಏನು ಹೆಚ್ಚು ಕಮ್ಮಿ ಆದ್ರೆ ನೀವು ನೋಡ್ಕೊಳ್ತಿರಲ್ಲ ಅನ್ನೋ ಮೀನಿಂಗ್. ಹೌದು ಅಂತ ನಾನು ಆಮೇಲೆ ನೋಡುವಾಗ ಅಡ್ಜಸ್ಟ್ಮೆಂಟ್ ಅಂದ್ರೆ ಅದಲ್ಲ. ಅಡ್ಜಸ್ಟ್ಮೆಂಟ್ ಅಂದ್ರೆ ಕಾಸ್ಟಿಂಗ್ ಕೌಚ್. ಸೊ ಅಡ್ಜಸ್ಟ್ಮೆಂಟ್ ಅಂದ್ರೆ ನೀವು ಅಂದ್ರೆ ಅದು ಯಾರಂತ ಹೇಳಲ್ಲ. ಹ್ಮ್. ಸೋ ಆ್ಯಂಡ್ ಸೋ ಪರ್ಸನ್ ಕೇಳ್ತಿದಾರೆ ಅಂತ ಹೇಳಲ್ಲ. ಬಟ್ ಕೇಳುವಾಗ ಜನರಲ್ ಆಗಿ ಕೇಳ್ಬಿಡೋದು, ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಇದ್ರೆ ಮಾಡ್ಕೊಳ್ತೀರಾ ಅದೆಲ್ಲ ಆಗಲ್ವಲ್ಲ. ಆ ತರ ಹೇಳಿದ ತಕ್ಷಣ ಓ ತುಂಬಾ ಆಟಿಟ್ಯೂಡ್, ಅಡ್ಜಸ್ಟ್ ಎಲ್ಲ ಮಾಡ್ಕೊಳಲ್ಲ. ನಾವು ಈ ಅಡ್ಜಸ್ಟ್ಮೆಂಟ್ ಅನ್ಕೊಳ್ತೀವಿ, ಅವ್ರು ಆ ಅಡ್ಜಸ್ಟ್ಮೆಂಟ್ ಅಂತಾರೆ. ಓ ಸೊ ಆ ಒಂದು ಫೇಸ್ ಅಲ್ಲಿ ನಾನು ಇನ್ನೊಂದಿದೆ, ನಾವು ಮಾಡಲ್ಲ ಅಂತ ಹೇಳಿದ್ರು ಅವರ ತಲೆಯಲ್ಲಿ ಇರುತ್ತೆ. ಏನಕ್ಕಂದ್ರೆ ಇಷ್ಟು 10ರಲ್ಲಿ 9 ಜನ ಮಾಡ್ತಾರಂತೆ, ಇವಳೊಂದು ಮಾಡಲ್ಲಂತೆ. ಇವಳದೊಂದು ಇವತ್ತು ಮಾಡಲ್ಲ, ನಾಳೆ ಮಾಡಲ್ಲ, ಅವಳಿಗೊಂದು 2 ವರ್ಷ ಸಿನಿಮಾನೇ ಬರದೆ ಹೋದ್ರೆ ಆಮೇಲೆ ಮಾಡ್ತಾಳೆ ಬಿಡು. ಸೊ ಬರೋ ಪ್ರತಿ ಸಿನಿಮಾ ಡೈವರ್ಟ್ ಮಾಡಕ್ ನೋಡೋದು, ನಮ್ ಬಂದಿರೋ ಕೆಲಸ ಬೇರೆಯವ್ರಿಗೆ ಕೊಡ್ಸೋದು, ಆಮೇಲೆ ನಮ್ಗೆ ಹೇಳೋದು, ನೋಡು ನೀನ್ ಮಾಡಲ್ಲ ಅಂತ ಹೇಳಿದೆ, ನೋಡು ನೋಡು ಅವಳು ಮಾಡ್ಬಿಟ್ಲ, ಅವಳು ನಿನ್ಕಿಂತ ದೊಡ್ಡ ಹೀರೋಯಿನ್ ಆಗ್ತಾಳೆ ನೋಡು ಅಂತ ಹೆದರ್ಸಕ್ ಪ್ರಯತ್ನ ಪಡೋದು. ಆತರ ಅಲ್ಲಿ ಇದೆಲ್ಲ ಯಾವ ಏಜ್ ಅಲ್ಲಿ 18 ಇಯರ್ಸ್ 19 ಇಯರ್ಸ್ ನಿಜವಾಗ್ಲೂ ನಾವು ಭಯ ಪಡೋ ಒಂದು ಏಜ್ ಅಲ್ಲಿ ಇರೋ ಟೈಮಲ್ಲಿ ಇಷ್ಟೆಲ್ಲ ನಮ್ಮ ಮೈಂಡ್ ಜೊತೆ ಆಟ ಆಡಿ ನಮ್ಗೆ ಹೆದರ್ಸ್ಲಿಕ್ಕೆ ಟ್ರೈ ಮಾಡಿ, ಒಳ್ಳೆ ಒಳ್ಳೆ ಸಿನಿಮಾಗಳು ಕೈಯಿಂದ ಮಿಸ್ ಆಗೋ ತರ ಮಾಡಿ. ಐ ಥಿಂಕ್ ತುಂಬಾ ಸತಿ ಕನ್ನಡದಲ್ಲೂ ಆ ತರ ಸಿನಿಮಾ ನನಗೆ ಅದಕ್ಕೆ ಆಗಿಲ್ಲ. ಬಂದಿದೆ, ಆಫರ್ಸ್ ಬಂದಿದೆ. ನಾನು ತೆಲುಗಲ್ಲಿ ಪಾಪ್ಯುಲರ್ ಆಗ್ತಾ ಬರುವಾಗಲೂ ಇಲ್ಲಿಂದ ತುಂಬಾ ಆಫರ್ಸ್ ಬಂದಿದೆ. ಬಟ್ ನಡುವಲ್ಲೆಲ್ಲ ಮ್ಯಾನೇಜರ್ಗಳು, ನಾನು ಪ್ರೊಡ್ಯೂಸರೇ ಕೆಟ್ಟವ್ರು ಅಂತ ನಂಗೆ ಡೈರೆಕ್ಟರ್ ಹೇಳಕ್ಕಾಗಲ್ಲ, ಅಥವಾ ಹೀರೋನೇ ಕೆಟ್ಟವನು ಅಂತ ನಂಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ನನ್ನ ಹತ್ರ ಕೇಳಲಿಲ್ಲ. ಬಟ್ ಮಿಡಲ್ ಮ್ಯಾನ್ ಕೇಳ್ಬಿಡ್ತಾರೆ. ಯಾರು ಕೇಳಿದಾರೆ ಅನ್ನೋದು ನಮ್ಗೆ ಹೇಳಲ್ಲ. ಹ್ಮ್. ನಾವು ಓಕೆ ಅಂದ್ಮೇಲೆ ಮೇ ಬಿ ಸರಿ ಸರ್ ಮಾಡ್ತೀನಿ ಅಂತ ಹೇಳಿದ್ದಿದ್ರೆ ಆವಾಗ ಮೇ ಬಿ ಕನೆಕ್ಟ್ ಮಾಡ್ತಿದ್ರೇನೋ, ಇವರು ಅಂತ ಪರಿಚಯ ಪಡ್ತಿದ್ರೇನೋ. ನಾವು ಅಲ್ಲೇ ಬೇಡ ಅಂತ ಹೇಳಿದ್ದಕ್ಕೆ ನಮ್ಗೆ ಯಾರದು ಕೇಳಿರೋದು ಯಾಕೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಬಂದಿರೋ ತುಂಬಾ ಸಿನಿಮಾಗಳು ಆ ಟೈಮಲ್ಲಿ ಮಿಸ್ ಆಗಕ್ಕೆ ಒನ್ ಆಫ್ ದ ಕಾರಣ ಇದು ಕೂಡ. ಬಹುಶಃ ಒಂದು ಅಂದಾಜು ಎಷ್ಟು ಸಿನಿಮಾಗಳು ಈ ತರ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು, ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು, ಈ ತರದ ಒಂದು ಕಾರಣಗಳಿಂದ ನಿಮ್ಮ ಸಿನಿಮಾಗಳು ಕೈ ತಪ್ಪಿದೆ ಅಂತ? ದೊಡ್ಡ ಸಿನಿಮಾ ಕನ್ನಡದಲ್ಲಿ ದೊಡ್ಡ ಹೀರೋಗಳ ಸಿನಿಮಾ ಅಂತ ಹೇಳಿದ್ರೆ ಒಂದು 4ರಿಂದ 5 ಸಿನಿಮಾ ಮಿಸ್ ಆಗಿದೆ. ಆಮೇಲೆ ತೆಲುಗಲ್ಲಿ ಕೂಡ ಅಷ್ಟೇ. ತೆಲುಗಲ್ಲಿ ಒಂದು 15 ಸಿನಿಮಾ ಹೋಗಿರ್ಬೋದು. ಇವಾಗ್ಲೂ ಬರ್ತಾರೆ, ಕೇಳ್ಕೊಂಡ್ ಬರ್ತಾರೆ. ಹಂಗಂತ ಕೇಳಲ್ಲ. ಇವಾಗ ನಾವೊಂದು ರೇಂಜಿಗೆ ಬಂದ ಮೇಲೆ ಆ ತರ ಕೇಳಲ್ಲ. ಬಟ್ ಹೇಳ್ತಾರೆ, ದೊಡ್ಡ ಸಿನಿಮಾ ಮೇಡಮ್, ದೊಡ್ಡ ಸಿನಿಮಾ ಮೇಡಮ್. ಎಷ್ಟೇ ಇನ್ನೊಂದು ಅಡಿಯೊತ್ತು ಹಾಕಿದ್ ದೊಡ್ಡ ಸಿನಿಮಾ ಅಂತ ಹೇಳು ನೀನು, ನಾನ್ ಪಾಡಲ್ಲ. ಅದೇ ಅಡ್ಜಸ್ಟ್ಮೆಂಟ್ ಅಂತ ಕೇಳಲ್ಲ, ಈಗ ದೊಡ್ಡ ಸಿನಿಮಾ. ದೊಡ್ಡ ಸಿನಿಮಾ. ಸೊ ಎಷ್ಟೇ ದೊಡ್ಡಿರ್ಲಿ, ಎಷ್ಟೇ ಅಡಿಯೊತ್ತು ಹಾಕಿ ಹೇಳು ನೀನು, ದೊಡ್ಡ ಸಿನಿಮಾ ಅಂತ ಹೇಳೋ, ಉಸಿರು ಕಟ್ಟಿ ಹೇಳೋ, ನಾನ್ ಮಾಡಲ್ಲ. ಅಲ್ಲ, ಪೇಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಳಿದ ಪೇಮೆಂಟ್ ಕೊಡಿಸ್ತಾರೆ ಮೇಡಮ್. ಇರ್ಲಿ ಅದಕ್ಕೊಂದ್ 2 0 ಆಡ್ ಮಾಡು, ನಾನ್ ಮಾಡಲ್ಲ ಅಂತ ಹೇಳಿ ಇವತ್ತಿಗೂ ನಂಬಕ್ ಕಷ್ಟ. ಯಾಕಂದ್ರೆ ನಾನೇ ನನ್ ಕಣ್ಣಲ್ಲೇ ನೋಡಿದ್ರುನು, ನಾವು ಜೊತೆಲಿ ಕೆಲಸ ಮಾಡಿದವರು. ಈಗ ಕೆಲವ್ರು ನಮ್ಗೆ ಫಲಾನಾ ಪ್ರಾಜೆಕ್ಟ್ಗೆ ಹೇಳಿದ್ರು, ನಾವು ಬೇಡ ಅಂದ್ವಿ, ಬಿಟ್ವಿ. ಇನ್ನೊಬ್ರು ಆ ರೋಲನ್ ಮಾಡಿದ್ರು. ಈಗ ನನಗೆ ಮಾತ್ರ ಕಂಡೀಷನ್ ಹಾಕಿ ಇನ್ನೊಬ್ರಿಗೆ ಆ ಕಂಡೀಷನ್ ಹಾಕದೆ ತಗೊಂಡಿದ್ದಲ್ವಲ್ಲ. ಆ ಸಿನಿಮಾಗೆ ಅದೇ ಕಂಡೀಷನ್ ಇತ್ತು. ಸೊ ನಾವು ಬೇಡ ಅಂತ ಹೇಳೋ ಸಿನಿಮಾ ಇನ್ನೊಬ್ರು ಮಾಡ್ಕೊಂಡಿದ್ದಾರೆ. ಆ ತರದ್ 2-3 ಸಿನಿಮಾ ಅವ್ರು ಇನ್ನೊಬ್ರು ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಮೀಟು ಅಂತ ಬಂದಾಗ್ಲಿರ್ಲಿ, ಅಥವಾ ಮಾತಾಡೋ ಯಾವತ್ತಾದ್ರೂ ಅವಕಾಶ ಸಿಕ್ಕಿದಾಗಿರ್ಲಿ, ಅವರ ಇಂಟರ್ವ್ಯೂಸ್ ಅಲ್ಲಾಗಿರ್ಲಿ, ಅವ್ರು ಹೇಳೋದೇನಂದ್ರೆ, ಇಲ್ಲಪ್ಪ ನಾನ್ ಇಂಡಸ್ಟ್ರಿಯಲ್ಲಿ ಇದನ್ನ ನೋಡಿದ್ದೇ ಇಲ್ಲ. ನಾನ್ ಫಸ್ಟ್ ಸಿನಿಮಾದಲ್ಲಿ ಐ ಆಮ್ ಸೋ ಲಕ್ಕಿ. ನನ್ಗೆ ಯಾವತ್ತು ಅಂದ್ರೆ ಅಷ್ಟು ದೊಡ್ಡ ಸಿನಿಮಾ, ನಮ್ಗೆ ಎಕ್ಸಾಕ್ಟ್ಲಿ ಈ ಸಿನಿಮಾದಲ್ಲಿ ಈ ಕಂಡೀಷನ್ ಇತ್ತು ಅಂತ ಗೊತ್ತಿರೋದು ಸಿನಿಮಾಗಳು ಮಾಡಿದವ್ರುನು ಇಲ್ಲ ನಾನು ಹಾರ್ಡ್ ವರ್ಕ್ ಇಂದ ಕಷ್ಟಪಟ್ಟೆ ಬಂದಿರೋದು ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ನಾವು ಆ ಸಿನಿಮಾಗಳನ್ನು ಬಿಟ್ಟವರು ಅಂತ ಹೇಳಿದ್ರು, ಇವಳಿಗೆ ಸಿಗ್ಲಿಲ್ಲ ಅದಕ್ಕೆ ಇಲ್ಲ ಅಂತಾಳೆ, ಇವಳಿಗೆ ಆ ಸಿನಿಮಾ ಸಿಕ್ಕಿರ್ಲಿಲ್ಲ ಅದಕ್ಕೆ ಆಡಿಯನ್ಸ್ ಕೂಡ ಅಷ್ಟೇ. ಈಗ ನಾವು ರೀಸೆಂಟ್ಲಿ ಮೈಕಲ್ ಜಾಕ್ಸನ್ ಬಯೋಪಿಕ್ ನೀವು ನೋಡಿರ್ಬೋದು. ಅಂಡ್ ಇವಾಗ ತುಂಬಾ ಅವರ ಹಳೆ ಫೈಲ್ಸ್ ಆಚೆ ಬರ್ತಾ ಇದೆ. ಆವಾಗ ಅವ್ರು ಎಷ್ಟು ಬಡ್ಕೊಂಡ್ರು ಬದುಕಿರೋ ಟೈಮಲ್ಲಿ, ಇದು ನಿಜ ಇದು ಸುಳ್ಳು. ಯಾರೋ ಎಲ್ರಿಗೆ ಏನಂದ್ರೆ ಇವ್ನು ಇಷ್ಟು ಮಾತಾಡ್ತಿದ್ದಾನೆ ಅಂದ್ರೆ ಇವರಲ್ಲೇ ಏನಾದ್ರು ಇದೆ. ಅಂಡ್ ಕೆಟ್ಟದು ಸ್ಕ್ಯಾಮ್ ಸುಳ್ಳು ಮಾತಾಡೋರು ಯಾವತ್ತು ಹೊಳಪು ಶೈನಿಂಗ್ ಅದೇ ಚೆನ್ನಾಗಿರುತ್ತೆ. ಇವರೆಲ್ಲ ಲೂಸರ್ಸ್, ಏನೋ ಇವರದ್ದೇ ವೀಕ್ನೆಸ್ ಇದೆ ಅದಕ್ಕೆ ಹೇಳ್ತಾ ಇಲ್ಲ. ಎಷ್ಟು ಬಡ್ಕೊಂಡು ಹೇಳಿದ್ರು ನಮ್ಮಲ್ಲ. ಅದೇ ಅವರು ಹೈಟ್ ಅಲ್ಲಿದ್ದಾರೆ, ಅಥವಾ ಒಂದು ದೊಡ್ಡ ಅವ್ರ ಮೈಂಡ್ ಅಲ್ಲಿ ಥಿಂಕ್ ಮಾಡಿರೋ ದೊಡ್ಡ ಫಿಲ್ಮ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಅವಳು ಚೆನ್ನಾಗಿ, ಅವಳು ನಿಜಾನೇ ಹೇಳಿರ್ತಾಳೆ.
ಸೊ ಆಟೋಮ್ಯಾಟಿಕಲಿ ನಾವು ಎಷ್ಟೇ ನಿಜ ಹೇಳಿದ್ರು, ಎಷ್ಟೇ ನಾವು ಇದು ಮಾಡಿದ್ರು, ಆ ನಿಜ ಅಥವಾ ಆ ಫ್ಯಾಕ್ಟ್ ಅನ್ನೋದು ನಿಜವಾಗ್ಲೂ ಯಾರು ಹೇಳ್ಬೇಕಿತ್ತು ನೋಡಿ, ಅವ್ರು ಹೇಳಿದ್ರೇನೆ ಅದಕ್ಕೆ ವ್ಯಾಲ್ಯೂ. ಬಟ್ ಅವ್ರು ಆ ಥರ ಹೇಳ್ಕೊಳಲ್ಲ. ಅವ್ರು ಯಾವತ್ತಿಲ್ಲ, ಇಲ್ಲ ನಾನು ತುಂಬಾ ಕಷ್ಟಪಟ್ಟು ಬಂದಿರೋದು, ನನ್ಗೆ ಯಾರು ಈ ಥರ ಕೇಳಲಿಲ್ಲ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಇಂದ್ರಲೋಕ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಏನ್ ಎಚ್ಚರಿಕೆನಾ ಅಥವಾ ಅವರ ಹೆಸರು ತಳಕಾಕುತ್ತೆ ಅಂತನಾ ಅಂತ? ಇಲ್ಲ, ಅವರಿಗೆ ಅವರು ಅದು ಇದೆ ಅಂತ ಅವ್ರು ಒಪ್ಕೊಂಡ್ರೆ, ಅವರು ಇಷ್ಟು ಹೈಟಿಗೆ ಹೆಂಗ್ ಬಂದಿದ್ದಾರೆ ಅನ್ನೋದು ಅವರೇ ಒಪ್ಕೊಂಡಂಗೆ ಆಯ್ತಲ್ವಾ. ಸೊ ಈಗ ನೋಡಿ, ಅವರುಗಳದ್ದು ಆ ಥರ ಮಾತಾಡೋರ ಸಿನಿಮಾಗಳು ನೋಡಿ ನೀವು. ದೊಡ್ಡ ಸಿನಿಮಾಗಳು ಇರ್ತಾರೆ, ಗಳಲ್ಲಿ ಅವರು ಇರ್ತಾರೆ. ಬಟ್ ಸಿನಿಮಾ ಅವರಿಂದ ಗೆದ್ದಿದ್ದಿದ್ಯಾ ಅಥವಾ ಅವ್ರು ಇದ್ದಿದ್ದರಿಂದ ಸಿನಿಮಾಗೆ ಪ್ಲಸ್ ಹತ್ರ ಮೈನಸ್ ಆಯ್ತಾ ಹೋಗ್ಲಿ, ಅದು ಕೂಡ ಇಲ್ಲ ಅನ್ಕೊಳ್ಳಿ. ಬಟ್ ಅವರಿಗೊಂದು ಡಾನ್ಸ್ ಬರುತ್ತಾ, ಆಕ್ಟಿಂಗ್ ಬರುತ್ತಾ, ನೋಡ್ಲಿಕ್ಕೆ ಎಕ್ಸ್ಟ್ರಾರ್ಡಿನರಿ ಆಗಿದಾರಾ, ಹ್ಮ್. ತುಂಬಾ ನಾನು ತುಂಬಾ ಆಡಿಯನ್ಸೇ ಒಂದೊಂದ್ಸತಿ ಕಾಮೆಂಟ್ಸ್ ಅಲ್ಲಿ ಹಾಕೋದಿದೆ. ನಂಗಂತ ಮಾತ್ರ ಅಲ್ಲ, ಎಷ್ಟೋ ಜನರಿಗೆ ಹಾಕ್ತಾರೆ, ನಿಮ್ಮಲ್ಲಿರೋ ಕ್ಯಾಲಿಬರ್ಗೆ ನೀವು ಎಲ್ಲೋ ಇರ್ಬೇಕಿತ್ತು. ತುಂಬಾ ಆಕ್ಟರ್ಸ್ ಇದಾರೆ, ನಾನಂತ ಮಾತ್ರ ಅಲ್ಲ, ಎಷ್ಟೋ ನಿಜವಾಗಿ ಆಕ್ಟರ್ ನಮ್ಮ ಏನು ಕ್ಯಾಲಿಬರ್ ಇದ್ದ ಹೀರೋಸ್ ಇದಾರೆ, ಹೀರೋಯಿನ್ಸ್ ಇದಾರೆ. ಈಗ ನಮ್ಮ ಸಂಚಾರಿ ವಿಜಯ್ ಅವ್ರ ಬಗ್ಗೆ ಮಾತಾಡಿದ್ರು, ಹ್ಮ್. ಅವರು ತೀರ್ಕೊಂಡಾಗ ಎಷ್ಟು ಜನ ನನ್ನ ಹತ್ರನೂ ಕೇಳಿದ್ರು, ನನ್ನದ್ಗೂ ಹೇಳ್ಕೊಂಡ್ರು, ಎಷ್ಟು ಒಳ್ಳೆ ಆಕ್ಟರ್ ಅವರು, ನ್ಯಾಷನಲ್ ಅವಾರ್ಡ್ 30 ಏಜ್ಗೆನೆ ನ್ಯಾಷನಲ್ ಅವಾರ್ಡ್ ಗೆದ್ದವರು. ಆ ಒಂದು ಸಹಜ ಒಂದು ದೊಡ್ಡ ಬಜೆಟ್ ಕನ್ನಡ ಸಿನಿಮಾ ಕೂಡ ಅಲ್ಲ ಅದು, ಒಂದು ಚಿಕ್ಕ ಬಜೆಟ್ ಕನ್ನಡ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ಗೆದ್ದವರು. ಅವ್ರು ಎಲ್ಲಿರ್ಬೇಕಿತ್ತು, ಎಲ್ಲೋ ಇರ್ಬೇಕಿತ್ತಲ್ವಾ. ಸೊ ನಿಜವಾಗ್ಲೂ ಕ್ಯಾಲಿಬರ್ ಇದ್ದವರು ಮಾಮೂಲಾಗಿರುವಾಗ, ಏನೇನೋ ಕ್ಯಾಲಿಬರ್ ಇಲ್ಲದವರು ನನಗೆ ಏನಾಗಿಲ್ಲ, ನಾನು ಬಹಳ ಒಳ್ಳೆ ಕಷ್ಟಪಟ್ಟು ನಾನು ದೊಡ್ಡ ಸಿನಿಮಾ ಮಾಡಿಬಿಟ್ಟೆ ಅಂದ್ರೆ ಅದಕ್ಕೊಂದು ಲಾಜಿಕ್ ಇರ್ಬೇಕು. ಸಿನಿಮಾದಲ್ಲಿ ನಾವು ಇಷ್ಟು ಲಾಜಿಕ್ ಹುಡುಕ್ತೀವಿ, ಸಿನಿಮಾ ಕಥೆಯಲ್ಲಿ ನಾವು ಲಾಜಿಕ್ ಹುಡುಕ್ತೀವಿ, ಈ ಸಿನಿಮಾ ಕಾಸ್ಟಿಂಗ್ ಮೇಲೆ ನಾವು ಈಗ ನನ್ಗನ್ಸುತ್ತೆ ಆ ಲಾಜಿಕ್ ಇದ್ದಿದ್ರಿಂದಲೇ ಆ ಥರದ ಸಿನಿಮಾಗಳು ಜಾಸ್ತಿ ರನ್ ಆಗ್ತಾ ಇಲ್ಲ. ಹ್ಮ್. ನಿಜವಾಗ್ಲೂ ಆ ಕ್ಯಾರೆಕ್ಟರ್ಗೆ ಸೆಟ್ ಆದ ಆರ್ಟಿಸ್ಟ್ಗಳು ಪ್ಲೇ ಮಾಡಿದಾಗ ಆ ಸಿನಿಮಾದ ಅಂದನೇ ಬೇರೆ, ಆ ಸಿನಿಮಾ ರನ್ ಆಟೋಮ್ಯಾಟಿಕ್ ಆಗೇ ಆಗುತ್ತೆ. ಅದಕ್ಕೂ ನಮ್ಮ ಕನ್ನಡ ಇಂಡಸ್ಟ್ರಿ ಸಾಕ್ಷಿಯಾಗಿದೆ. ಹ್ಮ್. ಚಿಕ್ಕ ಸಿನಿಮಾ ಆದ್ರೂ ಯಾಕೆ ಓಡ್ತಾ ಇದೆ, ಯಾಕಂದ್ರೆ ಆ ಸಿನಿಮಾದಲ್ಲಿ ನಿಜವಾಗ್ಲೂ ನಟಿಸ್ಬೇಕಾದವರು ನಟಿಸ್ತಾ ಇದ್ದಾರೆ, ಅದು ಆಪ್ಟ್ ಆಗಿರೋರು ಮಾಡ್ತಿದ್ದಾರೆ. ಅದು ಚಿಕ್ಕ ಸಿನಿಮಾ ಅಂತ ಜನ ನೋಡ್ತಾ ಇಲ್ಲ, ಓಹ್ ಇದು ಆಪ್ಟ್ ಆಗಿದೆ, ಈ ಕತೆ ಈ ಫೇಸ್ ಮೇಲೆ ಅಡ್ಜಸ್ಟ್ ಆಗ್ತಾ ಇದೆ, ನೋಡ್ಲಿಕ್ಕೆ ನಮ್ಗೆ ಮನಸ್ಸಾಗ್ತಾ ಇದೆ. ಹ್ಮ್. ಅದೇ ಸುಮ್ಮನೆ ಏನೋ ಇವೆಲ್ಲ ಅಡ್ಜಸ್ಟ್ಮೆಂಟ್ಗಳು ಅದು ಇದಂತ ಹೇಳ್ಕೊಂಡು ಯಾರ್ಯಾರನ್ನೋ ನಮಸ್ತೆ ನಮಸ್ಕಾರ ಮಾಡೋದನ್ನು ಬಕೆಟ್ ಇಟ್ಕೊಳ್ಳೋರೆಲ್ಲ ಹಾಕಿ ಸಿನಿಮಾ ಮಾಡಿ ನೋಡಿ ಅಂದ್ರೆ ಜನರು ಏನಕ್ಕೆ ನೋಡ್ತಾರೆ? ಹಣ ಕೊಟ್ಟೆ ಅಲ್ವಾ ನೋಡಿದ್ರು ಜನ. Yes. 500 ರೂಪಾಯಿ ಕೊಡ್ಬೇಕು, 2,000 ರೂಪಾಯಿ ಖರ್ಚು ಮಾಡ್ಬೇಕು. ಆ 2,000 ರೂಪಾಯಿ ನಿಮ್ಗೂ ಯಾರೋ ಗರ್ಲ್ ಫ್ರೆಂಡ್ ನೀವ್ ಹೇಳ್ದಂಗೆ ಕೇಳಿದ್ಲ ಅಂತ ನಾನು 500 ರೂಪಾಯಿ ಕೊಟ್ಟು ಯಾಕೆ ನೋಡ್ಬೇಕು? ನೀವು ಮನೇಲಿ ಕುತ್ಕೊಂಡು ನೋಡಬಹುದು ಅವರನ್ನ, ಅವ್ರು ನಿಮ್ಗೆ ಮಾಡಿರೋ ಫೇವರ್ಗೆ. ಬಟ್ ಇಷ್ಟು ಜನ ಇನ್ನೋಸೆಂಟ್ ಜನ ಅಷ್ಟು ಖರ್ಚು ಮಾಡಿ ಅದಕ್ಕೆ ಸಿನಿಮಾ ಥಿಯೇಟರ್ಗಳು ರನ್ ಆಗ್ತಾ ಇಲ್ಲ, ಸಿನಿಮಾಗಳು ರನ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಪರ್ಸನಲ್ ಬೆನಿಫಿಟ್ಗೋಸ್ಕರ ನೀವು ಇಷ್ಟು ಇನ್ನೋಸೆಂಟ್ ಜನರಿಗೆ ಬಲಿ ಮಾಡ್ತಿದ್ದೀರಾ. ಹ್ಮ್. ಕೋಟಿಗಟ್ಲೆ ಹಣ ನಮ್ಮಿಂದ ಕಲೆಕ್ಟ್ ಮಾಡಿ, ನಮ್ಗೆ ಇಷ್ಟ ಇಲ್ಲದವರು, ನಟನೆ ಬರೋದವರು, ಏನೇನೋ ಟ್ಯಾಲೆಂಟ್ ಇಲ್ಲದವ್ರನ್ನ ಕರ್ಕೊಂಡು ಸ್ಕ್ರೀನ್ ಮೇಲೆ ಹಾಕಿ ನೋಡಿ ಅಂತ ನಮ್ಗೆ ಬಲವಂತ ಮಾಡ್ತಿದ್ದೀರಾ. ಸೊ ಐ ಥಿಂಕ್ ಒನ್ ಆಫ್ ದ ಅನದರ್ ರೀಸನ್ಸ್ ಇಸ್ ಕರ್ಮ. ಅದು ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಿದ್ರು, ಬಟ್ ಇವಾಗ ಅದೆಲ್ಲ ರಿವರ್ಸ್ ಬರ್ತಾ ಇದೆ. ಅಂಡ್ ನಾವು ಜನರಲ್ಲೂ ಎಜುಕೇಟೆಡ್ ಆಡಿಯನ್ಸ್ ಇದೆ, ಅವೇರ್ ಆಡಿಯನ್ಸ್ ಇದೆ, ಸೋಷಿಯಲ್ ಮೀಡಿಯಾ ಬಂದಿದೆ. ಸೊ ಇಷ್ಟೊಂದು ಅವೇರ್ ಆಡಿಯನ್ಸ್ ಬಂದ್ಮೇಲೆ ಐ ಥಿಂಕ್ ಹೌದು, ಅದನ್ನೆಲ್ಲ ಅವರು ಅನಲೈಸ್ ಮಾಡಿ ಥಿಂಕ್ ಮಾಡೋದ್ರಿಂದಲೇ ಈ ತರ ಮುಂಚೆ ಬ್ಲೈಂಡ್ ಆಗಿ ಫಾಲೋ ಮಾಡಿರೋದು ಇವಾಗ ಜನ ಮಾಡ್ತಾ ಇಲ್ಲ. ಅಡ್ಜಸ್ಟ್ಮೆಂಟ್ಸ್ ಕಾಸ್ಟಿಂಗ್ ಕೋಚ್ ಅದಕ್ಕೆ ಒಪ್ಕೊಂಡ್ರೇನೆ ನಟಿಮಣಿಯರಿಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಗುತ್ತಾ? ಹ್ಮ್. ಟ್ಯಾಲೆಂಟ್ಗೆ ಬೆಲೆನೇ ಇಲ್ವಾ ನಟಿಮಣಿಯರಿಗೆ ಇಂಡಸ್ಟ್ರಿಯಲ್ಲಿ? ಇವಾಗಿದೆ ಪೋಸ್ಟ್ ಕೋವಿಡ್ ಇದೆ. ಯಾಕಂದ್ರೆ ಯಂಗ್ಸ್ಟರ್ಸ್ ನಮ್ಮ ಏಜ್ ಗ್ರೂಪ್ನವರು ಈಗ ಸಿನಿಮಾಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ದು ಸಿನಿಮಾ ಮಾಡೋರು ಮಾಡ್ತಿದ್ದಾರೆ. ಎಲ್ರು ಅದ್ರಲ್ಲಿ ಪರ್ಸೆಂಟೇಜ್ ಇರ್ಬೋದು, ಹ್ಮ್. ಬಟ್ ಈ ಪರ್ಸೆಂಟೇಜ್ ಇವಾಗ ಜಾಸ್ತಿ ಆಗ್ತಾ ಬರ್ತಾ ಇದೆ. ಮುಂಚೆನೂ ಇದ್ದಿರ್ಬೋದು, ಬಟ್ ಅವರಿಗೆ ಅಷ್ಟು ಪವರ್ ಸಿಗ್ತಿರ್ಲಿಲ್ಲ. ಬಟ್ ಇವಾಗ OTT ಬಂದಿದ್ರಿಂದ ಇವಾಗ OTTನೂ ಬೇಕಾಗಿಲ್ವಲ್ಲ, ಫೋನಲ್ಲೇ ಯೂಟ್ಯೂಬ್ ಸೀರೀಸ್ ಬರ್ತಾ ಇದೆ, ಇನ್ಸ್ಟಾಗ್ರಾಮ್ ಸೀರೀಸ್ ಬರ್ತಾ ಇದೆ. ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಆಗಿದ್ರೆ ನೀವು ಝೀರೋ ಇಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಗಿದ್ರಿಂದ ಪ್ಯೂರ್ ಟ್ಯಾಲೆಂಟ್ಗೂ ಸ್ಪೇಸ್ ಇದೆ. ನಮ್ದೇ ಒಂದು ತಂಡ ಮಾಡ್ಕೊಂಡು, ಈಗ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಅಪ್ಕಮಿಂಗ್ ನ್ಯೂ ಆರ್ ಸೆಮಿ ಎಸ್ಟಾಬ್ಲಿಷ್ಡ್ ಅಥವಾ ನನ್ನ ಜೊತೆ ಗ್ರೋ ಆಗ್ತಾ ಬಂದಿರೋರು, ನಮ್ಮ ಪರಿಚಯ ಇದ್ದವ್ರ ಜೊತೆ ಮಾತ್ರ ಬಿಟ್ರೆ, ಸೋ ಕಾಲ್ಡ್ ಆ ಅಂಕಲ್ ಕ್ಯಾಟಗರಿ, ಇಲ್ಲಿ ಐ ಥಿಂಕ್ ಗಾಂಧಿನಗರ್ ಕ್ಯಾಟಗರಿ ಅಂತಾರೆ. ಸೊ ದೇ ಓಲ್ಡರ್ ಕ್ಯಾಟಗರೀಸ್ ಹೂ ಆರ್, ಅವರಿಗೆ ಪವರೇ ಎಲ್ಲಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವ್ರ ಪವರ್ ಇದ್ದಿದ್ರೆ ನನ್ಗೆ ಎಷ್ಟು ಪವರ್, ಮನಿ ಪವರ್ ಇದೆ, ಫೇಮ್ ಇದೆ, ನಂದೇ ಥಿಯೇಟರ್ಸ್ ಇದೆ, ನಂದೇ ಮಾಲ್ಸ್ ಇದೆ, ನಾನು ಯಾರನ್ನ ಬೇಕಾದ್ರೂ ಆಟಾಡ್ಸ್ಬೋದು ಅಂತ ಥಿಂಕ್ ಮಾಡೋ ಕ್ಯಾಟಗರಿನೂ ಇದೆ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮ್ ಈ ಕ್ಯಾಟಗರಿಗೂ ಇವಾಗ ಗ್ರೋತ್ ಆಗ್ಲಿಕ್ಕೆ ಸ್ಪೇಸ್ ಸಿಗ್ತಾ ಇದೆ. ನೋ ಬಡಿ ಕ್ಯಾಟಗರಿಯಿಂದ ಸಡನ್ಲಿ ಟೋಟಲಿ ಪಾಪ್ಯುಲರ್ ಸೂಪರ್ ಸ್ಟಾರ್ ಆಗೋ ಒಂದು ಕ್ಯಾಟಗರಿ ಪೋಸ್ಟ್ ಕೋವಿಡ್ ಇದೆ. ಎಸ್ ಮ್ಯಾಮ್. ನೀವು MA ಸ್ಟಡಿ ಮಾಡ್ತಿರ್ಬೇಕಾದ್ರೆ ಪೊಲಿಟಿಕಲ್ ಸೈನ್ಸ್ ತಗೊಂಡಿದ್ದು ಅಂತ ಹೇಳಿದ್ರಿ. ಸೊ ಇಷ್ಟೆಲ್ಲ ಕಹಿ ಘಟನೆಗಳು ಆದಾಗ ಪಾಲಿಟಿಕ್ಸ್ಗೆ ಹೋಗ್ಬಿಟ್ಟಿದ್ನೆಲ್ಲಾನು ಕೂಡ ಸಾಲ್ವ್ ಮಾಡ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ ಅಂತ? ಅಯ್ಯೋ, ಅದ್ ಅನ್ಸುತ್ತೆ ಯಾವಾಗ ಗೊತ್ತಾ, ನಮ್ಮ ಏನಂತಾರೆ ಆ ಸಿನಿಮಾ ಬಂದಿತ್ತಲ್ಲ, ಒಂದೇಗೆ CM ಆಗೋದು, ಹಾ. PM ಆಗೋದು. ಸೊ ಆ ತರ ಏನಂತಾರೆ ರೋಷ ಐ ಥಿಂಕ್ ಪ್ರತಿಯೊಬ್ಬರಿಗೂ ಬರುತ್ತೆ. ಥಿಂಕ್ ಮಾಡುವಾಗ ಒಂದು ಅನ್ಯಾಯ, ತುಂಬಾ ವರ್ಷಗಳ ಕಾಲ ನೀವು ಒಂದು ಅನ್ಯಾಯ ನೋಡ್ತಾ ನಿಮ್ಗೆ ಸಿಟ್ಟಂತೂ ಬರುತ್ತೆ.
ಬಟ್ ಅಗೇನ್ ಆ ಅವೇರ್ನೆಸ್ ಇದೆ ದಟ್ ಅದು ಆಗಲ್ಲ, ಓವರ್ ನೈಟ್ ಯಾವುದೂ ಆಗಲ್ಲ. ಈಗ ನಾನಿರೋ ಸ್ಪೇಸಲ್ಲೇನೆ ನನ್ನ ಕ್ರಾಂತಿ ನಾನು ಮಾಡಿದ್ದೀನಿ, ನನ್ನ ಹಠ ನಾನು ಇಟ್ಕೊಂಡಿದ್ದೀನಿ, ಇವಾಗ್ಲೂ ನಡೀತಾನೆ ಇದೆ ಅದು ಆನ್ ಗೋಯಿಂಗ್. ಯಾಕಂದ್ರೆ ಯಾವತ್ತು ನಾನು ರಿಲ್ಯಾಕ್ಸ್ ಆಗಿ ಅಯ್ಯಪ್ಪ ನಾನು ಸಾಧಿಸಿದೆ ಅಂತ ಹೇಳಕ್ ಆಗಲ್ಲ. ನಾನು ಡೈಲಿ ಹೇಳ್ಬೇಕು, ಡೈಲಿ ಕಷ್ಟಪಡ್ಬೇಕು, ಡೈಲಿ ರನ್ ಮಾಡಬೇಕು, ನನ್ನ ಓಟ ನಾನು ಓಡಿದ್ರೇನೆ ನನ್ನ ರೇಸಲ್ಲಿ ಇರ್ತೀನಿ. ಸೊ ನನ್ನ ಸ್ಪೇಸ್ ಅಲ್ಲಿ ನನ್ಗೆ ಆದಷ್ಟು ನನ್ನ ಎಲ್ಲಾ ಏರಿಯಾಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಬಟ್ ನನ್ಗೆ ನನ್ನ ಅನಿಸಿಕೆ ಏನಂದ್ರೆ ಪಾಲಿಟಿಕ್ಸ್ಗೆ ಹೋಗಿ ಚೇಂಜ್ ಮಾಡ್ಬೇಕಾಗಿಲ್ಲ. ಪಾಲಿಟಿಕ್ಸ್ ನೀವು ಟಾಪ್ ಈಗ CM PM ಆದ್ರೂ ನೀವು ಒಂದು ಪರ್ಸನ್, ಬಟ್ ನಾವು ಮಾಸಸ್, ವಿ ಆರ್ ಮಿಲಿಯನ್ಸ್, ವಿ ಆರ್ ಕ್ರೋರ್ಸ್, ವಿ ಆರ್ ಬಿಲಿಯನ್ಸ್. ಸೊ ನಾವು ತುಂಬಾ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ ಲೆವೆಲ್ ಅಲ್ಲಿ ಇದ್ಕೊಂಡು ಒಬ್ಬೊಬ್ರು ನಾನ್ ಗಾಂಧೀಜಿಯವ್ರು ಹೇಳ್ದಂಗೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ. ಸೊ ನನಗೆ ಒಂದು ಚೇಂಜ್ ಅಲ್ಲಿ ನೋಡ್ಬೇಕಂತಿದ್ರೆ ನಾನು ಇಲ್ಲಿಂದ ಎಗರಿ ಅಲ್ಲಿ ಹೋಗ್ತೀನಿ ಅಂತ, ಅಲ್ಲಿ ಹೋಗಿ ನಾನು ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ನಾನು ಇದ್ದ ಪ್ಲೇಸ್ ಅಲ್ಲಿ ನನ್ನ ಚೇಂಜಸ್ ನಾನು ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ಆ ಚೇಂಜಸ್ ಮಾಡ್ಕೊಳ್ತೀನಿ. ಆ ನನ್ನ ಜೀವನದಲ್ಲಿ ಮಾಡ್ತಾ ಮಾಡ್ತಾ ನನ್ನ ಜೊತೆ ಸೇರಿದವರಿಗೂ ಅದರ ಅನುಭವ ಆಗೇ ಆಗತ್ತಲ್ವಾ. ನಾನು ಒಳ್ಳೆಯವಳು ಆಗ್ತಾ ಆಗ್ತಾ ನನ್ನ ಜೊತೆಲಿ ಇದ್ದವ್ರಿಗೂ ಆ ಒಳ್ಳೆತನ ಅನುಭವಿಸ್ಲಿಕ್ಕೆ ಸಿಕ್ಕೇ ಸಿಗುತ್ತೆ, ಅದರ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ. ಆಮೇಲೆ ನನ್ನ ಅದೃಷ್ಟ, ದೇವರಿಚ್ಛೆ, ನಾನು ನಿಜವಾಗ್ಲೂ ಈಗ ನಾನು ಸಿನಿಮಾಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಇವತ್ತಿಲ್ಲಿ ಬಂದು ಕೂತಿದ್ದೀನಿ. ಸೊ ನಾನು ಥಿಂಕ್ ಮಾಡಿದ್ರೆ, ನಾನು ಎಷ್ಟು ಮ್ಯಾಕ್ಸಿಮಮ್ ಥಿಂಕ್ ಮಾಡಿದ್ರೆ ನಾನು ಇದನ್ನೆಲ್ಲ ಥಿಂಕ್ ಮಾಡ್ತಿರ್ಲಿಲ್ಲ. ಸೊ ನಮ್ಮ ಜರ್ನಿ ನಮ್ಗಿಂತ ಚೆನ್ನಾಗಿ ದೇವರು ಪ್ಲಾನ್ ಮಾಡಿರ್ತಾರೆ ಅನ್ನೋ ನಂಬಿಕೆ. ಸಿಕ್ಕಿರೋ ಅವಕಾಶದಲ್ಲಿ ನಾನು ನನಗೆ ಸರಿ ಅನ್ಸಿರೋದು ಅನ್ನೇ ಮಾಡೋದು ನಾನು, ಎಷ್ಟೇ ಕಷ್ಟ ಆಗಿರ್ಲಿ. ಯಾಕಂದ್ರೆ ನಂಗನ್ಸುತ್ತೆ ಅಟ್ ದಿ ಎಂಡ್ ನಾವು ನೈಟ್ ಎಲ್ಲಾ ಮುಗಿಸಿ ಮೇಕಪ್ ತೆಗೆದು ಎಲ್ಲಾ ಮಾಡಿ ನಾನು ನೋಡೋದು, ನನ್ನ ಮಿರರ್ ನನ್ನ ಫೇಸಲ್ಲಿ ನಾನು ನೋಡುವಾಗ ನನಗೆ ಅದಿರ್ಬೇಕು, ಓಕೆ ಸರ್ ಯು ಆರ್ ಅ ಗುಡ್ ಪರ್ಸನ್. ನೀವು ಹೇಳ್ದಂಗೆ ಬಿಗ್ ಬಾಸ್ಗೆ ಹೋಗಿ 10 ಜನ ಆಮೇಲೆ ಗುಡ್ ಪರ್ಸನ್ ಹೇಳೋದು ಅಲ್ಲದೆ ಹೋದ್ರು ನನ್ನನ್ನು ನಾನು ನೋಡ್ಕೊಂಡು ಹೇಳಕ್ ಸಾಧ್ಯ ಇರಬೇಕು ದಟ್ ನೋ ಐ ಆಮ್ ಅ ಗುಡ್ ಪರ್ಸನ್, ಐ ಆಮ್ ಡೂಯಿಂಗ್ ದ ಬೆಸ್ಟ್ ದಟ್ ಐ ಕ್ಯಾನ್. ನನ್ನ ಕೈಯಲ್ಲಿ ಆಗಿದ್ದ ಬೆಸ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದು ಸ್ಯಾಟಿಸ್ಫ್ಯಾಕ್ಷನ್ ನನ್ಗಿರ್ಬೇಕು. ಎಸ್ ಮ್ಯಾಮ್. ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಬಂದಾಗ ಟೀಮಣಿಯರಿಗೆ ಒಂದಷ್ಟು ಅವಕಾಶಗಳು ಕೊರತೆ ಆಗಿರ್ಬೋದು, ಅಥವಾ ಅಡ್ಜಸ್ಟ್ಮೆಂಟ್ಸ್, ಕಾಸ್ಟಿಂಗ್ ಕೌಚ್ ಆಗಿರ್ಬೋದು, ಈ ತರ ಅಂದಾಗ ನಿಮ್ಮಂತವರು ಆ ಒಂದು ಸಿನಿಮಾ ರಂಗದಿಂದಾನೇ ಕೆಲವರು ದೂರ ಹೋಗಿದ್ದು ಕೂಡ ನಾವು ನೋಡಿದೀವಿ. ಸಾಕಷ್ಟು ಜನ ಎಂತೆಂತ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕೂಡ ಈ ತರ ಬಂದಾಗ ಹಿಂದೆ ಸರಿದಿರುವಂತದ್ದಿದೆ, ಅವ್ರ ಜೀವನವನ್ನ ಅವರು ಬೇರೆ ರಂಗಕ್ಕೆ ಅಳವಡಿಸ್ಕೊಂಡು ಇದು ಮಾಡಿದೆ. ಸೊ ಈಗ ನೀವು ಬಿಸ್ನೆಸ್ ಫೀಲ್ಡ್ಗೆ ಅವಕಾಶಗಳಿಲ್ಲ ಅಂದ್ರೂ ಕೂಡ ನಂದೇ ಅಂತ ಏನಾದರೂ ಓನ್ ಕ್ರಿಯೇಟಿವಿಟಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಮಾಡ್ತಿದ್ರ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿದೆ ಈಗ ನಿಮ್ಮ ಒಂದು ಲೈಫಲ್ಲಿ ಅಂತ? ನೀವು ಹೇಳ್ದಂಗೆ ಇವಾಗ ತುಂಬಾ ಚಾಲೆಂಜಿಂಗ್ ಇದೆ. ಚಾಲೆಂಜಿಂಗ್ ಏನಕ್ಕಂದ್ರೆ ನಾನು ಈಸಿ ರೂಟ್ ಇದರಲ್ಲೂ ಸೆಲೆಕ್ಟ್ ಮಾಡಿಲ್ಲ. ಸೊ ಬಟ್ ನಾನು ಸಿನಿಮಾ ಇಂಡಸ್ಟ್ರಿಲ್ ಆಗಿರ್ಲಿ, ಈಗ ಫೀಲ್ಡಿಗೆ ಬಂದಿದ್ದಾಗಿರ್ಲಿ, ಯಾಕೆ ನನಗೆ ಸಿನಿಮಾದಲ್ಲೂ ಅಷ್ಟು ಜನ ನನಗೆ ಅಗೇನ್ಸ್ಟ್ ವರ್ಕ್ ಮಾಡಿದ್ರು, ನನಗೆ ಕೆಲಸ ಕೊಡಬಾರ್ದಂತ ಕಷ್ಟಪಟ್ಟಿದ್ರು, ನನಗೆ ಸಸ್ಟೈನ್ ಆಗಿದ್ದು ಒಂದು ಕಾರಣ ದೇವರಿಚ್ಛೆ. ಡೆಫಿನೆಟ್ಲಿ ನಾನು ನಂಬ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿ ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಫೇಸ್ಬುಕ್, ನನ್ನ ನಂಬರ್ ಚೇಂಜ್ ಮಾಡೋದು ಎಲ್ಲ ಮಾಡಿ, ಬೇಡ ಇದೆಲ್ಲ ಕೆಟ್ಟ ಇಂಡಸ್ಟ್ರಿ, ಹೆಂಗೂ ಮುಂಚೆ ಹೇಳ್ತಿದ್ರು ಎಲ್ಲೂ ಇಂಡಸ್ಟ್ರಿ ತುಂಬಾ ಕೆಟ್ಟದು, ಬೇಕಾ ನಿನ್ಗೆ. ಬಟ್ ನನಗೆ ಆ ಟೈಮ್ ತನಕ ಆ ಕಷ್ಟ ಬಂದಿರ್ಲಿಲ್ಲ, ಸ್ಮೂತ್ ಆಗಿ ಹೋಗಿತ್ತು ಆ ತನಕ. ಸೊ ನನ್ಗೊಂದು ಆ ತರ ಫೇಮ್ ಬರೋ ತನಕ ಇಷ್ಟು ಡೇಂಜರ್ಸ್ ನಾನು ಫೇಸ್ ಮಾಡಿರ್ಲಿಲ್ಲ. ಬಟ್ ತುಂಬಾ ಫೇಮ್ ಅಂತ ಬರೋ ಟೈಮಲ್ಲಿ ಆ ತರ ಡೇಂಜರ್ಸ್ ನಾನು ಡೈರೆಕ್ಟ್ ಆಗಿ ಫೇಸ್ ಮಾಡೋ ಟೈಮಲ್ಲಿ ಬೇಕಾಗಿಲ್ಲ, ನಂಗೆ ಎಜುಕೇಶನ್ ಇದೆಯಲ್ವಾ, ನಾನು ಏನಾದ್ರೂ ಕೆಲಸ ಮಾಡ್ಕೊಂಡು ಬದುಕ್ಬೋದು, ಮ್ಯೂಸಿಕ್ ಇದೆ, ನಾನು ಓನ್ ಮ್ಯೂಸಿಕ್ ಮಾಡ್ತೀನಿ ಅಂದ್ರೆ ನಾನು ಕೆಲಸ ಮಾಡ್ಕೊಂಡು ಬದುಕ್ಬೋದು ಅಂತ ಹೇಳ್ಕೊಂಡು ನಂಬರ್ ಎಲ್ಲ ಚೇಂಜ್ ಮಾಡಿ ಬಿಟ್ಬಿಡೋದಂತ ಅಂದ್ಕೊಂಡೆ. ಬಟ್ ಆದ್ರೂ ಎಲ್ಲೆಲ್ಲಿಂದ ನನ್ನ ಹುಡ್ಕೊಂಡು ಸಿನಿಮಾ ನನ್ನನ್ನು ಹುಡ್ಕೊಂಡು ಬಂತು. ನಾನು ಪುನಃ ವಾಪಸ್ ನಾನು ಹೈದರಾಬಾದ್ಗೂ ಹೋಗಿರ್ಲಿಲ್ಲ, ನಾನು ಮಂಗಳೂರಲ್ಲೇ ಇದ್ದೆ. ಮಂಗಳೂರಿಂದ ಬಾಂಬೆ ಹೋಗಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೆ. ಅಲ್ಲಿಂದ ಪುನಃ ನಂಗೆ ಸಿನಿಮಾ ರೀಚ್ ಆಗಿರೋದು, ನಾನು ಸಿನಿಮಾ ಕಡೆ ಹೋಗಿರ್ಲಿಲ್ಲ. ಬಟ್ ಇದೆಲ್ಲದರ ನಡುವೆ ನನ್ನ ಸಪೋರ್ಟ್ ಮಾಡಿರೋದು ನಮ್ಮ ಫ್ಯಾಮಿಲಿ, ಎಸ್ಪೆಷಲಿ ನನ್ನ ಅಮ್ಮ. ನಮ್ಮ ಅಮ್ಮ ನನ್ನ ಜೊತೆ ಮುಂಚಿನಿಂದಲು, ಫಸ್ಟ್ ಇಂದಲು ಎಜುಕೇಶನ್ಗೋಸ್ಕರ ನಾನು ಬಾಂಬೆ ಹೋದಾಗ್ಲೂ ನಮ್ಮ ಜೊತೆ ನನ್ನ ಅಮ್ಮ ಇದ್ರು. ಸೊ ಯಾವುದೇ ಡಿಸಿಷನ್ ಆಗಿರ್ಲಿ, ಯಾವುದೇ ಕಷ್ಟ ಆಗಿರ್ಲಿ, ನಾನು ಒಬ್ಬರೇ ಫೇಸ್ ಆಗಿದ್ದಿದ್ರೆ ಐ ಥಿಂಕ್ ನಾನು ಬೇರೆಯವ್ರ ತರ ಮಿಸ್ಗೈಡ್ ಆಗೋ ಅವಕಾಶ ಇತ್ತು, ಅಥವಾ ಲಾಸ್ಟ್ ಆಗೋ ಅವಕಾಶ ಇತ್ತು, ಅಥವಾ ಗಿವ್ ಅಪ್ ಮಾಡೋ ಅವಕಾಶ ಇತ್ತು. ನಾನು ಅಂದ್ಕೊಂಡು ಅಮ್ಮ ಕೂಡ ಕೊಟ್ಟಿರೋದು ದೇವರೇ. ಸೊ ಫಸ್ಟ್ ದೇವರು, ಆಮೇಲೆ ಕೊಟ್ಟಿರೋದು ನಂಗೆ ಅಮ್ಮ. ಇಲ್ಲಿನೂ ಈಗ ಸಲೋನ್ಗೆ ನನ್ನ ಜೊತೆ ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ. ಸೊ ಕ್ಲೈಂಟ್ಸ್ ಬಂದಾಗ್ಲೂ ಅವ್ರು ಹೇಳೋದು, ಎಷ್ಟು ಲಕ್ಕಿ ನೀನು, ನಿಂಗೆ ಈ ತರ ಅಮ್ಮ ಇದ್ದಾರೆ. ಸೊ ನಿಜವಾಗ್ಲು ನಂಗೆ ಹಂಗ ಅನ್ಸುತ್ತೆ. ಇವತ್ತಿಗೂ ನನಗೆ ಕಷ್ಟ, ನಾನು ಒಬ್ಳೇ ನಿಂತ್ಕೊಂಡ್ರೆ ಕಷ್ಟಗಳಿದೆ, ತುಂಬಾ ಕಷ್ಟ ಇರ್ತಿತ್ತು. ನಾನು ಈ ತರ ನೀ ಕೂತ್ಕೊಂಡು ಮಾತಾಡೋ ಮೈಂಡ್ ಫ್ರೇಮ್ ಅಲ್ಲೂ ಇರ್ತಿರ್ಲಿಲ್ವೇನೋ. ಬಟ್ ನನ್ನ ಅಮ್ಮನ ಸಪೋರ್ಟ್ ನನಗೆ ಆ ತರ ಇದ್ದಿದ್ರಿಂದ, ದೇವರ ಸಪೋರ್ಟ್ ಆ ತರ ಇದ್ದಿದ್ರಿಂದ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಸಸ್ಟೈನ್ ಆಗ್ತಾ ಬರ್ತೀನಿ. ಬಟ್ ಎಷ್ಟು ಕಷ್ಟ ಆದ್ರೂ ನನಗೆ ಅದನ್ನು ನಾನು ಐ ಥಿಂಕ್ ದೇವರು ನಮ್ಮ ಒಳಗಡೆ ಹಾಕಿರ್ತಾರೆ. ಗಿವ್ ಅಪ್ ಮಾಡೋಕೆ ನಂಗೆ ಮನ್ಸು ಬರಲ್ಲ. ಅದು ಹೌದಲ್ವಾ, ಕಷ್ಟ ಅಲ್ವಾ, ನೀವು ಹೇಳ್ದಂಗೆ ಕಾಂಪ್ರಮೈಸ್ ಮಾಡ್ಬಿಡೋಣ ಅಂತ ಅನ್ಸಲ್ಲ. ಎಷ್ಟೇ ಕಷ್ಟ ಆಗ್ಲಿ ನಾನು ಮಾಡಲ್ಲ ಅಂತ ಅನ್ಸುತ್ತೆ ಬಿಟ್ರೆ, ಇಲ್ಲ ಕಷ್ಟ ಆಗ್ತಿದೆಯಲ್ವಾ ಮಾಡೋಣ ಅಂತ ಅನ್ಸಲ್ಲ. ಇಲ್ಲಿನೂ ಹಂಗೆ ಎಷ್ಟೋ ಜನ ಯೂನಿಸೆಕ್ಸ್ ಅಲ್ಲಿ ಮಾಡ್ಬೋದಿತ್ತಲ್ಲ, ಯೂನಿಸೆಕ್ಸ್ ಅಲ್ಲಿ ಜಾಸ್ತಿ ಲಾಭ ಮಾಡ್ಬೋದಿತ್ತು. ಹೌದು, ಫ್ಯಾಕ್ಟ್ ಮಾಡ್ಬೋದಿತ್ತು ಜಾಸ್ತಿ ಲಾಭ. ಬಟ್ ನಂಗೆ ಬೇಕಾ,
ಬೇಡ ಎಷ್ಟೇ ಕಷ್ಟ ಆಗಲಿ ಇದೇ ಮಾಡೋಣ. ಸೊ ಅಕಾಡೆಮಿಯಲ್ಲಿ ಪ್ರತಿಯೊಂದರಲ್ಲೂ ನಂಗೆ ಗೊತ್ತಿದೆ ದಟ್ ಇನ್ನೊಂದು ಶಾರ್ಟ್ ಫಾರ್ಮ್ ಇದೆ, ನನಗೂ ಒಂದು ಮಾಡ್ಬೋದು, ನಾನು ನಟಿ, ನಾನೇನೋ ಇದೇ ಇಂಟರ್ವ್ಯೂ ನಾನು ಕೂತ್ಕೊಂಡು ಸ್ಕ್ಯಾಮರ್ ಥರ ಮಾತಾಡ್ಕೊಂಡ್ರೆ ಇದಕ್ಕಿಂತ ಡಬಲ್ ಮೇ ಬಿ ನನಗೆ ಬರ್ಬೋದು ಲಾಭ, ಕಾಂಟ್ಯಾಕ್ಟ್ಸ್ ವಾಟ್ ಎವರ್. ಬಟ್ ನಂಗೆ ಅದು ಬೇಕಾ? ನಾನು ಎಲ್ಲ ಫಿಲ್ಟರ್ ಮಾಡಿ ಬೇಕಾಗಿಲ್ಲ, ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಕಷ್ಟಪಡೋಣ, ಪರವಾಗಿಲ್ಲ ಅಂತಲೇ ಅನ್ಸುತ್ತೆ. ಸೊ ಕಷ್ಟಗಳಿಲ್ಲ ಅಂತ ನಾನು ಹೇಳಲ್ಲ, ಕಷ್ಟಗಳಿದೆ, ತುಂಬಾ ಕಷ್ಟಗಳಿದೆ. ಬಟ್ ಎಷ್ಟೇ ಕಷ್ಟ ಇದ್ರೂ ತಪ್ಪು ಮಾಡೋದು ಬೇಡ ಅನ್ನೋದೊಂದು ಸ್ಟ್ರಾಂಗರ್ ಇಂಟೆನ್ಷನ್ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮಂದು ಸಪೋರ್ಟ್ ಇದೆ ಅಂಡ್ ದೇವರ ಕೃಪೆ ಇದೆ. ಎಸ್ ಮ್ಯಾಮ್, 15 ವರ್ಷಗಳ ಸಿನಿಮಾ ರಂಗದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ನಿಮಗೆ ಈ ತರ ಕಹಿ ಘಟನೆ ಆದಾಗ ಕಾಸ್ಟಿಂಗ್ ಕೋಚ್ ಅನ್ನುವಂಥದ್ದು ಹೊಸಬರಿಗೂ ಕೂಡ ಸಾಕಷ್ಟು ಆಗಿರುತ್ತೆ. ಖಂಡಿತ. ಸೊ ಹೊಸಬರಿಗಾಗಿರ್ಬೋದು ಅಥವಾ ಅಪ್ಕಮಿಂಗ್ ಬರ್ತಾ ಇರುವಂತಹ ಆ ಕಲಾವಿದರಿಗಾಗಿರ್ಬೋದು ಏನ್ ಹೇಳ್ತೀರಾ? ಯಾವ ತರ ಟಿಪ್ಸ್ ಕೊಡ್ತೀರಾ ಈ ತರ ಒಂದು ಕಾಸ್ಟಿಂಗ್ ಕೋಚ್ ಬಗ್ಗೆ? ನೋಡಿ, ಮಾಡ್ಲಿಕ್ಕೆ ಬೇಕಂದವರಿಗೆ ಹೇಳಕ್ಕೇನಿಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ದಟ್ ವಾಟ್ ದೇ ವಾಂಟ್ ಟು ಡೂ. ಬಟ್ ನಿಜವಾಗ್ಲೂ ನಿಮಗೆ ಆರ್ಟ್ ಮೇಲೆ ಪ್ರೀತಿ ಇದ್ದು ಆರ್ಟಿಸ್ಟ್ ಆಗ್ಬೇಕಂತಿದ್ರೆ ಇವತ್ತಿನ ಕಾಲದಲ್ಲಿ ಟ್ರೈ ಮಾಡಬೇಡ ಅಂತೇಳಿ. ಯಾಕಂದ್ರೆ ಎಲ್ಲರ ಅನುಭವ ಸೇಮ್ ಇರಲ್ಲ. ನಾನು ಹೇಳ್ದಂಗೆ ನಮ್ಮ ಗುರುಗಳು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಾಗ ಬಾಂಬೆಯಲ್ಲಿ ಹೇಳ್ತಿದ್ರು, ಕೆಟ್ಟದಿಂದ ಕೆಟ್ಟ ಮನುಷ್ಯ ಕೂಡ ಒಂದು ದಿನ ಒಳ್ಳೆ ಮೂಡಲ್ಲಿ ಇರಬಹುದು, ನಿಮ್ಗೇನ್ ಕೆಟ್ಟದ್ದು ಮಾಡದೆ ನಿಮ್ಮನ್ನ ಸಿನಿಮಾದಲ್ಲಿ ತಗೊಂಡ್ಬಹುದು. ಒಳ್ಳೆಯಿಂದ ಒಳ್ಳೆ ಮನುಷ್ಯ ಕೂಡ ಆ ಒಂದಿನ ಕೆಟ್ಟ ಮೂಡಲ್ಲಿ ಇದ್ದು ನಿಮ್ ಜೊತೆ ಮಿಸ್ಬಿಹೇವ್ ಮಾಡ್ಬೋದು. ಸೊ ಯಾರನ್ನು ಕೂಡ ಜಡ್ಜ್ ಮಾಡಿ ಮುಂಚೆಯಿಂದಲೇ ಹೋಗದೇ ಇರದೆ ನಾನು ಇರ್ಬೇಕಂತ ನಾನು ಹೇಳಲ್ಲ, ಹೋಗಿ ಪ್ರಯತ್ನ ಪಡಿ. ಬಟ್ ನಿಮ್ಗೆ ಕಷ್ಟ ಅಂತ ಅನ್ಸಿದ ಪಾಯಿಂಟ್ ಅಲ್ಲಿ ನೆಗೆಟಿವ್ ಆಗೋ ಅವಶ್ಯಕತೆ ಈ ಕಾಲದಲ್ಲಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಬ್ಲಾಗರ್ ಆಗ್ಬೋದು, ನಿಮ್ಮ ಓನ್ ಕಂಟೆಂಟ್ ನೀವು ಮಾಡ್ಬೋದು. ಎಷ್ಟೋ ಜನ ನನ್ಗೇನು ಗೊತ್ತಿದ್ದವ್ರು ಇದ್ದಾರೆ, ಏನೋ ಆಕ್ಟಿಂಗ್ ಅಲ್ಲಿ ಪ್ರಯತ್ನ ಪಡ್ತಿದ್ರು, ಟೆಲಿವಿಷನ್ ಅಲ್ಲಿ ಪ್ರಯತ್ನ ಪಡ್ತಿದ್ರು, ಈ ಬೆಂಗಳೂರಲ್ಲೇ ಇದ್ದಾರೆ. ಟುಡೇ ದೇ ಆರ್ ಬ್ಲಾಗರ್ಸ್ ಬೇರೆ ಬೇರೆ ಕಡೆ ಹೋಗಿ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ಹಂಗ್ ಮಾಡಿ ಪುನಃ ನೋನ್ ಫೇಸಸ್ ಆಗ್ಬಿಟ್ಟಿದ್ದಾರೆ ಅವರು. ಸೊ ನಿಮ್ಗೆ ನೋನ್ ಫೇಸೇ ಆಗ್ಬೇಕು ಅಥವಾ ನಿಮ್ಗೆ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡೋ ಅಬಿಲಿಟಿನೇ ಇದೆ, ಯಾವತ್ತಲ್ಲ ಒಂದಲ್ಲ ಒಂದಿನ ದೊಡ್ಡ ಸ್ಕ್ರೀನ್ ಅಲ್ಲಿ ಬರೋದು ಇಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ನಮ್ಮ ಅದೃಷ್ಟ, ಅದು ಹೇಳಕ್ಕಾಗಲ್ಲ. ಬಟ್ ಅವಕಾಶ ಅನ್ನೋದಿದೆಯಲ್ಲ, ಇನ್ನೊಬ್ರ ಕೈಯ ಕಾಲಿಟ್ಕೊಂಡು ಬರೋದು ಅವಕಾಶ ಅಲ್ಲ. ಅದು ಬಂದ್ರು ಅದು ಫೇವರ್, ಅದು ಅವ್ರು ಕೊಟ್ರು ಜೀವನ ಪೂರ್ತಿ ಅದನ್ನ ನೀವು ರಿಟರ್ನ್ ಮಾಡ್ಕೊಂಡೇ ಅದು ಮುಗಿಯಲ್ಲ, ಮಾಡ್ತಾ ಇರ್ಬೇಕಷ್ಟೇ. ಅದಕ್ಕಿಂತ ನಿಮ್ಗೆ ಹೋಗಿ ನಿಮ್ ಕ್ಯಾಲಿಬರ್ ಮೇಲೆ ಒಂದ್ ಸತಿನೋ 2 ಸತಿ, ನಾನು ಪ್ರತಿ ಇಂಡಸ್ಟ್ರಿಲಿ ನನ್ಗೆ ಕೊಡೋದು 5 ಪ್ರಾಜೆಕ್ಟ್ಸ್. ನಾನು 5 ಪ್ರಾಜೆಕ್ಟ್ಸ್ ಒಳಗಡೆ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಪಡೆಯದೆ ಹೋದ್ರೆ ಓಕೆ ಅಂತ ಹೇಳ್ಬೋದಂತ ನನ್ನ ಮೈಂಡಲ್ಲಿ ಥಿಂಕ್ ಮಾಡೋದು ನಾನು. ತೆಲುಗು ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾದಿಂದಲೇ ಆ ಹೆಸರು ಬಂತು, ಸೆಕೆಂಡ್ ಸಿನಿಮಾಗಂತೂ ತುಂಬಾ ಹೆಸರು ಬಂದ್ಬಿಡ್ತು. ಕನ್ನಡದಲ್ಲಿ ನಾನು ಮಾಡಿರೋ 3ನೇ ಸಿನಿಮಾನೇ ಲಂಕೆ. ಸೊ ಲಂಕೆಯಿಂದಲೇ ನನಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತು. ಸೊ ನಾನು ಯಾವತ್ತೂ ನಂಗೆ ಥಿಂಕ್ ಮಾಡೋದು ಇಷ್ಟು ಒಂದು ಡೆಡ್ ಲೈನ್ ಅಂತ ಇರಬೇಕು. ನಾನು ಬಾಂಬೆಲಿರುವಾಗ ತುಂಬಾ ಸ್ಟ್ರಗ್ಲರ್ಸ್ ಅನ್ನು ನೋಡಿದ್ದೀನಿ. 15 ವರ್ಷದಿಂದ ಸ್ಟ್ರಗ್ಲಿಂಗ್, 20 ವರ್ಷದಿಂದ ಸ್ಟ್ರಗ್ಲಿಂಗ್. ನಾನು ಸ್ಟ್ರಗ್ಲಿಂಗ್ ಅಂತ ಇಲ್ವಾ, ಎಂಡ್ ಇಲ್ವಾ? ಸ್ಟ್ರಗ್ಲಿಂಗ್ ಮಾಡ್ತಾನೆ ಹೋಗೋದು, ಸಾಯೋ ತನಕ ಸ್ಟ್ರಗಲ್ ಆ ಥರ ಇರಬಾರ್ದು. ಒಂದು ಸಿನಿಮಾ ಇಂಡಸ್ಟ್ರಿ ಇರಲಿ, ಎಷ್ಟೇ ಪ್ರೀತಿ ಇರೋ ಇಂಡಸ್ಟ್ರಿ ಇರಲಿ, ಪ್ಯಾಷನ್ ಇರಲಿ, ಬಟ್ ನಮ್ಮ ಹಿಂದ್ಗಡೆ ನಮ್ಮ ಪೇರೆಂಟ್ಸ್ ಇದ್ದಾರೆ, ನಮ್ಮ ಮುಂದ್ಗಡೆ ನಮ್ಮ ಫ್ಯೂಚರ್ ಇದೆ. ಇಲ್ಲ ನಾನು ಆದ್ರೆ ಆಕ್ಟರೇ ಆಗ್ತೀನಿ, ಇಲ್ಲಾಂದ್ರೆ ಸತ್ತೋಗ್ತೀನಿ ಅನ್ನೋ ಥರ ಯಾವತ್ತೂ ಯಾವ ಪ್ರೊಫೆಷನ್ ಇಟ್ಕೋಬೇಡಿ. ಯಾಕಂದ್ರೆ ನೀವು ಆಕ್ಟರೇ ಆದ್ರೂ, ನೀವು ಸೂಪರ್ ಸ್ಟಾರ್ ಹೀರೋನೇ ಆಗ್ಬಿಟ್ರು, ಆ ಹೀರೋಗೂ ಒಂದು ಶೆಲ್ಫ್ ಲೈಫ್ ಇದೆ. ಜೀವನ ಪೂರ್ತಿ ನಾನು ಹೀರೋ ಆಗೇ ಇರ್ತೀನಿ. ಈಗ ನಾನು ಹೀರೋಯಿನ್ ಆಗಿ ಬಂದಾಗ ನಾನು ಅವಾಗ ಮಾಡ್ತಿದ್ದೆ, ಇವಾಗಲೂ ನಾನು ಅದೇ ಹೀರೋಯಿನ್ ಡಾನ್ಸ್ ಮಾಡ್ಕೊಂಡಿರ್ತೀನಿ ಅಂದ್ರೆ ನಾವು ಇವಾಲ್ವ್ ಆಗ್ತಾ ಇರಬೇಕು, ಪರಿಸ್ಥಿತಿನ ಜೊತೆಯಲ್ಲಿ ಟ್ರಾವೆಲ್ ಆಗ್ತಾ ಇರಬೇಕು. ಸೊ ಎಲ್ರು ಬಂದವ್ರು ಹೀರೋ ಆಗ್ತಾರೆ, ಎಲ್ರು ಬಂದವ್ರು ಹೀರೋಯಿನ್ ಆಗ್ತಾರೆ ಅನ್ನೋದು ಮಿತ್. ಅದು ಸಾಧ್ಯನೇ ಇಲ್ಲ, ಲಾಜಿಕೇ ಇಲ್ಲ ಅದಕ್ಕೆ. ಸೊ ಬನ್ನಿ, ನಿಮ್ ಪ್ರಯತ್ನ ಪಡಿ. ಇಲ್ಲ ಅನ್ನುವಾಗ ಯಾಕೆ ಅನ್ನೋದು ಅನಲೈಸ್ ಮಾಡಿ. ಇಲ್ಲ ನನ್ನಲ್ಲಿ ಕ್ಯಾಲಿಬರ್ ಇದೆ, ಬಟ್ ಇವರು ಪಾಲಿಟಿಕ್ಸ್ ಇಂದ ನಂಗೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ನಿಮ್ಗೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಇಲ್ಲ ಮೇ ಬಿ ನನ್ಗೆ 2, 3, 10 ಜನ ನನ್ನಲ್ಲಿ ಕ್ಯಾಲಿಬರ್ ಇಲ್ಲ ಅಂತ ಹೇಳ್ತಿದ್ರೆ ಮೇ ಬಿ ಇವರಲ್ಲಿ ನಿಜ ಫ್ಯಾಕ್ಟ್ ಇರಬಹುದೇನೋ. ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡುವಾಗ ನಂಗೆ ಅನಿಸ್ತಿರ್ಬೋದು ನಾನೊಂದು ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ. ಬಟ್ 10 ಜನರಿಗೆ ಅದು ಅನಿಸ್ತೇ ಹೋದ್ರೆ, ಒಳ್ಳೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಗೆ ಅನಿಸ್ತದೇ ಹೋದ್ರೆ, ದೆನ್ ನಾವು ಕೂತ್ಕೊಂಡು ಸ್ವಲ್ಪ ಅನಲೈಸ್ ಮಾಡಬೇಕು. ಮೇ ಬಿ ನನಗೇನೆ ಹೆಗ್ಗಣ ಮುದ್ದೇನೋ, ನಾನೇ ಸ್ವಲ್ಪ ನೋಡ್ಬೇಕೇನೋ ಅಂತ ಅನಲೈಸ್ ಮಾಡ್ಕೊಂಡು ನೋಡ್ಬೇಕು. ಸೊ ಎಲ್ಲದನ್ನು ಒಂದು ಫ್ಲೋ ಅಲ್ಲಿ, ಈ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಮೇನ್ ಏನಂದ್ರೆ, ಈ ಇಂಡಸ್ಟ್ರಿ ಇರೋದೇ ಊಪು ಅಂತಾರೆ ತೆಲುಗಲ್ಲಿ. ಸೊ ಫುಲ್ ಇದು ಹೋಗ. ಸೊ ನಾವು ಆ ಫ್ಲೋ ಅಲ್ಲಿ ಹೋದ್ಮೇಲೆ ನಮ್ಗೆ ಎಲ್ಲದು ಎಸ್ ಅನ್ಸುತ್ತೆ. ನಾನೇ ಹೌದು, ಇವರು ಕರೆಕ್ಟ್, ಅವರು ಕರೆಕ್ಟ್, ಎಲ್ಲರೂ ಕರೆಕ್ಟ್ ಹೋಗ್ತಾ ಇರೋಣ ಹಂಗ ಅನ್ಸುತ್ತೆ. ಬಟ್ ಹಂಗಲ್ದಿರ ಆವಾಗ ಪಾಸ್ ಮಾಡ್ಕೊಂಡು ನಮ್ಮನ್ನ ನಾವು ರಿಅನಲೈಸ್ ಮಾಡ್ತಾ ಇರಬೇಕು. ಆ ಒಂದು ಸೆಲ್ಫ್ ರಿಯಲೈಸೇಷನ್ ನಮ್ಗೆ ಈ ಜರ್ನಿ ಪೂರ್ತಿ ನಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಯಾರೇನಂದ್ರೂ ನಮ್ಗೆ ಇದು ಎಷ್ಟು ನಿಜ, ಎಷ್ಟು ಸುಳ್ಳು, ಇದು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಒಂದು ಇವ್ಯಾಲ್ಯೂಯೇಷನ್ ಬರ್ತಾ ಇರುತ್ತೆ. ಎಸ್ ಮ್ಯಾಮ್, ಈ ತರ ಕಷ್ಟಗಳು ಎದುರಾದಾಗ ಯಾರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರಿ? ಅಮ್ಮ ಯಾವತ್ತು ಅಮ್ಮ. ನನಗೆ ಮೊನ್ನೆನೋ ಯಾರೋ ಒಬ್ರು ಕೇಳಿದ್ರು, ಹೂ ಇಸ್ ಯರ್ ಬೆಸ್ಟ್ ಫ್ರೆಂಡ್ ಅಂತ. ಏನೋ ಒಂದು ಸ್ಕ್ರಿಪ್ಟ್ ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಹೇಳಿದಾಗ ಅದೇನೋ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ತರ. ಸೊ ಹೇಳುವಾಗ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ ಮ್ಯಾಮ್, ಈಗ ನಿಮ್ಗೊಬ್ರು ಬೆಸ್ಟ್ ಫ್ರೆಂಡ್ ಇರ್ತಾರೆ ಅಂದ್ಕೊಳ್ಳಿ, ಯಾರು ನಿಮ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ದ. ನನಗೆ ಈ ಸ್ಕ್ರಿಪ್ಟ್ ಯಾವ ಕಡೆ ಹೋಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಅಮ್ಮ ಅಂತ ಹೇಳಿದೆ. ಆಗ ಅಮ್ಮ, ಈಗ ಅಮ್ಮ ಅಂತಿದ್ರು, ಅಮ್ಮನಿಗೆ ನಾವು ಎಲ್ಲ ಹೇಳಲ್ವಲ್ಲ ಅಂತ ಹೇಳಿದ್ರು. ಇಲ್ಲ ನಾನು ಎಲ್ಲ ಹೇಳ್ತೀನಿ ಅಂದೆ.
ಅಲ್ಲ ಆದ್ರೂ ಎಲ್ಲ ಹೇಳಲ್ವಲ್ಲ ಅಂದ. ಇಲ್ಲ ನಾನು ಎಲ್ಲ ಹೇಳ್ತೀನಿ. ಓ ಹಾಗಾದ್ರೆ ಬಿಡಿ ನೀವಲ್ಲ ಅಂತ ಅನ್ಕೊಳ್ಳೋಣ. ಇದು ಇನ್ನೊಂದು ಕ್ಯಾರೆಕ್ಟರ್ ಅಂದ. ಹ್ಮ್. ಸೊ ಹಂಗೆ. ಸೊ ನಾನು ನಮ್ಮನಿಗೆ ಪ್ರತಿಯೊಂದು ಹೇಳ್ತೀನಿ. ಹ್ಮ್. ನೋ ದೇರ್ ಇಸ್ ನೋ ಸೀಕ್ರೆಟ್ಸ್. ನನ್ನ ಮೋಸ್ಟ್ ಏನಂತಾರೆ ಇಂಟಿಮೇಟ್ ಥಾಟ್ಸ್ ನನ್ನ ಹತ್ರ ನಾನು ಮಾತಾಡಿದ ವಿಷಯಗಳು, ನನ್ನ ಕನಸುಗಳನ್ನು ನಾನು ಅವ್ರಿಗೆ ಹೇಳ್ಬಿಡ್ತೀನಿ. ನಿನ್ನೆ ನೈಟ್ ನಂಗೆ ಏನ್ ಕನಸು ಬಂತು ಗೊತ್ತಾ ಅಂತ. ಸೊ ಪ್ರತಿಯೊಂದು ಅವ್ರ ಹತ್ರ ಹಂಚ್ಕೊಳ್ತೀನಿ. ಎಸ್ತರ್ ನರೋನಾ ಅವರಿಗೆ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಸಿಕ್ಕಿದ್ರೆ ಯಾರಾಗಿರ್ತಾರೆ ಅಂತ? ನಾನು ಬೆಸ್ಟ್ ಫ್ರೆಂಡ್ಸ್ ಅನ್ನು ಹುಡುಕಲ್ಲ. ಫ್ರೆಂಡ್ಸ್ ತುಂಬಾ ಜನ ಇರ್ತಾರೆ. ಅಂಡ್ ನಾನು ಜೆನ್ಯೂನ್ ಆಗಿ ಎಲ್ಲರ ಜೊತೆ ಜೆನ್ಯೂನ್ ಆಗಿ ಇರ್ತೀನಿ. ನಾನು ಯಾರ ಹತ್ರನೂ ನನ್ಗೆ ಮೇ ಬಿ ಅವರ ಕ್ಯಾರೆಕ್ಟರ್ ಇಷ್ಟ ಬರದೇ ಇರ್ಬೋದು. ಬಟ್ ಅವ್ರು ಇದ್ದಾಗೆ ಅವರನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಹಂಗಿದ್ದರಿಂದ ನನಗೆ ಈಗ ಇಷ್ಟು ವರ್ಷದಲ್ಲಿ ಆಲ್ ಆರ್ ಮೈ ಫ್ರೆಂಡ್ಸ್. ನನ್ನ ಫಸ್ಟ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದವರು ಇವತ್ತು ತನಕ ನಂಗೆ ಫ್ರೆಂಡ್ಸ್ ಇದ್ದಾರೆ. ಮೇನ್ ಡೈರೆಕ್ಟರ್ ಅಲ್ದಿರಾನು ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿ 14th 15th ಡೈರೆಕ್ಟರ್ಸ್ ಅಸಿಸ್ಟೆಂಟ್ ಇದ್ದವರು ಹ್ಮ್. ಇವತ್ತು ಬಂದು ಮ್ಯಾಮ್ ನಿಮ್ಗೆ ನೆನಪಿದೆಯಾ? ಹಾ ನೆನಪಿದ್ದೀನಿ ಅಂತ ಮಾತಾಡ್ತೀನಿ. ಸೊ ಐ ಆಮ್ ಎವ್ರಿಬಡಿ ಇಸ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಮೇ ಬಿ ಐ ಆಮ್ ಟು ದೆಮ್. ಅಂದ್ರೆ ನಾನು ಅವ್ರಿಗೆ ಬೇಕಾದಾಗ ಯಾವತ್ತೂ ಇದ್ದೀನಿ. ಹ್ಮ್. ಬಟ್ ಅವರನ್ನ ನಾನು ನನ್ನ ಉಪಯೋಗಕ್ಕೆ ನಾನು ಯಾವತ್ತೂ ಉಪಯೋಗಿಸ್ಕೊಳ್ಳಲ್ಲ. ಅಂದ್ರೆ ನಾನು ಅವರನ್ನ ನನ್ನ ಕಷ್ಟ ಹೇಳ್ಕೊಂಡು ಬನ್ನಿ ನಂಗೆ ಹೆಲ್ಪ್ ಮಾಡಿ ಅಂತ ಆ ಥರ ನಾನು ಅವ್ರನ್ನ ಬೆಸ್ಟ್ ಫ್ರೆಂಡ್ ತರ ಉಪಯೋಗಿಸ್ಕೊಳ್ಳಲ್ಲ. ಬಟ್ ಅವರಿಗೆ ಯಾವತ್ತೇನು ಬೇಕಿದ್ರು ಐ ಆಮ್ ಆಲ್ವೇಸ್ ದೇರ್ ಅಂಡ್ ಎವ್ರಿಬಡಿ ಇಸ್ ನಾನು ಅಪ್ರೋಚಬಲ್, ಶೇರೆಬಲ್ ಅಂಡ್ ಎವ್ರಿಬಡಿ ಈಸ್ ಫ್ರೆಂಡ್ಸ್ ವಿತ್ ಮೀ. ಎಸ್. ಹಣಕಾಸಿನ ವಿಚಾರದಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ ಯಾವತ್ತಾದ್ರೂ ಹಾ. ತೊಂದರೆ ಅನುಭವಿಸಿದ್ದುಂಟಾ ಅಂತ? ನನ್ನಿಂದನಾ? ಹ್ಮ್. ಇಲ್ಲ. ಅಲ್ಲ ನಿಮ್ಮಿಂದ ಅಂತಲ್ಲ. ಈಗ ನೀವೇ ಯಾರಿಗೋ ಒಬ್ಬರಿಗೂ ಕೊಟ್ಟಿರ್ತೀರಾ, ಹಾ. ಅದನ್ನ ಇಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಅಥವಾ ನಿಮ್ಗೆ ದುಡ್ಡಿಲ್ದೆ ಪರದಾಡಿರುವಂತಹ ಸಿಚುವೇಶನ್ ಯಾವ್ದಾದ್ರು ಇದ್ರೆ ಶೇರ್ ಮಾಡ್ಕೋಬಹುದಾ ಅಂತ? ನನಗೆ ದುಡ್ಡಿಲ್ಲದೆ ಪರದಾಡುವ ನಾನು ಹೇಳಿದೆ ಆ ಥರ ಪರಿಸ್ಥಿತಿ ಬಂದಿಲ್ಲ. ಬಿಕಾಸ್ ನಾನು ಇಲ್ಲಿ ಇರೋದೇ ನನ್ನ ಫ್ಯಾಮಿಲಿ ಬ್ಯಾಕಪ್, ನನ್ನ ಪೇರೆಂಟ್ಸ್ ಸಪೋರ್ಟಿಂದಲೇ ನಾನು ಇದ್ದಿರೋದು. ಬಟ್ ನಾನು ಬೇರೆಯವ್ರಿಗೆ ಕೊಟ್ಟು ವಾಪಸ್ ತಗೊಳಕ್ ಕಷ್ಟಪಟ್ಟಿದ್ದು ಇಂಡಸ್ಟ್ರಿಯಲ್ಲೇ ತುಂಬಾ ಇದೆ. ಯಾಕಂದ್ರೆ ನನಗೆ ಈ ಕಷ್ಟಗಳೆಲ್ಲ ಗೊತ್ತಿದ್ರೆ ನಾನು ಹೇಳಿದಂಗೆ ಆಲ್ವೇಸ್ ರೀಚಬಲ್. ಕೋವಿಡ್ ಟೈಮಲ್ಲಿ, ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಟೈಮಲ್ಲಿ, ಕೋವಿಡ್ ತನಕ ನಾನು ಈ ಥರ ತುಂಬಾ ಅನುಭವಿಸಿದ್ದೀನಿ. ಯಾಕಂದ್ರೆ ನಾನು ಒಬ್ಬರಿಬ್ಬರಿಗೆ ಹೆಲ್ಪ್ ಮಾಡಿದ್ದೆ. ಅವರು ನನ್ನ ಪ್ರೀತಿಯಿಂದಲೇ ಪಾಪ ಬೇರೆಯವ್ರಿಗೆ మేడం హెల్ప్ చేశారు తెలుసా, మేడం చాలా మంచిది, మేడంಗೆ ಕಷ್ಟ ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಹೇಳಿರೋದು ನನಗೆ ಅದು ನೆಗೆಟಿವ್ ಆಯ್ತು. ಹ್ಮ್. ಪ್ರತಿಯೊಬ್ರು ಅವ್ರಿಗೆ ಅಮ್ಮನಿಗೆ ಹುಷಾರಿಲ್ಲಾಂದ್ರೆ ನನಗೆ ಕಾಲ್ ಮಾಡೋದು, ಅವ್ರದ್ದು ಸ್ಯಾಲರಿ ಬಂದಿಲ್ಲ ಅಂದ್ರೆ ನನಗೆ ಕಾಲ್ ಮಾಡೋದು, ಒಬ್ಬರಿಗೆ ಕ್ಯಾನ್ಸರ್ ಬಂದ್ರು ನನಗೆ ಫೋನ್ ಮಾಡಿ ಕೀಮೋಥೆರಪಿಗೆ ಹಣ ಇಲ್ಲ ಮೇಡಮ್ ಹಣ ಕಳಿಸಿ. ನೋ ಅನ್ನಕ್ಕೆ ಅವಾಗ ನಂಗೆ ಬರ್ತಿರ್ಲಿಲ್ಲ. ಹಾ ಹೌದಾ ಓಕೆ ಪಾಪ 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 ಅದು ವಾಪಸ್ ಬರಲ್ಲ. 2 ದಿನದಲ್ಲಿ ಕೊಡ್ತೀನಿ, 2 ವಾರದಲ್ಲಿ ಕೊಡ್ತೀನಿ. ನನ್ನ ಅಪ್ಪ ಯಾವಾಗ್ಲೂ ಹೇಳೋದಿತ್ತು, ಅವ್ರು ವಾಪಸ್ ಕೊಡ್ತೀನಿ ಅಂತ ಬಾಯಲ್ಲಿ ಹೇಳಿದ್ರು ನೀನ್ ಅದನ್ನ ವಾಪಸ್ ಬರಲ್ಲ ಅಂತಲೇ ಕೊಡ್ಬೇಕು. ಅದು ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ಬಂದ್ರೆ ಬೋನಸ್. ಬಟ್ ಕೊಡೋದಂತೂ ಯಾರಿಲ್ಲ. ನಾನು ನನ್ನ ಲೈಫಲ್ಲಿ ನೋಡಿದ್ದೀನಿ ಯಾರು ಕೊಡಲ್ಲ. ಬಟ್ ನಾನು ಅದನ್ನ ನನ್ನ ಲೈಫಲ್ಲಿ ಕಲ್ತಿದ್ದು ಆ ಪಾಯಿಂಟ್ ಅಲ್ಲಿ. ಆಮೇಲೆ ನಾನು ಅಂದ್ಕೊಂಡೆ ಓಕೆ ನನ್ನ ಹತ್ರ ಇವಾಗ ಇದೆ, ನನಗೆ ದೇವರ ದಯೆಯಿಂದ ಈ ಪ್ರಾಬ್ಲಮ್ ಇಲ್ಲ. ಈ ಸಲೂನ್ ಸ್ಟಾರ್ಟ್ ಮಾಡಿದಾಗ್ಲೂ ನನ್ಗೆ ಈಗ್ಲೂ ನನ್ನ ಫುಲ್ ನನ್ನ ಸಿಸ್ಟಮ್ ಇಂದ ಅಭ್ಯಾಸ ಹೋಗಿಲ್ಲ. ಕಷ್ಟ ಹೇಳಿದ್ರೆ ಸುಖ ಹೇಳಿದ್ರೆ ಅಯ್ಯೋ ಪಾಪ ಅಲ್ವಾ, ನನ್ನ ಹತ್ರ ಇದೆಯಲ್ವಾ ಇವ್ರಿಗೆ ಸ್ವಲ್ಪ ಕೊಡೋಣ ಅಂತಲೇ ನನ್ನ ಮೈಂಡಲ್ಲಿ ಇರೋದು. ಬಟ್ ನಾನು ಕಲ್ತಿರೋ ಪಾಠ ಏನಂದ್ರೆ ಅದು ವಾಪಸ್ ಯಾವತ್ತೂ ಬರಲ್ಲ. ಸೊ ಇವಾಗ ನಾನು ನನ್ನ ಸೇಫ್ಟಿ ಯಾಕಂದ್ರೆ ನನ್ನ ಹತ್ರ ಇಲ್ದಿರೋ ಟೈಮಲ್ಲಿ ನಾನು ಯಾರ ಹತ್ರ ಕೇಳಲ್ಲ ಅನ್ನುವಾಗ ನಾನು ಕೊಡುವಾಗಲೇ ಜಾಗೃತಿಯಾಗಿ ಕೊಡಬೇಕು. ನಾನು ಕೊಡುವಾಗಲೇ ಓಕೆ ನಾನು ಇದು ಬರಲ್ಲ ಅಂತಲೇ ಗೊತ್ತು ಕೊಡ್ತಿದ್ದೀನಿ, ಇದು ಬರದೇ ಹೋದ್ರೂ ನನ್ಗೇನು ಪ್ರಾಬ್ಲಮ್ ಇಲ್ವಾ? ಹ್ಮ್. ಪ್ರಾಬ್ಲಮ್ ಇದ್ರೆ ಸಾರಿ, ನನಗೂ ನನ್ನ ಕಮಿಟ್ಮೆಂಟ್ಸ್ ಇದೆ, ಆಗಲ್ಲ ಅಂತ ಹೇಳೋಷ್ಟು ನಾನು ಇವಾಗ ಕಲ್ತಿದ್ದೀನಿ. ಬಟ್ ಇದು ಕಲಿಯೋ ತನಕ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾರಿಗೂ ನೋ ಹೇಳಕ್ಕಾಗದಿರ. ನನ್ಗೆ ಹಿಂಗೆ ಅನ್ಸುತ್ತೆ, ನಾನು ನೋ ಅಂದ್ರೆ ಅವ್ರು ಏನ್ ಅಂದ್ಕೊಳ್ತಾರೆ, ಪಾಪ ಅಷ್ಟು ಕಷ್ಟದಲ್ಲಿದ್ದಾರೆ, ನನ್ನ ಮೇಲೆ ನಂಬಿ ನನ್ಗೆ ಕೇಳಿದ್ದಾರೆ. ಬಟ್ ಆಮೇಲೆ ನಂಗೆ ಗೊತ್ತಾಯ್ತು ಅವರು ಹುಷಾರಿಲ್ಲ ಅನ್ನೋ ಅಮ್ಮ ಇಲ್ವೇ ಇಲ್ಲ. ಅಮ್ಮ ಯಾವತ್ತೂ ಸತ್ತೋಗಿದ್ದಾರೆ. ನಂಗೆ ಸುಮ್ಮನೆ ಅಮ್ಮ ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಹ್ಮ್. ಆ ಥರ ಎಲ್ಲ ಹೇಳಿ ನಾನು ತುಂಬಾ ಹರ್ಟ್ ಆದೆ. ನಾನು ಪಾಪ ನನ್ನ ಹತ್ರನೂ ಇದ್ದಿದ್ರಲ್ಲಿ ಸೇವ್ ಮಾಡ್ಕೊಂಡು ಈಗ ನನಗೂ ಖರ್ಚುಗಳಿದೆಯಲ್ವಾ, ಹ್ಮ್. ಆದ್ರೂ ಅದ್ರ ಪಕ್ಕದಲ್ಲಿ ಇಟ್ಕೊಂಡು ಅವರಮ್ಮ ಹುಷಾರಿಲ್ವಲ್ಲ ಅಂತ ಕೊಟ್ಟಿರೋದು, ಅವ್ರ ಆ ಥರ ನನ್ನ ಟ್ರಸ್ಟನ್ನ ಮಿಸ್ಯೂಸ್ ಮಾಡ್ಕೊಂಡ್ರಲ್ವಾ ಅಂತ ಬೇಜಾರು ಪಟ್ಟಿದ್ದಿದೆ. ಎಸ್ ಮ್ಯಾಮ್. ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಹ್ಮ್. ಎಸ್ತರ್ ನರೋನಾ ಅವರು ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದು? ಬಿಕಾಸ್ ಯಾಕಂತಂದ್ರೆ ಪ್ರಪಂಚದಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತದೆ. ಸೊ ಎಲ್ಲರೂ ಮೆಚ್ಚೋದಕ್ಕೆ ಆಗೋದಿಲ್ಲ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಅಷ್ಟೇ ಇದೆ. ಆ ಥರ ಬಂದಾಗ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅಂತ? ನಾನು ಹೀರೋಯಿನ್ ಆಗಿ 2012 ಇದ್ರೂನು ನಾನು ಸ್ಟೇಜ್ ಮೇಲೆ ಅದೊಂದು ಪಾಪ್ಯುಲಾರಿಟಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ತುಂಬಾ ಚಿಕ್ಕ ಏಜಲ್ಲಿ. ನಾನು 8 ಇಯರ್ಸ್ ಏಜ್ ಇರುವಾಗ್ಲಿಂದಲೇ ಕೊಂಕಣಿ ಸ್ಟೇಜ್ ಮೇಲೆ ಮಂಗಳೂರಲ್ಲಿ ಅಥವಾ ಕೊಂಕಣಿ ಕ್ರೌಡಲ್ಲಿ ಪಾಪ್ಯುಲರ್ ಆಗೇ ಇದ್ದೆ. ಸೊ ಆ ಜೆಲಸಿ ಅನ್ನೋದು ಅಥವಾ ಅದು ನಾನು ತುಂಬಾ ಚಿಕ್ಕ ಏಜಲ್ಲಿ ನನ್ನ ಹತ್ರದವರಿಂದಲೇ ಅನುಭವಿಸ್ಬಿಟ್ಟೆ.
ಸ್ಕೂಲಲ್ಲಿ ಇರುವಾಗಲೇ ನಂಗೆ ತುಂಬಾ ಕ್ಲೋಸ್ ಇರೋ ನನ್ನ ಗರ್ಲ್ ಗ್ರೂಪ್ ಇತ್ತು. ನನ್ನ ಪಾಪ್ಯುಲಾರಿಟಿ ಬರ್ತಾ ಬರ್ತಾ ಈಗ ಅವ್ರ ಅಪ್ಪ ಅಮ್ಮಂದಿರು ಹೇಳ್ತಿರ್ಬೋದು ಅಥವಾ ಸಮಾಜದಲ್ಲಿ ನಮ್ಮನ್ನ ನೋಡೋ ರೀತಿ ಇರ್ಬೋದು. ಸ್ಕೂಲಲ್ಲೂ ನನ್ನನ್ನು ನೋಡೋಕೆ ಅಂತ ಜನ ಬರ್ತಿದ್ರು. ಎಸ್ತರ್ ಕಲಿಯೋ ಸ್ಕೂಲ್ ಇದಂತಲ್ವಾ ಹ್ಮ್. ಅಂತ ನೋಡಿ ಹಂಗೆ ಇರ್ತಾ ಇರ್ತಾ ಅಥವಾ ಹೈಟ್ ಬರುವಾಗ ಅಥವಾ ಪರ್ಸನಾಲಿಟಿ ಬರುವಾಗ ಅಥವಾ ಬ್ಯೂಟಿ ಬರುವಾಗ ಆ, ಬೇರೆಯವರು ನಮ್ಗೆ ಗೊತ್ತಿರಲ್ಲ ಬೇರೆಯವ್ರು ನಮ್ಮ ಬಗ್ಗೆ ಏನ್ ಮಾತಾಡ್ತಿದ್ದಾರೆ. ಬಟ್ ಬೇರೆಯವ್ರು ನಮ್ಮ ಬಗ್ಗೆ ಅಪ್ರಿಶಿಯೇಟ್ ಮಾತಾಡ್ತುವಾಗ ಇವ್ರಿಗೆ ನಮ್ಮ ಬಗ್ಗೆ ಸ್ವಲ್ಪ ಅಯ್ಯೋ ಇವಳ ಬಗ್ಗೆನೇ ಎಲ್ರು ಮಾತಾಡ್ತಾರಲ್ವಾ ಅಂತ ಒಂದು ಸ್ಟಾರ್ಟ್ ಆಗೋದು. ಅಥವಾ ನಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ನಮ್ಮನ್ನ ದೂರ ದೂರ ಮಾಡ್ಕೊಳ್ಳೋದು. ಹಂಗ ಆಗ್ತಾ ಆಗ್ತಾ ನಾನು ಐಸೋಲೇಟ್ ಆಗ್ತಾ ಆಗ್ತಾ ಬೆಳ್ಕೊಂಡು ಬಂದೆ. ಸೊ ಅದು ನಂಗೆ ಗೊತ್ತಿತ್ತು ದಟ್ ಓಕೆ ನಾನು ಪಾಪ್ಯುಲರ್ ಆಗ್ತಾ ಆಗ್ತಾ ಅಥವಾ ಬೇರೆಯವ್ರ ಪರಿಚಯ ಸ್ಟ್ರೇಂಜರ್ಸ್ ನಮ್ಮನ್ನ ಇಷ್ಟಪಡೋ ಟೈಮಲ್ಲಿ ನಮ್ಮವರು ನಮ್ಮನ್ನ ದ್ವೇಷಿಸೋ ಇದು ರೇಷಿಯೋ ಸೇಮ್ ಆಗ್ತಾ ಇರುತ್ತೆ. ಸ್ಟ್ರೇಂಜರ್ಸ್ ನಮ್ಮನ್ನ ಜಾಸ್ತಿ ಜಾಸ್ತಿ ಪ್ರೀತಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮನ್ನ ತುಂಬಾ ಹತ್ರ ಇದ್ದವರು ನಮ್ಮಿಂದ ದೂರ ದೂರ ಹೋಗ್ತಾ ಇರ್ತಾರೆ. ಓ ಇವಳು ದೊಡ್ಡವಳಾಗ್ಬಿಟ್ಲು, ಓ ಇವಳು ಹಂಗಾಗ್ಬಿಟ್ಲು ಅಂತ ದೂರ ಮಾಡ್ತಾ ಹೋಗ್ತಾರೆ. ಅದನ್ನ ನಾನು ಆವಾಗ ಅನುಭವಿಸಿದ್ದೆ. ಅಂಡ್ ಗಾಸಿಪ್ ಮಾಡೋದು ನಮ್ಮ ಬಗ್ಗೆ ಹಂಗಂತೆ ಹಿಂಗಂತೆ ನಮ್ ತುಂಬಾ ಹತ್ರದವರೇ ಅದನ್ನ ಫಸ್ಟ್ ಮಾತಾಡೋದು. ಅದನ್ನ ನಾನು ತುಂಬಾ ಚಿಕ್ಕ ಏಜಲ್ಲೇ ನೋಡಿದ್ದೆ. ಇವಾಗ ಹೆಂಗಾಗ್ ಹೋಗ್ಬಿಟ್ಟಿದೆ ಅಂದ್ರೆ ಅದನ್ನ ಅನುಭವಿಸಿ ಅನುಭವಿಸಿ ನಾನೀಗ ಇರೋ ಏಜ್ ಅಲ್ಲಿ ನಾನೀಗ 33. ಸೊ ನಾನು 8 ಇಯರ್ಸ್ ಓಲ್ಡ್ ಇಂದ ನೋಡುವಾಗ ಅಂದ್ರೆ ನನ್ನ ಜೀವನ ಪೂರ್ತಿ ಆಲ್ಮೋಸ್ಟ್ ಒಂದು ಫಸ್ಟ್ 7 ಇಯರ್ಸ್ ಬಿಟ್ರೆ ಅನುಭವಿಸ್ತಾ ಬಂದಿದ್ದೀನಿ. ಹ್ಮ್. ಇವಾಗ ಹೆಂಗಾಗ್ಬಿಟ್ಟಿದೆ ನಾನು ಸಮುದ್ರ ತರ ಆಗ್ಬಿಟ್ಟಿದ್ದೀನಿ. ಸಮುದ್ರ ನೀರು ಇದೆ, ಉಪ್ಪು ಇದೆ. ಸೊ ಆ ಉಪ್ಪನ್ನ ನಾನು ನೀರಿಂದ ಸಪ್ರೇಟ್ ಮಾಡಕ್ ಆಗಲ್ಲ. ಬಟ್ ಹಂಗಂತ ಹೇಳಿ ನಾನು ಸಮುದ್ರನೇ. ನಾನ್ ಸಮುದ್ರ ಅಯ್ಯೋ ನಂಗೆ ಎಲ್ರು ಚೀತು ಅಂತಿದಾರಲ್ಲ ನಾನು ನದಿ ಆಗ್ಬಿಡ್ತೀನಿ, ನಾನು ಬಾವಿಯಲ್ಲಿ ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ನಾನು ಸಮುದ್ರ ನಾನು ವಾಸ್ಟೆ. ನಾನು ಬೆಳಿತಾ ಹೋಗ್ತೀನಿ. ಯಾರೇನಂದ್ರೂ ನನ್ನ ಟೈಮಲ್ಲಿ ನನ್ನ ವೇವ್ಸ್ ನಡೀತಾ ಇರುತ್ತೆ. ನಾನು ಸಾಧಿಸ್ತಾ ಹೋಗ್ತೀನಿ. ಅದು ನನಗೆ ದೇವರು ನನಗೆ ಸೃಷ್ಟಿಸಿರೋ ಕಾರಣನೇ ಇದು. ಹ್ಮ್. ಸೊ ಅದ್ರ ಬಗ್ಗೆ ಈಗ ಅದಕ್ಕೆ ಪ್ಲಾಸ್ಟಿಕ್ ಬಿಸಾಡ್ತೀರಾ, ಅದಕ್ಕೆ ಇನ್ನೇನ್ ಬಿಸಾಡ್ತೀರಾ, ಅದ್ರಲ್ಲಿ ಹೋಗ್ತೀರಾ, ನೀವೇ ಆಟ ಆಡ್ತೀರಾ, ಬರ್ತೀರಾ. ನಮ್ಮನ್ನ ನಾವು ತುಂಬಾ ಲೈಫ್ಸ್ ಅನ್ನು ಟಚ್ ಮಾಡ್ತೀವಿ. ಹ್ಮ್. ಬಟ್ ಆ ಲೈಫ್ ಇದು ಏನು ನಾವು ಅಬ್ಸಾರ್ಬ್ ಮಾಡಲ್ಲ. ನಮ್ಮನ್ನ ಅವ್ರು ಅಬ್ಸಾರ್ಬ್ ಮಾಡ್ತಾರೆ. ದೇ ಕಮ್ ದೇ ಎಕ್ಸ್ಪೀರಿಯನ್ಸ್ ಅವರ್ ಪರ್ಫಾರ್ಮೆನ್ಸ್. ಅವ್ರು ನಮ್ಮನ್ನ ನೋಡ್ತಾರೆ, ನಮ್ಮ ಬಗ್ಗೆ ಒಪಿನಿಯನ್ ಮಾಡ್ಕೊಳ್ತಾರೆ. ನನಗೆ ನನ್ನನ್ನು ನೋಡಿರೋ ಪ್ರತಿ ಮನುಷ್ಯರ ಬಗ್ಗೆ ಒಪಿನಿಯನ್ ಬೆಳೆಸುವಷ್ಟು ಟೈಮ್ ಇದೆಯಾ? ಅಥವಾ ನನ್ಗೆ ಅವ್ರು ಯಾರಂತಲೂ ಗೊತ್ತಿದ್ಯಾ? ಬಟ್ ನಾನು ಯಾರಂತ ತುಂಬಾ ಜನರಿಗೆ ಗೊತ್ತಿರ್ಬೋದು. ಸೊ ಗೊತ್ತಿದ್ದವ್ರಿಗೆಲ್ರಿಗೂ ನನ್ನ ಬಗ್ಗೆ ಒಂದೊಂದು ಒಪಿನಿಯನ್ ಇರಿದಿರ್ಬೋದು. ಹೇಳ್ತಾರಲ್ಲ, ಒಂದು ಆನೆಯನ್ನೇ ನೋಡ್ಬೇಕಾದ್ರೆ ಕಣ್ಮುಚ್ಚಿ ಮುಟ್ಟೋನು ಟೇಲ್ ಮುಟ್ಟಿದ್ರೆ ಆನೆ ಅಂದ್ರೆ ಬರೀ ಬಾಲ ಅಂತಾನೆ, ಕಿವಿ ಮುಟ್ಟಿದವನು ಆನೆ ಅಂದ್ರೆ ಬರೀ ಒಂದು ಕಿವಿ ಅಂತಾನೆ. ಬಟ್ ಆನೆನೇ ಅಲ್ವಾ? ಅದರಿಂದ ಆನೆ ಬರೀ ಬೀಲನೂ ಆಗ್ಲಿಲ್ಲ, ಆನೆ ಬರೀ ಕಿವಿನೂ ಆಗಿಲ್ಲ. ಸೊ ಹಂಗೆ. ಸೊ ಐ ಫೀಲ್ ಓಕೆ ದೇ ಆರ್ ಟ್ರೈಂಗ್ ಟು ಡಿಫೈನ್ ಮೀ. ಬಟ್ ನಾನು ಅದೆಲ್ಲಾ ಕಂಬೈನ್ ಮಾಡಿ ನಾನು ಆಗಿರ್ಬಹುದು ಅಥವಾ ಅದು ಯಾವುದು ನಾನಲ್ಲ ಇರ್ಬೋದು. ಅದು ಅವರ ಅನಿಸಿಕೆ ಅಷ್ಟೇ. ಅದು ರಿಯಾಲಿಟಿ ಅಲ್ವೇ ಅಲ್ಲ. ಸೊ ಯಾರಿದ್ರು ಹೌದಾ ಓಕೆ ಅಲ್ವಾ ಓಕೆ. ಬಿಕಾಸ್ ನನ್ನ ಮೈಂಡ್ ಅಲ್ಲಿ ಅವರನ್ನ ಅಬ್ಸರ್ವ್ ಮಾಡೋಷ್ಟು ಟೈಮು ಇಲ್ಲ, ಸ್ಪೇಸು ಇಲ್ಲ, ಮೈಂಡ್ ಸೆಟ್ಟು ಇಲ್ಲ. ನನಗೆ ನನ್ನ ಜರ್ನಿ ಇದೆ. ಆ ಜರ್ನಿಯಲ್ಲಿ ಇವ್ರು ಬಸ್ಸಲ್ಲಿ ಹತ್ತದಂಗೆ ಇಳ್ದಂಗೆ ಹೋಗ್ತಾ ಇದ್ದಾರೆ. ಬಟ್ ಬಸ್ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ ಅಲ್ಲ. ಇವ್ರು ಎಲ್ಲಿ ಹೋದ್ರು, ಮನೆಗೆ ಹೋದ್ರ, ಮುಟ್ಟಿದ್ರ, ಅಲ್ಲಿ ಏನಾಯ್ತು ಬೇಕಾಗಿಲ್ಲ. ಬಸ್ ಒಂದ್ ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ. ಬರೋರು ಬರ್ತಾರೆ, ಇಲ್ಲ ಬರಲ್ಲ ಅಷ್ಟೇ. ಎಸ್ತರ್ ನರೋನಾ ಅವರ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಮದುವೆ ಯಾವಾಗ? ಅಯ್ಯೋ ಅದು $1,000,000 ಕ್ವಶನ್. ನಾನು ಕಾಯ್ತೇನೆ. ನಾನು ದೇವ್ರ ಹತ್ರ ಕೇಳ್ತಿದ್ದೀನಿ. ನನ್ಗೆ ಇವಾಗ ಎಲ್ರು ಕೇಳೋದು ಅದೇ ಕೇಳ್ತಿರ್ತಾರಲ್ಲ. ಈಗ ಏಜ್ ಬಂದ್ಮೇಲೆ ಅಯ್ಯೋ ಲೇಟ್ ಆಗೋಯ್ತು, ಹ್ಮ್. ಎಲ್ಲಿಗೆ ಹೋಗಕ್ ಲೇಟ್ ಆಯ್ತು, ಮದ್ವೆ ಆಗಕ್ ಲೇಟ್ ಆಯ್ತು, ಹೆಂಗ್ ಹೇಳ್ತೀರಾ ಲೇಟ್ ಆಗಿದೆ, ಇದೇ ರೈಟ್ ಟೈಮ್ ಆಗಿರ್ಬೋದಲ್ವಾ? ಹ್ಮ್. ಹಂಗ್ ಹೇಳ್ಬೇಡಿ ಅಂದ್ರೆ ಇಲ್ಲಮ್ಮ ತುಂಬಾ ಲೇಟ್ ಆಯ್ತು ಮಾಡ್ಕೋಬೇಕು ಅಂತಾರೆ. ಆವಾಗ ಎಲ್ರು ಹೇಳುವಾಗ ನನ್ಗೊಂದು ಎಂಗ್ಸೈಟಿ, ಹೌದೇನೋ ಲೇಟ್ ಆಯ್ತೇನೋ. ಬಟ್ ಲೇಟ್ ಆಯ್ತು ಅಂತ ಸಿಕ್ಕಿದವನ್ನ ಮದ್ವೆ ಹಾಕೊಳಕ್ ಆಗಲ್ವಲ್ಲ, ಸ್ವಲ್ಪ ಟೈಮ್ ತಗೋ ಅಂತ ಅನ್ಕೊಳ್ತೀನಿ. ಆವಾಗ ದೇವ್ರಿಗೆ ಹೇಳ್ತೀನಿ, ಕಾಣ್ತಿಲ್ವಾ ನನ್ ಕಷ್ಟ, ಆಚೆ ಇಂಡಸ್ಟ್ರಿ ಕಷ್ಟ, ಈಚೆ ಈ ಬಿಸ್ನೆಸ್ ಕಷ್ಟ, ಈಚೆ ಈ ಮದ್ವೆ ಯಾವ್ದಾದ್ರು ಒಂದನ್ನಾದ್ರೂ ನೀನ್ ಸಾಲ್ವ್ ಮಾಡ್ಕೊಡ್ಬೋದಲ್ವಾ? ಸೊ ನಾನೇ ದೇವ್ರ ಹತ್ರ ಕೇಳ್ತಿದ್ದೀನಿ, ಯಾವಾಗ ನನ್ ಮದ್ವೆ, ನೀನೇ ಹೇಳು ಗೊತ್ತಿಲ್ಲ. ಬಟ್ ಐ ಥಿಂಕ್ ಆಲ್ರೆಡಿ ನಾನು ಹೇಳ್ದಂಗೆ ದೇವ್ರು ಕೊಟ್ಟಂಗೆ, ದೇವ್ರು ಯಾವಾಗ ಬರ್ದಿಟ್ಟಿದಾರೋ ಆವಾಗೆ ಆಗುತ್ತೆ. ಅಷ್ಟೇ. ಇಂಥ ಹುಡುಗನೇ ಬೇಕು ಹಂಗೆ ಹಿಂಗೆ? ಇಲ್ಲ, ಒಳ್ಳೆಯವನಿರ್ಬೇಕು ಡೆಫಿನೆಟ್ಲಿ. ಸಿಂಪಲ್ ಇರಬೇಕು. ನನಗೆ ತುಂಬಾ ಕಾಂಪ್ಲೆಕ್ಸ್ ಇಷ್ಟ ಇಲ್ಲ. ಈಗ ನನ್ನನ್ನು ಆಚೆ ನೋಡಿದವರು ತುಂಬಾ ಸತಿ ಓ ಹೀರೋಯಿನ್ ಅಂತ ಯೋಚಿಸ್ತಾರೆ, ಅಪ್ರೋಚು ಆಗ್ತಾರೆ. ಬಟ್ ಅವರ ಅಪ್ರೋಚ್ ಆಗೋದು ಅವ್ರು ಆಚೆ ನೋಡಿರೋ ಒಂದು ಇಮೇಜ್ ಅನ್ನ ಅಷ್ಟೇ ಬಿಟ್ರೆ ನನ್ನ ರಿಯಲ್ ಕ್ಯಾರೆಕ್ಟರ್ ಅನ್ನಲ್ಲ. ಸೊ ನನ್ನ ರಿಯಲ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋನು ಸಿಂಪಲ್ ಬಟ್ ವೈಸ್, ಹಾರ್ಡ್ ವರ್ಕಿಂಗ್, ನಂತರ ಸಿಂಪಲ್. ಸೊ ಇವಾಗೆಲ್ಲ ಏನು ಹರಿ, ಎಲ್ರಿಗೂ ಸಕ್ಸಸ್ ಹರಿ, ಹಣ ಪಡಿಸೋ ಹಳಿ ಬೇಕು, ಎಲ್ಲದೂ ಬೇಕು. ಬಟ್ ಅದೆಲ್ಲ ಇದ್ದೂನು ಅದೆಲ್ಲ ಆಸೆ, ಅಂಬಿಷನ್ ನನಗೂ ಇದೆ, ಅಂಬಿಷನ್ ಇದೆ. ಬಟ್ ಅಂಬಿಷನ್ ಯಾವ ಸೀಟಲ್ಲಿ ಇರಬೇಕು, ನಮ್ಮ ಪ್ರಯಾರಿಟೀಸ್ ಯಾವ ಸೀಟಲ್ಲಿ ಇರಬೇಕು, ಒಳ್ಳೆತನ ಯಾವ ಪ್ರಯಾರಿಟಿಯಲ್ಲಿ ಇರಬೇಕು, ಇದೆಲ್ಲ ನನಗೆ ಯಾವ ತರ ಇದೆಯೋ ಅದೇ ರೀತಿ ಅವನಿಗೂ ಆ ಅಪ್ಬ್ರಿಂಗಿಂಗ್ ಅದೆಲ್ಲ ಇರ್ಬೇಕು ಅನ್ನೋದು ನನ್ನ ಆಸೆ. ಬಾಹಿರ ಥಿಂಗ್ಸ್ ಅನ್ನ ನಾನು ಜಾಸ್ತಿ ನೋಡ್ಕೊಳ್ಳಲ್ಲ, ಯಾಕಂದ್ರೆ ಇವತ್ತಿದೆ ನಾಳೆ ಇರಲ್ಲ ಅದು. ಬಟ್ ಒಳಗಿನಿಂದ ಅವನ ಜೀವನ ಪೂರ್ತಿ ಅವನ ಜೊತೆ ಬದುಕಲಿಕ್ಕೆ ಅವನಿಗೆ ಬೇಕಿರೋ ಆ ಸಿಂಪ್ಲಿಸಿಟಿ, ಆ ಹ್ಯಾಪಿನೆಸ್ ಯಾವತ್ತಿರಬೇಕು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮತ್ತಷ್ಟು ಅವಕಾಶಗಳು ಹಾಗೆಯೇ ನೀವು ಅನ್ಕೊಂಡಿರೋ ಕನಸೆಲ್ಲನೂ ಕೂಡ ಈಡೇರ್ಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್ ನಮ್ಮ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ನಿಮ್ಗೂ ನಿಮ್ ಕರಿಯರಲ್ಲಿ ಒಳ್ಳೇದಾಗ್ಲಿ, ಸುಮನ್ ಟಿವಿಗೂ ಒಳ್ಳೇದಾಗ್ಲಿ, ಬೆಳೀತಾ ಹೋಗ್ಲಿ, ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ನಾನು
ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕ, ಎಸ್ತಾರ್ ನರೋನ್ ಅವರ ಸ್ಪೆಷಲ್ ಇಂಟರ್ವ್ಯೂ ಇದಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.